ಹಾ ಸರ್ ಇದೆ. ಹೇಳಿ. ಅದೇ ಹಂಚ್ಕೊಳ್ಬೇಕು ಅಂತಾನೆ ನಾನು ನಿಯರ್ ಒಂದ್ 15 to 20 days ಇಂದ ನಾನು ಕಾಲ್ ಟ್ರೈ ಮಾಡ್ತಿದ್ದೆ. ಓಕೆ, ಹ್ಮ್. ಪಾಪ ಇವತ್ತು ಸರ್, ಸಿಕ್ಕಿದೆ. ಹೌದೌದು. ಆಕ್ಚುಲಿ ಪ್ರತಿ ಟೈಮು ಕೂಡ ರಿಂಗ್ ಆಗ್ತಾ ಇತ್ತು. ಅಂದ್ರೆ ಲೈವ್ ಟೈಮಲ್ಲಿ But, ಡೈಲಿ ಮಾಡ್ತಾ ಇದ್ರಿ? ಹಾ ನಾನು ಎಷ್ಟು ಸಲ ಕಾಲ್ ಮಾಡಿದೀನೋ ಆ ಪ್ರತಿ ಟೈಮು ಕೂಡ ಕಾಲ್ ರಿಂಗ್ ಆಗಿದೆ, ಬಟ್ ರಿಸೀವ್ ಮಾಡಿಲ್ಲ ಅಷ್ಟೇ. ಹ್ಮ್ 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 ಸರ್, ಯಾವ ವಿಚಾರವಾಗಿ ಮಾತಾಡ್ಬೇಕಂತಿದೀನಿ ಅಂತ ಅಂದ್ರೆ, ಹೇಳಿ ಹೇಳಿ. 2022 ನಲ್ಲಿ ನಾನು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಓಕೆ, ಅಂದ್ರೆ ಮಾರುತಿ ಸುಜುಕಿಯಲ್ಲಿ HR ಆಗಿ ವರ್ಕ್ ಮಾಡ್ತಿದ್ದೆ. ಸೊ ನಂಗೆ ಬ್ಯಾಂಗ್ಳೂರ್, ಕಾರ್ ಕಂಪ್ನಿಲಿ? ಹಾ ಹೌದು, HR ಆಗಿ ವರ್ಕ್ ಮಾಡ್ತಿದ್ದೆ. ನಂಗೆ ಬ್ಯಾಂಗ್ಳೂರ್ ಲೊಕೇಶನ್ ಅಷ್ಟೊಂದೇನ್ ಸ್ಯಾಟಿಸ್ಫೈಡ್ ಆಗ್ಲಿಲ್ಲ. ಅಂದ್ರೆ ಅಲ್ಲಿನ ವಾತಾವರಣ ಹೆವಿ ಇದಂತ ಅನ್ಸ್ಬಿಡ್ತು, ಒಂಥರ ಇರಿಟೇಟ್ ಅನ್ಸ್ಬಿಡ್ತು ನಂಗೆ. ಏನಾಯ್ತು ಬೆಂಗಳೂರು ನಿಮ್ಗೆ? ಅಂದ್ರೆ ಬೆಂಗಳೂರು ಅಂತ ದೊಡ್ಡ ಸಿಟಿಯಲ್ಲಿ ಸರ್ವೈವ್ ಆಗೋದು ಅಷ್ಟು ಸುಲಭ ಅಲ್ಲ ಅನ್ಸುತ್ತೆ. ಅಂದ್ರೆ ಅಮೌಂಟ್ ನಂಗೆ ಬರ್ತಿದ್ದು 23K ಸ್ಯಾಲ್ರಿ. ನಾನು ಅಮೌಂಟ್ಗೂ ಹೌದೌದು. ಅಂದ್ರೆ ನಾನು ಅದನ್ನ ನನ್ ಸೇವಿಂಗ್ಸ್ ಮಾಡ್ಕೊಳಕ್ ಆಗ್ತಿದ್ದಿಲ್ಲ, ಪ್ಲಸ್ ಮನೆಗೂ ಕೂಡ ಕಳ್ಸಾಗ್ತಿದ್ದಿಲ್ಲ. ಆಕ್ಚುಲಿ ನನ್ PG ರೆಂಟೇ 8,000 ಇದ್ದಿದ್ದು. ಡೈಲಿ 7-10 ಕಿಲೋಮೀಟರ್ ಟ್ರಾವೆಲ್ ಮಾಡ್ಬೇಕಾಗಿತ್ತು. ಅಲ್ಲೇ 4,000-5,000 ರೂಪಾಯಿ ತಿಂಗಳ ಪೆಟ್ರೋಲು ಕೂಡ ಅಲ್ಲೇ ಹೋಗ್ಬಿಡೋದ. ಏನಿಲ್ಲ ಅಂತಂದ್ರೆ 15,000 to 16,000 ಅಲ್ಲೇ ಹೋಗ್ಬಿಡೋದು PGಗೆ ಮತ್ತೆ ಪೆಟ್ರೋಲ್ಗೆ ಅಂತ ಅಂದ್ಬಿಟ್ಟು. ಸೊ ನಂಗೆ ಯಾಕೋ ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ಸೊ ಏನ್ ಮಾಡಿದೆ ಅಂದ್ರೆ, ಯಾವ್ದೋ ಫೆಸ್ಟಿವಲ್ ಇತ್ತು ಸರ್, ನಂಗೆ ಎಕ್ಸಾಕ್ಟ್ ಆಗಿ ನನಗೆ ಗೊತ್ತಿಲ್ಲ. ಊರಿಗೆ ಬಂದೆ. ನಾನು ಊರಿಗೆ ಬಂದ್ಮೇಲೆ ಏನ್ ಮಾಡ್ದೆ ಅಂದ್ರೆ, ನಮ್ದು ದಾವಣಗೆರೆ ಡಿಸ್ಟಿಕ್, ಶಿವಮೊಗ್ಗ ಡಿಸ್ಟಿಕ್, ಚಿತ್ರದುರ್ಗ ಡಿಸ್ಟಿಕ್ ಅಂತ ಪಕ್ಕದಲ್ಲಿ ಡಿಸ್ಟಿಕ್ ಗಳಿದೆ. ಸೊ ಅಲ್ಲೆಲ್ಲ ಹೋಗ್ಬಿಟ್ಟು ಹಾಗೆ ಫೆಸ್ಟಿವಲ್ ಇತ್ತಲ್ಲ, ಫೆಸ್ಟಿವಲ್ ಮುಗಿಸ್ಕೊಂಡು ನೆಕ್ಸ್ಟ್ ಡೇ 10 ಕಾಪಿ ಜೆರಾಕ್ಸ್ ಮಾಡ್ಕೊಂಡ್ಬಿಟ್ಟು ರೆಸ್ಯೂಮ್ನ ಎಲ್ಲಾ ಕಾರ್ ಶೋರೂಮಿಗೂ ಕೂಡ ಕೊಡ್ತಾ ಹೋದೆ. ಈ ಅಲ್ಲೇ ಮಾಡ್ಬೇಕು ಅಂತ ಏನ್ ನಿಮ್ದು? ಅಂದ್ರೆ ನನ್ ಲೊಕೇಶನ್ ಅಲ್ಲಿದ್ರೆ ಅಪ್ಪ ಅಮ್ಮನೂ ಜೊತೆಲಿ ಇರ್ತಾರೆ, ಪ್ಲಸ್ ಸ್ಯಾಲ್ರಿ ಕಮ್ಮಿ ಇದ್ರು ಕೂಡ ನನ್ ರಿಲೇಷನ್ ನನ್ ಜೊತೆಗೆ ಇರ್ತಾರಲ್ಲ ಅನ್ನೋ ಖುಷಿ ನಂಗೆ. ಅಲ್ಲ ನನ್ನ ಪ್ರಶ್ನೆ ಅದಲ್ಲ, ಲೊಕೇಶನ್ ಅಲ್ಲ, ಬಟ್ ಆ ಕಾರ್ ಇದ್ರಲ್ಲೇ ಮಾಡ್ಬೇಕು ಅಂತ ಏನು ಒಂದೇ. ನಂಗೆ ಎಕ್ಸ್ಪೀರಿಯನ್ಸ್ ಇತ್ತ ಸರ್, 2 year ಎಕ್ಸ್ಪೀರಿಯನ್ಸ್ ಇತ್ತ, ಬಟ್ HR ಆಗಿ ವರ್ಕ್ ಮಾಡ್ತಿದ್ದು. ಈಗ ಉದಾಹರಣೆ, ನಾನು ಕಾರ್ ಶೋರೂಮ್ ಅಲ್ಲಿ ವರ್ಕ್ ಮಾಡ್ತಿದ್ದೀನಿ ಅಂತ ಅಂದ್ರೆ, ನೆಕ್ಸ್ಟ್ ಕಾರ್ ಶೋರೂಮಿಗೆನೆ ಜಾಯ್ನ್ ಆದ್ರೆ ವ್ಯಾಲ್ಯೂ ಇರುತ್ತೆ. ಬೇರೆ ಸೆಕ್ಟರ್ಗೆ ಹೋದ್ರೆ ಅಷ್ಟೊಂದು ವ್ಯಾಲ್ಯೂ ಕೊಡಲ್ಲ. ಅದು ಗೊತ್ತು. ಬಟ್ ನನ್ನ ಮೂಲ ಪ್ರಶ್ನೆ ಇರೋದು, ಇಲ್ಲಿಗೆ ಮೊದಲನೇ ಬಾರಿ ಸೇರ್ಬೇಕಾದ್ರೆ ಈ ಪ್ರೊಫೆಷನ್ಗೆ ಏನ್ ಕಾರಣಕ್ಕೆ ಬಂದ್ರಿ ಹಿಂದೆ? ಈ ಪ್ರೊಫೆಷನ್ ಅಂದ್ರೆ ನಂದು MSW ಇನ್ HR ಆಗಿತ್ತು ಸರ್. ಓಕೆ. MSW ಸ್ಪೆಷಲೈಸೇಷನ್ HR ಆಗಿತ್ತು. ಸರಿ. ಬಟ್ HR ಆಗಿ ಎಲ್ಲಾದ್ರೂ ಒಂದು ಕಡೆ ಅದ್ಭುತವಾಗಿ ನಿಭಾಯಿಸುವಷ್ಟು ಕೋರ್ಸ್ ಕಲ್ತಿದ್ರಿ? ಹೌದು. ಆಯ್ತು. ಇಲ್ಲಿ ನೀವು ನಿಮ್ ಬಯೋಡಾಟಾ ಇಟ್ಕೊಂಡು ಎಲ್ಲಾ ಕಡೆ ಕುಟ್ಕೊಂಡು ಬಂದ್ರಿ? ಹೌದು, ಎಲ್ಲಾ ಕಡೆ ಕೊಟ್ಕೊಂಡ್ ಬಂದೆ. ಅವಾಗ ನಂಗೆ ದಾವಣಗೆರೆಯಲ್ಲಿ HR ಪೋಸ್ಟ್ ಬೇಕಾಗಿತ್ತು ಅಂತ ನಂಗೆ ಗೊತ್ತಾಯ್ತು. ಅಲ್ಲಿ ಹ್ಯಾಂಡಲ್ ಮಾಡ್ತಿದ್ದಂತವ್ರು ಶಿವಮೊಗ್ಗದಲ್ಲಿ ಇದ್ರು ಸರ್. ಶಿವಮೊಗ್ಗದಲ್ಲಿ ಮೇನ್ HR, ಅವ್ರ ಮೂಲಕ ನನಗ್ ಗೊತ್ತಾಯ್ತು. ಸೊ ನನಗ್ ಗೊತ್ತಾದ್ಮೇಲೆ ಬ್ಯಾಂಗ್ಳೂರ್ಗೆ ಹೋದೆ. ಅಲ್ಲಿ ಇಂಟರ್ವ್ಯೂ ಕೊಟ್ಟೆ. ಇಂಟರ್ವ್ಯೂ ಕ್ರಾಕ್ ಅಂತ ಅಂದ್ರೆ ಕ್ಲಿಯರ್ ಆಯ್ತು. ಕ್ಲಿಯರ್ ಆಗಿ, ಇಂಗ್ಲಿಷ್ ಗೊತ್ತಾಗಲ್ಲ, ಬಿಡಿಸಿ ಹೇಳಿ ಸ್ವಲ್ಪ. ಸಾರಿ ಸರ್. ಓಕೆ, ಕ್ಲಿಯರ್ ಆಯ್ತು ಅಂತ. ಕ್ಲಿಯರ್ ಆಯ್ತು. ನಾನು ಇಲ್ಲಿ ಏನಪ್ಪ ಏನ್ ತಕ್ಕ ಚೆನ್ನಾಗಿದ್ದಾರೆ ಇಲ್ಲೇ ಸುಮ್ನೆ ಅಂದೆ. ಹೇಳಿ. ಅಲ್ಲೂ ಕೂಡ ಇಂಟರ್ವ್ಯೂ ಕ್ಲಿಯರ್ ಮಾಡಿದೆ. ಶಿವಮೊಗ್ಗದಲ್ಲಿ ಹೋಗ್ಬಿಟ್ಟು ಮೇನ್ HR ಹತ್ರ 1 month ಟ್ರೈನಿಂಗು ಕೂಡ ತಗೊಂಡೆ. ಟ್ರೈನಿಂಗ್ ಆದ್ಮೇಲೆ ನಾನು ದಾವಣಗೆರೆ ಲೊಕೇಶನ್ಗೆ HR ಆಗಿ ಜಾಯ್ನ್ ಆದೆ. ಬಟ್ ಯಾವ ಕಾರ್ ಶೋರೂಮ್ ಅಂತ ಹೇಳಲ್ಲ, ಅದು ಕೂಡ ಮಾರುತಿ ಸುಜುಕಿ ಅಲ್ಲ. ಮಾರುತಿ ಸುಜುಕಿ ಬಿಟ್ಟು ಬೇರೆ ಕಾರ್ ಶೋರೂಮ್. ಅದು ಕಾರ್ ಶೋರೂಮ್ ಹೇಳಕ್ ಬರಲ್ಲ ಸರ್, ಯಾರಾದ್ರೂ ವಿಡಿಯೋ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಸರ್ ಏನು ಅಂತ ಅಂದ್ರೆ, ಅಲ್ಲಿ ಹೋಗ್ತಿರುವಾಗ ಈಗ ಆಸ್ ಯೂಶುವಲ್ HR ಅಂತ ಅಂದ್ರೆ ಎಲ್ಲಾ ಎಂಪ್ಲಾಯೀಸ್ ಜೊತೆ ಅಷ್ಟು ಸುಲಭವಾಗಿ ಮಿಂಗಲ್ ಆದ್ರೆ ಅಡಿಕ್ಟ್ ಆಗ್ಬಿಟ್ರೆ ಬಿಟ್ಕೊಡಕ್ ಆಗಲ್ಲ. ಸ್ವಲ್ಪ ಸ್ಟ್ರಾಂಗ್ ಆಗೇ ಇರ್ಬೇಕು ಅಂತ ಅನ್ಬಿಟ್ಟು ನನ್ ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡು ಹೋದೆ. ನಾನು ಎಲ್ಲರ ಜೊತೆಗೂ ಚೆನ್ನಾಗಿದ್ದೆ, ಎಲ್ಲರ ಜೊತೆಗೂ ಮಿಂಗಲ್ ಆಗಿ ಪ್ರತಿ ಟೈಮು ಸ್ಯಾಲ್ರಿ, ನನ್ ವರ್ಕ್ ಪ್ರೊಸೆಸ್ ಹೇಗಿತ್ತು ಚೆನ್ನಾಗೇ ಹೋಗ್ತಾ ಇತ್ತು. ಅವಾಗ ಏನಾಯ್ತು ಅಂದ್ರೆ, ನಾನು ವರ್ಕ್ ಮಾಡಿ ಒಂದು 3 months ಆಗಿತ್ತು ಸರ್. ಓಕೆ, 3 months ಆಗ್ತಾ ಒಬ್ರು ಮೇಡಮ್ ಪರಿಚಯ ಆದ್ರು ನನಗೆ.
ಓಕೆ. ಅವರು ಮೇಡಮ್ ಪರಿಚಯ ಆದ್ರು ಅಂತ ಅಂದ್ರೆ ಮುಂಚೆ ಕಾನ್ವರ್ಸೇಷನ್ ಎಲ್ಲ ಮಾಮೂಲಿ ಆಗಿತ್ತು, ಬಟ್ ನಾನು HR ಆಗಿದೆ, ಅವ್ರು ಎಂಪ್ಲಾಯ್ ಆಗಿದ್ದು, ಆ ತರ ಕಾನ್ವರ್ಸೇಷನ್ ಇತ್ತು. ಈಗ ಅಲ್ಲಿ ಆಮೇಲೆ ಮಾತಾಡೋಣ. ಈ HR ನಿಮ್ ಕೆಲಸ ಏನಲ್ಲಿ ಸರ್? HR ಅಂದ್ರೆ ಓವರ್ ಆಲ್ ಎಂಪ್ಲಾಯ್ಸ್ಗೆ ಅಗತ್ಯಗಳೇನೇನಿದೆ, ESI, PF, ಸ್ಯಾಲ್ರಿ ಹಾಕೋದು, ಕಂಪನಿ ಮೇಂಟೆನೆನ್ಸ್ ಮಾಡೋದು, ಕಂಪನಿ ನೀಟಾಗಿ ನಡೀತಿದೆಯಲ್ಲ ಅಂತ ನೋಡ್ಕೊಳ್ಳೋದು, ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ನನ್ನ ಒಂದು ಕರ್ತವ್ಯ ಇದೆ. ಓಕೆ. ಅಂದ್ರೆ ಆ ಬ್ರಾಂಚ್ಗೆ ದಾವಣಗೆರೆಯಲ್ಲಿರೋ ಬ್ರಾಂಚ್ಗೆ ಮ್ಯಾನೇಜರ್ ಬಿಟ್ರೆ, ಅಸಿಸ್ಟೆಂಟ್ ಮ್ಯಾನೇಜರ್ ಬಿಟ್ರೆ ನೆಕ್ಸ್ಟ್ ನಂದೇ ಅವಳಿ. ನಿಮ್ದೇ ಅವಳಿ ಅಂತಲ್ಲ ಸರ್, ಒಂದು ರೆಸ್ಪಾನ್ಸಿಬಿಲಿಟಿ ಅಷ್ಟೇ. ಹೇಳಿ. ನಾನು ಸ್ವಲ್ಪ ಹಳ್ಳಿ ಭಾಷೆ ಬಳಸ್ತೀನಿ, ಬೇಜಾರು ಮಾಡ್ಕೊಂಬಿಡಿ. ಇಲ್ಲ ಸರ್, ಇಲ್ಲ. ನಾನು ಹಳ್ಳಿ ಕಡೆಯವನೇ, ಬಟ್ ಒಟ್ಟಾರೆ ರೆಸ್ಪಾನ್ಸಿಬಲ್ ಅಥವಾ ಒಟ್ಟು ಇಡೀ ಏನೇ ಆಗುವುಗಳಿದ್ರು ನೀವೇ ರೆಸ್ಪಾನ್ಸಿಬಲ್ ಪರ್ಸನ್ ಅಂತ ಗೊತ್ತು, ಬಟ್ ಅದನ್ನ ನಿಮ್ದೇ ಅಂತ ಹೇಳಿ ಬಂದೆ. ಹೇಳಿ. ಸರ್ ಏನು ಅಂತ ಅಂದ್ರೆ ಒಬ್ರು ಮೇಡಮ್ ಪರಿಚಯ ಆದ್ರು. ಓಕೆ, ಅವ್ರ ಹೆಸರನ್ನು ಹೇಳಕ್ ಇಷ್ಟ ಪಡೋದಿಲ್ಲ ನಾನು. ಆಕ್ಚುಲಿ ಆ ಮೇಡಮ್ ಏನು ಅಂತಂದ್ರೆ ಅವರು ನಮ್ ಕ್ಯಾಸ್ಟೇ. ಓಕೆ, ನಮ್ ಕ್ಯಾಸ್ಟ್ ಅಂದ್ರೆ ಲೈಕ್ ನಾನು SC ಕ್ಯಾಸ್ಟ್ ಆಗ್ಬೇಕು. ಓಕೆ, ನಾನು SC ಅವರೇ, ಅವರು SC ಅವರೇ. ಓಕೆ, ನಮ್ದ್ರಲ್ಲಿ 2 ಬರುತ್ತೆ ಸರ್, ನಂಗೆ ಅದು ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಜಾತು ಬುಕ್ಯ ಅಂತ ಬರುತ್ತೆ. ಜಾತಿಗೆ ಮದ್ವೆ ಆಗಕ್ಕಾಗಲ್ಲ, ಬುಕ್ಯ ಅವ್ರಿಗೆ ಮದ್ವೆ ಆಗಕ್ಕಾಗಲ್ಲ. ಆಪೋಸಿಟ್ ಮದ್ವೆ ಆಗ್ಬೇಕು. ಜಾತು ಬುಕ್ಯದವ್ರಿಗೆ ಮದ್ವೆ ಆಗ್ಬೇಕು, ಅಥವಾ ಬುಕ್ಯ ಜಾತವ್ರಿಗೆ ಮದ್ವೆ ಆಗ್ಬೇಕು. ಬಟ್ ನಿಮ್ ಮನೆ ಬರೋಕೆ ಇಬ್ರದು ಒಂದೇ? ಇಲ್ಲ, ಬೇರೆ ಆಗುತ್ತೆ, ಮ್ಯಾಚ್ ಆಗುತ್ತೆ. ಏನ್ ಇಷ್ಟು ಮ್ಯಾಚ್ ಆಗುತ್ತೆ? ಇದೆಲ್ಲ ಹೆಂಗ್ ಗೊತ್ತಾಯ್ತು ನಿಮ್ಗೆ ಅಲ್ಲಿ? ಅಂದ್ರೆ ಕೇಳ್ಬಿಟ್ರಾ ನೀವ್ ಹೆಂಗೆ? ಅದು ಹೇಳ್ತೀನಿ ಸರ್, ಅದು ನೆಕ್ಸ್ಟ್ ಇದ್ರಲ್ಲಿ ಹೇಳ್ತೀನಿ. ಹೇಳಿ ಸರ್. ಸರ್ ಏನು ಅಂದ್ರೆ ಹಾಗೆ ಎಂಪ್ಲಾಯ್ ತರ ಕಾನ್ವರ್ಸೇಷನ್ ಆಗ್ತಾ ಇತ್ತು. ಒನ್ ಟೈಮು ಐ ಥಿಂಕ್ ದೀಪಾವಳಿ ಫೆಸ್ಟಿವಲ್ ಬಂತು ಸರ್. ದೀಪಾವಳಿ ಫೆಸ್ಟಿವಲ್ ಬಂತು. ಅವಾಗ ಅವ್ರೇನು ನನ್ನ ಹತ್ರ ಸರ್ ಈ ತರ ಹಬ್ಬ ಇದೆಯಲ್ಲ, ಸೊ ಅದಕ್ಕೋಸ್ಕರ ಸ್ವಲ್ಪ 1 hour ನಂಗೆ ಲೀವ್ ಬೇಕು ಅಂತ ಕೇಳ್ಕೊಂಡು ಹೋದ್ರು ನನ್ನ ಹತ್ರ. ನಿಮ್ಮಂದ್ರೆ ಯಾರಾದ್ರೂ ಲೀವ್ ತಗೊಳ್ಬೇಕು ಅಂದ್ರೆ ನಿಮ್ಮ ಹತ್ರ ಕೇಳಬೇಕು? ಹೌದು, ನನ್ನ ಹತ್ರ ಪ್ರತಿಯೊಂದು ಕಂಪನಿ ಗೇಟ್ ದಾಟಿ ಆಚೆ ಹೋಗ್ಬೇಕಂದ್ರು ನನ್ನ ಪರ್ಮಿಷನ್ ತಗೊಂಡೇ ಹೋಗ್ಬೇಕು. ಇನ್ ಕೇಸ್ ಏನಾದ್ರು ಆದ್ರೆ ಅಂದ್ರೆ ಅದಕ್ಕೆ ಅವ್ರು ಇರುವಂತಹ ಈಗ ಫಾರ್ ಎಕ್ಸಾಂಪಲ್ ಸೇಲ್ಸ್ ಎಂಪ್ಲಾಯ್ ಆಗಿದ್ರೆ ಅವ್ರ ಮ್ಯಾನೇಜರ್ ಹತ್ರನು ಕೇಳಬೇಕು, ಪ್ಲಸ್ ನನ್ನ ಹತ್ರನು ಕೇಳಬೇಕು. ಇಬ್ರು ಪರ್ಮಿಷನ್ ಕೇಳ್ಬಿಟ್ಟೆ ಆಚೆ ಹೋಗ್ಬೇಕು ಅವರು. ಓಕೆ, ಹೋಗ್ಬೇಕು ಅಂತ ಹೇಳಿದ್ರು ಸರ್. ಅವಾಗ ನಾನ್ ಅನ್ಕೊಂಡೆ ಇವ್ರು ಏನಕ್ಕೆ ಇವಾಗ ಹೋಗ್ತಾ ಇದ್ದಾರೆ ಅಂತ ಅನ್ಕೊಂಡೆ. ಅವಾಗ ಗೊತ್ತಾಯ್ತು, ಫೆಸ್ಟಿವಲ್ ಟೈಮ್ ಅಲ್ಲಿ ನಮ್ದು ಲಂಬಾಣಿಸ್ ಅಲ್ವಾ ಸರ್ ನಾವು. ಸೊ ಅದಕ್ಕೋಸ್ಕರ ನಮ್ ಹಬ್ಬ, ದೀಪಾವಳಿ ಹಬ್ಬನ ತುಂಬಾ ಜೋರಾಗಿ ಮಾಡ್ತೀವಿ. ತುಂಬಾ ಸಿಟಿಯಲ್ಲಿ ಇರೋರೆಲ್ಲ ಹಳ್ಳಿ ಕಡೆ ಹೋಗ್ಬಿಟ್ಟು ತುಂಬಾ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ನಾನ್ ಅನ್ಕೊಂಡೆ ಇವತ್ತು ಈ ತರ ಫೆಸ್ಟಿವಲ್ ಹಿಂಗೆಲ್ಲ ಹೆಂಗ್ ಮಾಡ್ತಾರಲ್ಲ ಅಂದ್ಬಿಟ್ಟು ಅಂದ್ರೆ ನಾವು ನಾನ್ ವೆಜ್ ಊಟ ಮಾಡ್ತೀವಲ್ಲ, ಇವತ್ತು ನಾನ್ ವೆಜ್ ಸ್ಪೆಷಲ್ ಅಲ್ವಾ ಅಂತ ನಾನು ಕೇಳಿದೆ ಅವರಿಗೆ. ಹೌದು ನಾನ್ ವೆಜ್ ಸ್ಪೆಷಲ್ ಅಂತ ಹೇಳಿದಾಗ ಹಂಗೆ ಒಂದ್ 5-10 ನಿಮಿಷ ಕಾನ್ವರ್ಸೇಷನ್ ಆಯ್ತು. ಆ ತರ ಈ ತರ ಅಂದ್ಬಿಟ್ಟು ನಿಮ್ಗೆ ಏನಾದ್ರು ತಗೊಂಡ್ಬರ್ಬೇಕಾ ಸರ್ ಅಂತ ಕೇಳಿದ್ರು. ನಾನು ಇಂಡೈರೆಕ್ಟ್ ಆಗಿ ಬೇಡ ಅಂತಿದ್ದು ಹೋಗೋ ಟೈಮಲ್ಲಿ ಮೇಡಮ್ ನನಗೂ ಒಂದ್ ಬಾಕ್ಸ್ ತಗೊಂಡ್ಬನ್ನಿ ಅಂತ ಅಂದೆ. ಅಂದ್ರೆ ಒಂದ್ 10 ನಿಮಿಷ ಅಥವಾ ಒಂದ್ ಅರ್ಧ ಗಂಟೆ ಹೋಗಿ ಬರೋದು ಹೌದಾ? ಏನ್ ಹೇಳಿ? ಅಂದ್ರೆ ಪರ್ಮನೆಂಟ್ ಆಗಿ ನನ್ಗೆ ಮಧ್ಯಾಹ್ನ ಮೇಲೆ ರಜೆ ಬೇಕು ಅಂದಿದ್ದ ಅಥವಾ ಒಂದ್ 10 ನಿಮಿಷ ಹೋಗಿ ಬರ್ಬೇಕು ಅಂತ? ಇಲ್ಲ, ಪರ್ಮನೆಂಟ್ ಆಗಿ ರಜಾ ಬೇಕು ಅಂದ್ರೂ ಕೊಡಲಾಗುತ್ತೆ, ಅಥವಾ ಒಂದ್ 10-15 ನಿಮಿಷ ಹೋಗ್ ಬರ್ತೀನಿ ಅಂದ್ರೂ ಕೂಡ ಕೊಡಲಾಗುತ್ತೆ. ಸೊ ಅಲ್ಲಿ ಕೇಳಿದ್ದೇನು ಆ ಹೆಣ್ಮಗಳು? ಅದೇ ಫೆಸ್ಟಿವಲ್ ಇದೆಲ್ಲ ಸರ್, ಹೋಗ್ಬೇಕು, ಮನೆಗೆ ಹೋಗಿ ಬರ್ಬೇಕು ಅಂತ ಕೇಳಿದ್ರು ಅಷ್ಟೇ. ಅಲ್ಲಪ್ಪ, ನನ್ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಮನೆಗೆ ಹೋಗಿ ಈಗ್ಲೇ ಬರೋದಾ ಅಥವಾ ಅರ್ಧ ದಿನ ನಂಗೆ ಫುಲ್ ಅಲ್ಲೇ ಹೋಗಿ? ಇಲ್ಲ, ಅರ್ಧ ದಿನ ಅಲ್ಲ, 1 hour. ಬರ್ಬೇಕಾದ್ರೆ ನನಗೂ ತಗೊಂಬನ್ನಿ ಅಂತ, ಯಾಕೆಂದ್ರೆ 1 hour ಬೇಕಷ್ಟೇ ಅಲ್ವಾ? ಸೊ ವಾಪಸ್ ಬರ್ಬೇಕಾದ್ರೆ ತಗೊಂಡ್ಬನ್ನಿ ಅಂತ. ತಗೊಂಬನ್ನಿ, ಯಾಕಂದ್ರೆ ನಾನು ನನ್ ವಿಲೇಜ್ ಇಂದ ದಾವಣಗೆರೆ ಹೋಗ್ಬೇಕಂದ್ರೆ 40 ಕಿಲೋಮೀಟರ್ಸ್ ಎವ್ರಿ ಡೇ. ನಾನು 40 ಕಿಲೋಮೀಟರ್ಸ್ ಬೈಕಲ್ಲಿ ಟ್ರಾವೆಲ್ ಮಾಡ್ತಾ ಇದ್ನ. ಸೊ ನಾನ್ ಆ ಇಯರ್ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡಕ್ಕೂ ಕೂಡ ಆಗ್ತಿದ್ದಿಲ್ಲ. ಓಕೆ. ಸೊ ಅದಕ್ಕೋಸ್ಕರ ತಗೊಂಬನ್ನಿ ಮೇಡಮ್ ಅಂತ ಅಂದೆ. ಅವ್ರು ತಗೊಂಬಂದ್ರು. ಅವರು ನಾನ್ ವೆಜ್ ಮಾಡಿದ್ರಲ್ಲ ಸರ್, ಸೇಮ್ ನಮ್ಮ ಅಮ್ಮ ಅವ್ರು ಹೆಂಗ್ ಮಾಡ್ತಾರೋ
ಸೇಮ್ ಟು ಸೇಮ್ ಅದೇ ಟೇಸ್ಟ್ ಸರ್, ಒಂದು ಚೂರು ಮಿಸ್ಟೇಕ್ ಇಲ್ಲ. ಅದನ್ನು ಕೂಡ ಹೇಳ್ದೆ, ಸೇಮ್ ಟು ಸೇಮ್ ನಮ್ಮ ಅಮ್ಮನ್ ತಾನೇ ಅಡಿಗೆ ಮಾಡಿದೀರಾ ಅಂತಾನು ಕೂಡ ಅದೇ ಹೇಳ್ದೆ. ಬಟ್ Day by day, day by- ತಂದಿದ್ದವರು ಮಾಡಿದ್ದವ್ರ ಅಮ್ಮ ಇರ್ತಾರ. ಮಾಡಿದ್ದು ಅವರೇ, ತಗೊಂಡ್ಬಂದಿದ್ದು ಕೂಡ ಅವರೇ. ಓಹೋ. ಹಿಂಗಾಯ್ತು ಸರ್. ಈ ತರ ಆದ್ಮೇಲೆ ಡೈಲಿ ಕಾನ್ವರ್ಸೇಷನ್ ಆಯ್ತು. ಕಾನ್ವರ್ಸೇಷನ್ ಆದಂಗೆ ನನಗೆ ಇಷ್ಟ ಆಗೋದಕ್ಕೆ ಸ್ಟಾರ್ಟ್ ಆದ್ರು ಅವರು. ಏನ್ ತಂದಿದ್ದು ಸಾಂಬಾರ? ಇಲ್ಲ, ನನಗೆ ಇಷ್ಟ ಆಯ್ತಂದ್ರೆ ನಾನು ಅವ್ರನ್ನ ಇಷ್ಟ ಪಡೋ ತರ ಆಯ್ತು. ಲೈಕ್ ಇಷ್ಟ ಆಗೋದಕ್ಕೆ ಈ ಪ್ರೀತಿ. ಊಟದ ಬಗ್ಗೆ ಮಾತಾಡ್ತೀರಿ, ಈ ಹುಡುಗಿ ಇಷ್ಟ ಆಗಕ್ ಶುರು ಮಾಡಿದ್ರು ಅಂತ? ಈ ಹುಡುಗಿ ಇಷ್ಟ ಆಗೋಕ್ ಸ್ಟಾರ್ಟ್ ಆದ್ರು. ಓಹೋ. ಓಕೆ, ಅದೇ ಡೈಲಿ ಸಾಂಬಾರು ತಂದ ಪ್ರೇಮ. ಡೈಲಿ ಕಾನ್ವರ್ಸೇಷನ್ ಆಯ್ತು. ಅಂದ್ರೆ ಪ್ರತಿ ಟೈಮ್ ಕಾನ್ವರ್ಸೇಷನ್ ಆಯ್ತು. ಕಾಂಟ್ಯಾಕ್ಟ್ ನಂಬರ್ ಕೂಡ. ಎಷ್ಟು ಅಂತರ, ವಯಸ್ಸು ಎಷ್ಟು ಅಂತರ ಎಷ್ಟಿತ್ತು ಸರ್? ಅದು ಆಮೇಲೆ ಹೇಳ ನಿಮಗೆ, ನಾನು ಹೇಳಿದ್ದೀನಿ, ಮಿಸ್ ಮಾಡಲ್ಲ, ಆಮೇಲೆ ಹೇಳ್ತೀನಿ. ಹಂಗೆ ಕಾನ್ವರ್ಸೇಷನ್ ಆಗ್ತಾ ಇತ್ತು. ಪ್ರತಿ ಕಾನ್ವರ್ಸೇಷನ್ ಅಲ್ಲಿ ನಾನು ಅವ್ರಲ್ಲಿ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋಕ್ ಸ್ಟಾರ್ಟ್ ಮಾಡಿದೆ. ಓಕೆ, ಪ್ರತಿ ಇದ್ರಲ್ಲೂ ಕೂಡ ನಾನು ನಮ್ಮೂರಿಂದ ದಾವಣಗೆರೆ ಹೋಗ್ಬೇಕಂದ್ರು ಕಾಲಲ್ಲಿ ಮಾತಾಡ್ಕೊಳ್ತಾ ಹೋಗ್ತಿದ್ದೆ. ಕಂಪ್ನಿಲಿ ಕೆಲಸ ಮಾಡ್ತಿರುವಾಗ್ಲೂ ಕೂಡ ಕಾಲಲ್ಲಿ ಮಾತಾಡ್ತಾ ಇದ್ದೆ. ಕಂಪ್ನಿಯಿಂದ ಮನೆ ಈವ್ನಿಂಗ್ ಹೋಗುವಾಗ್ಲೂ ಕಾಲಲ್ಲಿ ಮಾತಾಡ್ತಾ ಇದ್ದೆ. ಕಂಪ್ನಿ ಒಳಗಡೆ ಇದ್ದಾಗ ಅಲ್ಲೇ ಇರ್ತಿದ್ರಲ್ವಾ, ಕಾಲಾಗ ಹಿಂಗ್ ಮಾತಾಡ್ತಿದ್ರಿ? ಇಲ್ಲ, ಅಲ್ಲೇ ಇದ್ದೆ ಅಂತ ಅಂದ್ರೆ ನಾನು ಡೈಲಿ 3 ಟೈಮು ಅಬ್ಸರ್ವೇಷನ್ ಹೋಗ್ತಾ ಇದ್ದೆ. ಯಾವ ಎಂಪ್ಲಾಯಿ ವರ್ಕ್ ಮಾಡ್ತಿದ್ದಾರೆ, ಯಾವ ಎಂಪ್ಲಾಯಿ ಶೂ ಹಾಕೊಂಡಿದ್ದಾರೆ, ಯಾವ ಎಂಪ್ಲಾಯಿ ಫ್ರೀಯಾಗಿ ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ. ಮೊಬೈಲ್ ಎಲ್ಲ ಯೂಸ್ ಮಾಡಂಗಿಲ್ಲ ಸರ್ ಕಾರ್ ಶೋರೂಮ್ ಅಲ್ಲೆಲ್ಲ. ಅದನ್ನೆಲ್ಲ ಚೆಕ್ ಮಾಡಕ್ಕೆ ಹೋಗ್ತಾ ಇದ್ದೆ ನಾನು. ಆತರ ಯೂಸ್ ಮಾಡಬಾರ್ದು ಹಂಗೆ ಹಿಂಗೆ ಅಂತ. ಆ ಟೈಮಲ್ಲಿ ಕಾಲಲ್ಲಿ ಮಾತಾಡ್ತಾ ಇದ್ದೆ. ಓಕೆ, ಈ ತರ ಮಾಡ್ತಾ ಇರುವಾಗ ನನ್ಗೇನು ಅವ್ರು ಇಷ್ಟ ಇದ್ರು. ಬಟ್ ಅವ್ರಿಗೆ ಒಂದ್ ಸೈಡ್ ಡೌಟ್ ಇತ್ತು ಸರ್, ನಾನು ಅವ್ರನ್ನ ಇಷ್ಟ ಪಡ್ತಾ ಇದ್ದೀನಿ ಅಂತ ಡೌಟ್ ಇತ್ತು. ಇಲ್ಲಿ ಒಂದ್ ನಿಮಿಷ, ಈ ಕಾಲಲ್ಲಿ ಫೋನ್ ಬಳಸಂಗಿಲ್ಲ ಅಲ್ವಾ? ಹೌದು. ಆ ಹುಡುಗಿ ಹತ್ರ ನೀವು ಶರೀರವಾಣಿಲಿ ಮಾತಾಡ್ತಿದ್ರು, ಆ ಹುಡುಗಿನ ಫೋನ್ ಬಳಸ್ಬೇಕು ತಾನೇ, ಮತ್ತೆ ನಿಮ್ ಜೊತೆ ಮಾತಾಡ್ಬೇಕು. ಅಲ್ಲ, ಸೈಡಿಗೆ ಯಾರಿಗೂ ಗೊತ್ತಾಗ್ತಿರೋ ತರ ಸೈಡಿಗೆ ಕಾನ್ಫರೆನ್ಸ್ ಹಾಲ್ ಇರುತ್ತಲ್ಲ, ಅವರು ಏನು ಇನ್ಫ್ಲೂಯೆನ್ಸ್ ನಿಮ್ದು. ಅವರು ಕಾನ್ಫರೆನ್ಸ್ ಹಾಲ್ ಅಲ್ಲಿ ಅವಾಗ ಫ್ರೀ ಇರೋ ಟೈಮಲ್ಲಿ ಒಂದು ಬುಕ್ ತರ್ತಾ ಇದ್ರು ಸರ್ ಓದ್ಲಿಕ್ಕೆ, ಕಾಂಪಿಟೇಟಿವ್ ಎಕ್ಸಾಮ್ಗೆ. ಓಕೆ. ಸೊ ಆ ಟೈಮಲ್ಲಿ ಮಾತಾಡ್ತಾ ಇದ್ವಿ. ಸಾಮಾನ್ಯವಾಗಿ ಫ್ರೀ ಇರೋ ಟೈಮಲ್ಲಿ ಸ್ಟಡಿ ಮಾಡ್ತಾರಲ್ಲ. ಆಗ್ಲಿ ಇಲ್ಲ, ಮುಂದುವರಿಸಿ. ಈ ತರ ಕಾನ್ವರ್ಸೇಷನ್ ಗಳಾಗ್ತಾ ಇತ್ತು. ಆಮೇಲೆ ನಾನು ಟ್ರೈನಿಂಗ್ ಟೈಮಲ್ಲೂ ಕೂಡ ಶಿವಮೊಗ್ಗ ಹೋಗ್ತಿರುವಾಗ ಅಲ್ಲೂ ಕೂಡ ಕಾನ್ವರ್ಸೇಷನ್ ಆಗ್ತಾ ಇತ್ತು. ಕನ್ವೆನ್ಷನ್ ಆದಂಗೆ ಅಲ್ಲಿರೋ ಎಲ್ಲಾ ಎಂಪ್ಲಾಯೀಸ್ ಗಳಿಗೂ ಡೌಟ್ ಬರಕ್ ಸ್ಟಾರ್ಟ್ ಆಯ್ತು. ಓಕೆ, ಡೌಟ್ ಬರಕ್ ಸ್ಟಾರ್ಟ್ ಆಯ್ತು. ಒನ್ ಟೈಮ್ ನಾನೇನ್ ಕೇಳಿದೆ ಅಂತ ಅಂದ್ರೆ, ಮೇಡಮ್ ನಿಮ್ದು ಜಾತ ಬುಕ್ಯನಾ ಅಂತ ಕೇಳಿದೆ. ಅವ್ರು ಬುಕ್ಯ ಅಂತ ಅಂದ್ರು, ನಂದು ಜಾತ. ಓಕೆ, ಮ್ಯಾಚ್ ಆಗುತ್ತೆ ಅಂತ. ಒಳ ಜಾತಿಗಳ ಬಗ್ಗೆ ಕೇಳ್ತಿದ್ದೀರಿ? ಹಿಂಗ್ ಕೇಳಿದೆ, ಮದ್ವೆ ಆಗ್ತಾರಲ್ಲ ಅದ್ರ ರಿಲೇಟೆಡ್ ಕೇಳಿದೆ. ಆಮೇಲೆ ಏನಾಯ್ತು ಅಂತ ಅಂದ್ರೆ, ಅವರು ಪ್ರತಿ ಟೈಮ್ ಕೋರ್ಟಿಗೆ ಅಂತ ಹೋಗ್ತಾ ಇದ್ರು ಸರ್. ಯಾಕೆ? ಅದೇ ಹೇಳ್ತೀನಿ ಸರ್, ಆ ಹಂತನ ಹೇಳ್ತೀನಿ. ಕೋರ್ಟಿಗೆ ಅಂತ ಹೋಗ್ತಾ ಇದ್ರು. ಕೋರ್ಟಿಗೆ ಹೋಗ್ತಾ ಇದ್ರಲ್ಲ, ನಾನು ಒನ್ ಟೈಮು ಬೈಕಲ್ಲಿ ಬರುವಾಗ ಕಾಲ್ ಮಾಡಿ ಕೇಳಿದೆ, ಮೇಡಮ್ ನೀವು ಕೋರ್ಟಿಗೆ ಏನಕ್ಕೆ ಹೋಗ್ತೀರಾ ಅಂತ ಅಂದ್ಬಿಟ್ಟು ಕೇಳಿದೆ. ಸಾರಿ ಕಂಪನಿಲಿ ಇರುವಾಗ ಕೇಳಿದೆ. ಆವಾಗ ಟೈಮ್ ಆಯ್ತಲ್ಲ, ಅವ್ರ ಹಂಗೆ ಮನೆಗೆ ಹೋಗ್ಬಿಟ್ರು. ಅದಾದ್ಮೇಲೆ ನಾನು ಬೈಕಲ್ಲಿ ದಾವಣಗೆರೆ ಟು ನಮ್ಮೂರಿಗೆ ಬರುವಾಗ, ಸರ್ ಏನಕ್ಕೆ ಕಾಲ್ ಮಾಡಿ, ಏನಕ್ಕೆ ಕೇಳ್ತಾ ಇದಾರಲ್ಲ ಕೋರ್ಟಿಗೆ ಹೋಗ್ತೀರಾ ಹಂಗೆ ಅಂತ ಅಂದ್ಬಿಟ್ಟು, ಮೇಡಮ್ ನಾನು ಮನೆಗೆ ಹೋಗ್ಬಿಟ್ಟು ನಾನೇ ಕಾಲ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಕಾಲ್ ಕಟ್ ಮಾಡ್ಬಿಟ್ಟು ಮನೆಗೆ ಬಂದಾದ್ಮೇಲೆ ಕಾಲ್ ಮಾಡ್ದೆ. ಮೇಡಮ್ ಅದೇ ಲೈಕ್ ಸ್ಟಾರ್ಟಿಂಗ್ ಮಾಡ್ತಾರ, ಸ್ಟಾರ್ಟಿಂಗ್ ಒಂದೇ ಸಲ ಮ್ಯಾಟ್ರ್ ಎತ್ತಬಾರ್ದು ಅಂತ ಅಂದ್ಬಿಟ್ಟು, ಊಟ ಆಯ್ತಾ, ಮತ್ತೇನ್ ಸಮಾಚಾರ, ಹೆಂಗಿತ್ತು ವರ್ಕು, ಆ ತರ ಈ ತರ ಮಾತಾಡ್ಬಿಟ್ಟು, ನೀವ್ ಏನು ಕೋರ್ಟಿಗೆ ಹೋಗ್ತೀರಾ ಅಂತ ಗೊತ್ತಾಗ್ಲಿಲ್ಲ ಅಂತ ಕೇಳಿದೆ ನಾನು. ಇಲ್ಲ ಸರ್, ನನ್ಗೆ ಈ ತರ ಮದ್ವೆ ಆಗಿದೆ, ನನ್ನ ಹಸ್ಬೆಂಡ್ ಬ್ಯಾಂಗ್ಳೂರಲ್ಲಿ ಇರೋದು, ಅವ್ರು ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾ ಇದ್ರು. ನನ್ಗೆ ನನ್ ಡೆಲಿವರಿ ಟೈಮ್ ಅಲ್ಲಿ ನನಗೆ ಮನೆ ಬಿಟ್ಟೋಗಿದ್ದೆ ಸೈ. ಮನೆ ಬಿಟ್ಟೋಗಾದ್ಮೇಲೆ ನನ್ನನ್ನ ನೋಡಕ್ ಬಂದಿಲ್ಲ, ನನ್ನ ಕರ್ಕೊಂಡು ಹೋಗಕ್ ಬಂದಿಲ್ಲ, ನಾನು ಕಾಲ್ ಮಾಡಿದ್ರು ಕೂಡ ಕಾಲು ಕೂಡ ರಿಸೀವ್ ಮಾಡ್ತಿಲ್ಲ, ಯಾವ್ದೇ ತರ ಕಾನ್ವರ್ಸೇಷನ್ ಇಲ್ಲ ಅಂತ ಅಂದ್ರು. ನನಗೇನೋ ಅಂದ್ರೆ ಅವ್ರ ಹಸ್ಬೆಂಡ್ಸು ವಯಸ್ಸು ಕಾನ್ವರ್ಸೇಷನ್ ಇಲ್ಲ ಅಂತ ಅಂದ್ರು. ನನ್ಗೇನು ಮನ್ಸಲ್ಲಿ ಅವ್ರಿಗೆ ಮದುವೆ ಆಗಿತ್ತ? ಹೌದೌದು, ಮದುವೆ ಆಗಿತ್ತು. ಈಗ ನಿಮ್ಗೆ ಅಲ್ಲಿ ಹೊಸ ವಿಷಯ ಅದು? ನನಗೆ ಹೊಸ ವಿಷಯ. ಆಕ್ಚುಲಿ ನನ್ನ ಇಂಟೆನ್ಷನ್ ಅದೇ ಇತ್ತು ಸರ್.
ಒಬ್ರು ಈ ತರ ವಿಧವೆ ಆಗಿರೋರ್ನ ಅಥವಾ ಒಬ್ರು ಗಂಡ ಬಿಟ್ಟವ್ರನ್ನ ನಾನ್ ಬಾಳ್ ಕೊಟ್ರೆ ಚೆನ್ನಾಗಿರುತ್ತೇನೋ ಅಂತ ನನ್ ಲೈಫ್ ಅಲ್ಲಿ ಕೂಡ ನಾನು ಹಂಗೆ ಅನ್ಕೊಂಡಿದ್ದೆ. ಅಂದ್ರೆ ಇದು ಹೊಸಬ್ರು ಯಾಕೆ ಯಾಕೆ ಹಿಂಗೆ ಅಂದ್ರೆ ನಮ್ಮ ಅಕ್ಕಂದು ಕೂಡ ಸೇಮ್ ಅದೇ ತರ ಆಗಿದೆ ಸರ್. ಅಂದ್ರೆ ಆ ಇಂಟೆನ್ಷನ್ ನಿಮ್ಮ ಅದೇ ತರ ಅಂದ್ರೆ ನಮ್ಮ ಅಕ್ಕಂದು ಓಕೆ, ಆ ವ್ಯಕ್ತಿ ಬಿಟ್ಟು ಹೋಗಿದ್ದಾರೆ. ಅವ್ರು ಬಿಟ್ಟೋಗಿ ಸರಿಯಾಗಿ 1 ಮಂತ್ ಕೂಡ ಬಾಳ್ವೆ ಮಾಡಿಸ್ಲಿಲ್ಲ ಸರ್ ನಮ್ಮ ಅಕ್ಕಂಗೆ. ಆ ಇಂಟೆನ್ಷನ್ ಇಂದ ನಾನು ಇಂಥವ್ರನ್ನೇ ಮದ್ವೆ ಆಗ್ಬೇಕು ಅಂತ ನನ್ ಮೈಂಡ್ ಅಲ್ಲಿ ಅವಾಗಿಂದ ಉಟ್ಕೊಂಡ್ಬಿಡ್ತು. ಆಕ್ಚುಲಿ ನಮ್ಮ ಅಕ್ಕಗೆ 2010 ಅಲ್ಲಿ ಮದ್ವೆ ಆಗಿತ್ತು. ಈಗ ನಿಯರ್ 1-2 ಇಯರ್ ಆಯ್ತು ಸರ್ ಕಂಪ್ಲೀಟ್ ಡಿವೋರ್ಸ್ ಎಲ್ಲ ಪ್ರೊಸೆಸ್ ಆಗಿ 2 ಇಯರ್ ಆಯ್ತು. ನಿಯರ್ 12-14 days ಕೋರ್ಟಿಗೆ ಅಡ್ಡಾಡಿರೋದು. 12ರಿಂದ 14 ವರ್ಷ ಕೋರ್ಟಿಗೆ ಅಡ್ಡಾಡಿರೋದು. ಓಹೋ, ಅಷ್ಟ್ರಲ್ಲಿ ಅವ್ರಿಗೆ ಮದುವೆ ಮಾಡ್ಲಿಲ್ವಾ? ಯಾರು? ಇಲ್ಲ ಸರ್, ಕೋರ್ಟಿಂಗ್ ಕಂಪ್ಲೀಟ್ ಕ್ಲಿಯರ್ ಆಗೋವರೆಗೂ ಮದ್ವೆ ಆಗೋಲ್ವಲ್ಲ. ಆಗಲ್ಲ ಬಟ್ ಅಷ್ಟು ಸಮಯ ತಗೊಳುತ್ತಾ ಡೈವರ್ಸ್ಗೆ? ಅಂದ್ರೆ ನಮ್ಮ ಅಕ್ಕಂಗೆ ಚಿಕ್ಕವಳಿರುವಾಗ್ಲೇ ಮದ್ವೆ ಆಯ್ತು. ನಿಯರ್ 17 years 18 years ಮದ್ವೆ ಆಗಿದ್ದು. ಐ ಥಿಂಕ್ 2010 ಅಲ್ಲೇನೋ ಮದ್ವೆ ಆಗಿತ್ತು. ಅದನ್ನು ಅವ್ರ ವಿಚಾರನ ಹಿಂಗ್ ಹೇಳಿದ್ರು, ಈ ತರ ಆಗಿದೆ. ಅಲ್ದೆ ಪ್ಲಸ್ ಅವ್ರಿಗೆ ಒಬ್ಬ ಮಗನೂ ಕೂಡ ಇದ್ದ. ಅವಾಗ LKG ಓದ್ತಾ ಇದ್ದ. ನಾನು ಕೂಡ ನಮ್ಮ ಅಕ್ಕಗೆ ಅವಳಿಗೆ ಹೇಳಿದೆ, ನಮ್ಮ ಅಕ್ಕಂದು ಹಿಂಗೆ ಆಗಿರೋದು ಮೇಡಮ್, ಈ ತರ ಡಿವೋರ್ಸ್ ಹಿಂಗೆ ಆಗಿದೆ ಅಂದ್ರೆ ಇನ್ನೂ ಸ್ವಲ್ಪ ಹತ್ರ ಆಗಕ್ಕೆ ಸ್ಟಾರ್ಟ್ ಮಾಡಿದ್ರು. ಇನ್ನೂ ಸ್ವಲ್ಪ ಹತ್ರ. ಒಂದ್ ನಿಮಿಷ, ಇಲ್ಲಿ ಸ್ವಲ್ಪ ಧರ್ಮ ಸೂಕ್ಷ್ಮ ನೋಡಪ್ಪ. ಇಲ್ಲಿ ನೀವ್ ಅಂದ್ಕೊಂಡಿದ್ರಿ ನಮ್ಮ ಅಕ್ಕನ ಬದುಕಿನಂತೆ ಇನ್ನೊಂದು ಯಾವುದೋ ಹೆಣ್ಮಗಳು ಬದುಕಲ್ಲಿ ಗಂಡ ಹೀಗೆ ಕೈ ಕೊಟ್ಟು ಅಥವಾ ಮೋಸ ಮಾಡಿಯೋ ಅಥವಾ ಅರ್ಧದಲ್ಲಿ ಬಿಟ್ಟು ಹೋದ ಅಂತ ಹೆಣ್ಮಗಳನ್ನು ನಾನು ಪ್ರೀತಿಸಬೇಕು, ಮದುವೆ ಆಗಬೇಕು ಅಂತ ಅಂದ್ಕೊಂಡು, ಹೌದಾ? ಹೌದು, ಕರೆಕ್ಟ್. ಆದ್ರೆ ಇಲ್ಲಿ ಈ ಪ್ರೇಮಾಂಕುರವಾದ ಸಮಯದಲ್ಲಿ ಈ ಹೆಣ್ಮಗಳು ಈ ಕತೆ ನಿಮಗೆ ಗೊತ್ತೇ ಇರ್ಲಿಲ್ಲ, ಹೌದಲ್ಲ? ಗೊತ್ತಿರ್ಲಿಲ್ಲ. ಹಂಗ ನೋಡಿದ್ರೆ ನೀವು ಅಲ್ಲಿ ನಿರ್ಧರಿಸಿದ್ದಕ್ಕೂ ಇಲ್ಲಿ ನಡ್ಕೊಂಡಿದ್ದಕ್ಕೂ ಸಂಬಂಧವೇ ಇಲ್ಲ. ಈಗ ಗೊತ್ತಾಯ್ತು, ಅದು ಬೇರೆ ವಿಚಾರ. ಬಟ್ ಗೊತ್ತಾಗೋ ಮುಂಚೆನೆ ನಿಮ್ಗೆ ಅಂತದ್ದೊಂದು ಪ್ರೇಮಾಂಕುರ ಆಗಿತ್ತಲ್ಲ? ಆಗಿತ್ತು ಸರ್. ಆದ್ರೆ ಇಲ್ಲಿ ನನಗೆ ಅವ್ರು ಈ ತರ ಆಗಿದ್ದಾರೆ ಅಂತ ಗೊತ್ತಾದ್ಮೇಲೆ ಇನ್ನೂ ಎಕ್ಸ್ಟ್ರಾ ಪ್ರೀತಿ ಮಾಡೋ ತರ ನನಗೆ ಇನ್ನೂ ಎಕ್ಸ್ಟ್ರಾ ಇದಾಯ್ತು. ನಾನು ಏನ್ ಹೇಳ್ದೆ ಗೊತ್ತಾಯ್ತಲ್ಲ ನಿಮ್ಗೆ? ಅದೇ ಅವೆಲ್ಲ ಸೂಕ್ಷ್ಮ ಅವು. ನಾನು ಒಂದ್ಸಲಿ ಆ ಹೀಟಲ್ಲಿ ಅಂದ್ಕೊಳ್ಳೋದಕ್ಕೂ ಅಥವಾ ಆ ಬಿಸಿ ಸಮಯದಲ್ಲಿ ಅಂದ್ಕೊಳ್ಳೋದಕ್ಕೂ ನಾನು ನಡ್ಕೊಳ್ಳೋದಕ್ಕೂ ಕೆಲವೊಮ್ಮೆ ವ್ಯತ್ಯಾಸಗಳು ಕಾಣ್ಕೊಳ್ತವೆ. ಇರ್ಲಿ, ಆಕೆ ಹಂಗಂದಾಗ ನಿಮ್ಮ ಅಕ್ಕನ ವಿಚಾರ ಪ್ರಸ್ತಾಪ ಮಾಡಿದ್ರಿ. ಸೊ ಅದಾದ್ಮೇಲೆ ವಿಚಾರಗಳು ಸೇಮ್ ಇರೋದ್ರಿಂದ, ಮನಸ್ಥಿತಿಗಳು ಸೇಮ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಕನೆಕ್ಟ್ ಆಗ್ಲಿಕ್ಕೆ ಶುರುವಾದ್ರಿ. ಹೇಳಿ. ಈ ತರ ಆದ್ಮೇಲೆ ಈಗ ಪ್ರತಿ ವಾರದಲ್ಲಿ ಏನಿಲ್ಲ ಅಂತ ಅಂದ್ರು 4 ದಿನ ನನಗೋಸ್ಕರ ಅಡಿಗೆ ಮಾಡ್ಕೊಂಡ್ ಬರ್ತಾ ಇದ್ರು ಅವರು. ಬೆಳಿಗ್ಗೆ ಟಿಫನ್, ಬೆಳಿಗ್ಗೆ ಮಧ್ಯಾಹ್ನ ಪ್ರತಿ ಟೈಮು ಕೂಡ. ಓಕೆ, ನಾನು ಏನು ಡೇ ಬೈ ಡೇ ಅವ್ರಿಗೆ ಹತ್ರನೇ ಆಗಕ್ ಸ್ಟಾರ್ಟ್ ಹೋಗ್ಬಿಟ್ಟೆ. ಮಗು ಇತ್ತು. ಮಗು ಐ ಥಿಂಕ್ LKG ಏನೋ ಓದ್ತಾ ಇದ್ದ. ಡೇ ಬೈ ಡೇ ನಾನು ಅವ್ರಿಗೆ ಹತ್ರ ಆಗಕ್ಕೆ ಸ್ಟಾರ್ಟ್ ಆಗೋಗ್ಬಿಟ್ಟೆ. ಓಕೆ, ಹತ್ರ ಆಗದಲ್ದೆ ನಾನು ವಾಟರ್ ಬಾಟ್ಲಿ ತಗೊಂಡೋಗ್ತಿದ್ದು ಕೂಡ ನಾನು ವಾಟರ್ ಬಾಟ್ಲಿ ತಗೊಂಡೋಗದೆ ಸ್ಟಾರ್ಟ್ ಮಾಡ್ಬಿಟ್ಟೆ. ಅವ್ರ ವಾಟರ್ ಬಾಟ್ಲಿಯಲ್ಲೇ ನೀರ್ ಕುಡಿಯಕ್ ಸ್ಟಾರ್ಟ್ ಮಾಡ್ಬಿಟ್ಟೆ. ಅವ್ರು ಆದ್ರೂ ಏನು ಹೇಳ್ತಿದ್ದಿಲ್ಲ. ಬಟ್ ನಾನು ಅವ್ರಿಗೆ ಪ್ರೀತಿಸ್ತಾ ಇರೋದು ಅವ್ರಿಗೆ ಡೌಟ್ ಇತ್ತು. ಯಾಕಂದ್ರೆ ಅವ್ರ ಡೇ ಬೈ ಡೇ ಮಾತಾಡ್ಸೋ ಕಾನ್ವರ್ಸೇಷನ್ ಗಳೆಲ್ಲ ಜಾಸ್ತಿ ಆಗ್ತಾ ಹೋಯ್ತು. ಅವ್ರ ವಾಟರ್ ಬಾಟ್ಲಿ ಎಲ್ಲ ಕೂಡ ನಾನು ನೀರ್ ಕುಡಿಯಕ್ ಸ್ಟಾರ್ಟ್ ಆಯ್ತು. ಅದಲ್ಲದೆ ಅವ್ರ ತಂದಿರೋ ಬಾಕ್ಸ್ ಅಲ್ಲೂ ಕೂಡ ನಾನು ಊಟ ಮಾಡಕ್ ಸ್ಟಾರ್ಟ್ ಆಯ್ತು. ನನಗೆ ಅಂತಾನೆ ಕೂಡ ನಾನ್ ಹೇಳ್ದಾಗ, ನಾನು ಇವತ್ತು ಆಫ್ಟರ್ನೂನ್ ಊಟ ತಗೊಂಬರಲ್ಲ, ನೀವೇ ತಗೊಂಬ ಅಂತ ಅಂದಾಗ ತಗೊಂಡ್ಬರ್ತಾ ಇದ್ರು. ಓಕೆ, ಅಂದ್ರೆ ಕಾನ್ವರ್ಸೇಷನ್ ಅಥವಾ ನಿಮ್ಮ ಮಾತುಕತೆ ನಡೆದಿರ್ತಿತ್ತು. ಹೌದು. ನಾನ್ ವೆಜ್ ಮಾಡಿದಾಗಂತೂ ಮಸ್ಟ್ ಅಂಡ್ ಶುಡ್ ನನಗೋಸ್ಕರ ಒಂದ್ ಬಾಕ್ಸ್ ಇದ್ದೇ ಇರ್ತಿತ್ತು ಸರ್. ನಾನ್ ವೆಜ್ ಮಾಡಿದಾಗ ಓಕೆ, ಈ ತರ ಆಯ್ತು, ಹಿಂಗಾಯ್ತು. ಅದಾದ್ಮೇಲೆ ಕೆಲವು ಕಾರಣಾಂತರಗಳಿಂದಾಗಿ ನಾನ್ ಕೆಲ್ಸ ಬಿಡೋ ಸಮಯ ಬಂತು ಸರ್. ಓಕೆ, ಕಾರಣಾಂತರ ಏನೋ ಸಮ್ ಪರ್ಸನಲ್ ರೀಸನ್ ಇಂದ ಕೆಲ್ಸ ಬಿಡೋ ರೀಸನ್ ಬಂತು. ಅವಾಗಂತೂ ನಾನು ಎಷ್ಟು ಹತ್ತಿದ್ದೀನಿ ಅಂದ್ರೆ ಸರ್, ಅವಳನ್ನ ಬಿಟ್ಟು ಹೋಗ್ತೀನಿ. ಕೆಲ್ಸದ ಬಗ್ಗೆ ನಂಗೆ ಯೋಚನೆ ಇಲ್ಲ. ಅವಳನ್ನ ಮಿಸ್ ಮಾಡ್ಕೊಳ್ತೀನಿ ಅಂದ್ರೆ ಎಷ್ಟು ಹತ್ತಿದ್ದೀನಿ ಅಂತ ಅಂದ್ರೆ ನನ್ ಕಣ್ಗಳೆಲ್ಲ ಕೆಂಪಗಾಗಿ ಹೋಗ್ಬಿಟ್ಟಿದೆ ಸರ್, ಆ ರೇಂಜ್ ಅಲ್ಲಿ. ಬಟ್ ಆ ಸಮಯದಲ್ಲಿ ನಿಮ್ಮ ಪ್ರೀತಿಯ ಮಾತುಕ ಅಂದ್ರೆ ನೀವೇನ್ ಮನ್ಸಲ್ಲಿ ಇಟ್ಕೊಂಡಿದ್ರೆ ಅದನ್ನೇನು ಹೇಳ್ಕೊಂಡಿರ್ಲಿಲ್ಲ? ಇಲ್ಲ, ಅದ್ ಹೇಳ್ಕೊಂಡಿಲ್ಲ. ಅದ್ರದ ಈ ಪಾರ್ಟ್ ನೆಕ್ಸ್ಟ್ ಹೇಳ್ತೀನಿ ನಾನು.
ಓಕೆ, ತುಂಬಾ ಹತ್ತು ಬಿಟ್ಟಿದೆ ಸರ್. ಅವಾಗ ಅವಳು ಕೂಡ ಹೇಳಿದ್ಲು, ಓಕೆ ಇನ್ ಕೇಸ್ ನೀನ್ ಏನು ಇದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡ, ನಿನ್ಗೆ ಎಲ್ಲಿವರೆಗೆ ಮದ್ವೆ ಆಗಲ್ವೋ ಅಲ್ಲಿವರೆಗೆ ಬೇಕಾದ್ರೆ ನಾನು ನಿನ್ ಜೊತೆ ಫ್ರೆಂಡ್ ಆಗಿರ್ತೀನಿ, ಅಲ್ಲಿವರೆಗೆ ನಿನ್ ಜೊತೆ ಕಾನ್ವರ್ಸೇಷನ್ ಇರ್ತೀನಿ. ಮದ್ವೆ ಆದ್ಮೇಲೆ ಅಂತೂ ನಾನು ಇರಕ್ಕಾಗಲ್ಲ, ಯಾಕಂದ್ರೆ ಮದ್ವೆ ಆದ್ಮೇಲೆ ನಾನಿದ್ರೆ ಒಬ್ಬರ ಲೈಫ್ ಹಾಳು ಮಾಡ್ದಂಗ ಆಗುತ್ತೆ ಅಂತನೂ ಕೂಡ ಹೇಳಿದ್ಲು ಅವಳು. ಅದು ಕೂಡ ನನ್ ಮೈಂಡ್ ಅಲ್ಲಿ ಇತ್ತು. ನಾನು ನಿನ್ನೆ ಮದ್ವೆ ಆಗ ಆಕೆ ಹೇಳಿದ್ದ? ಈ ಮಾತನ್ನ ಆಕೆ ಹೇಳಿದ್ದು. ಓಕೆ, ನಿಮ್ಮ ಮದುವೆ ಆಗೋವರೆಗೂ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ. ಬಟ್ ಅಲ್ಲಿ ಡೈವರ್ಸ್ ಇನ್ನೂ ನಡೆದಿರಲಿ, ಅಂದ್ರೆ ಡೈವರ್ಸ್ ಕಂಪ್ಲೀಟ್ ಆಗಿರಲಿಲ್ಲ ಆಕೆದು? ಇಲ್ಲ, ಕಂಪ್ಲೀಟ್ ಆಗಿಲ್ಲ. ಡೈವರ್ಸ್ ಪ್ರೊಸೆಸ್ ಅಲ್ಲೇ ಇತ್ತು. ಓಕೆ, ನೀವು ಬಿಟ್ಟು ಹೊರಟ್ರ ಅಲ್ಲಿಂದ? ನಾನ್ ಬಿಟ್ಟು ಹೊರಟೆ. ಅವಾಗ್ಲೂ ಕೂಡ ಹೋಗೋ ಟೈಮಲ್ಲೂ ಕೂಡ ನಾನ್ ಕಂಪನಿ ಬಿಟ್ಟು ಮನೆ ರೀಚ್ ಆಗೋವರೆಗೂ ಕೂಡ ಕಂಟಿನ್ಯೂ ನನ್ ಜೊತೆ ಮಾತಾಡ್ತಿದ್ದು. ಮಧ್ಯ ಮಧ್ಯ ಮುನಿಸು, ಕೋಪ, ಹಠ, ಸಮಥಿಂಗ್ ಆತರ ಎಲ್ಲ ಇತ್ತು. ಈಗ ಪ್ರೀತಿ ಪ್ರೇಮ ಅಂದ್ರೆ ಕಾಮನ್ ಆಗಿ ಇದ್ದೇ ಇರುತ್ತಲ್ಲ ಸರ್. ನಾನು ಎಷ್ಟು ಹಠ ಮಾಡಿದ್ದು ಕೂಡ, ಹಠ ಅಂತ ಅಂದ್ರೆ ಲೈಕ್ ಕೋಪ ಮಾಡ್ಕೊಂಡ್ರು ಕೂಡ ನನ್ ಜೊತೆಗೆ ಮಾತಾಡ್ತಾನೆ ಇರ್ತಿದ್ದಿಲ್ಲ. ಓಕೆ, ಈ ತರ ಆದ್ಮೇಲೆ ನಮ್ಮ ಕಂಪನಿಯಲ್ಲಿ ಕೆಲವರು ಎಂಪ್ಲಾಯೀಸ್ಗೆ ಡೌಟ್ ಇತ್ತಲ್ಲ, ಅವರು ಡೇ ಬೈ ಡೇ ಇವಳು ನನ್ ಜೊತೆ ಮಾತಾಡೋದ್ ನೋಡ್ಬಿಟ್ಟು ಇವ್ರಿಬ್ರು ಏನೋ ಮದ್ವೆ ಆಗ್ತಾರಂತೆ ಅಂತ ಮಾತಾಡೋದಕ್ ಸ್ಟಾರ್ಟ್ ಮಾಡ್ಬಿಟ್ರು. ಬಟ್ ಅವಳಿಗೆ ಇದೆಲ್ಲ ಗೊತ್ತಿದ್ದಿಲ್ಲ. ಬಟ್ ನಾನು ಕೂಡ ಯಾರ ಹತ್ರ ಹೇಳ್ಕೊಡಲ್ಲ. ಸುಮ್ನೆ ಅನ್ನೆಸೆಸರಿಯಾಗಿ ಕೆಲವ್ರನ್ನ ಕೆಣಕೋದು, ಕೆಲವ್ರನ್ನ ಇದು ಮಾಡೋದಿರ್ತಾರೆ ಸರ್. ಎಂಪ್ಲಾಯೀಸ್ ಅಂದ್ರೆ ಈ ಕಂಪನಿ ಅಂದ್ರೆ ಕಾಮನ್ ಆಗಿ ಇದ್ದೇ ಇರುತ್ತೆ, ಒಬ್ರಿಗೆ ಕಂಡ್ರೆ ಒಬ್ರಿಗೆ ಆಗಲ್ಲ ಅನ್ನೋದು. ಆ ತರ ಈ ತರ ಇವಳಿಗೇನು ಡೇ ಬೈ ಡೇ ಕೇಳಿ ಸಾಕಾಗೋಗಿ ಒನ್ ಟೈಮು ನನ್ ಜೊತೆಗೆ ಇನ್ಮೇಲೆ ನೀನ್ ಮಾತಾಡ್ಸಕ್ ಹೋಗ್ಬೇಡ, ನಿನ್ ಜೊತೆಗೆ ಮಾತಾಡಕ್ಕೂ ನನ್ ಟೈಮ್ ಇಲ್ಲ, ಪ್ರತಿದಿನ ಇದೇ ತರ ನನ್ಗೆ ಮಾತಾಡಕ್ಕಾಗಲ್ಲ, ನನಗೂ ಮದ್ವೆ ಆಗಿದೆ, ನನಗೂ ಮಗ ಇದ್ದಾನೆ, ಆ ತರ ಈ ತರ ಹೇಳಿದ್ರು. ನಾನ್ ಏನಕ್ಕೆ ಈ ತರ ಹೇಳ್ತಿದ್ದಾಳೆ, ಇಷ್ಟು ದಿನದಿಂದ ಚೆನ್ನಾಗಿ ಮಾತಾಡ್ತಾ ಇದ್ಲು ಹೀಗೆ ಅಂತ ಅಂತು. ಆತರ ಹೇಳಿದಾದ್ಮೇಲೆ ನಾನ್ ಡಿಪ್ರೆಷನ್ಗೆ ಹೋಗ್ಬಿಟ್ಟೆ ಸರ್. ಅಲ್ಲ, ನೀವು ಅಲ್ಲಿಂದ ಬಿಟ್ಟು ಹೋದ್ರಲ್ವಾ, ಅದಾದ್ಮೇಲೆ ಈ ಮಾತು ಯಾಕೆ ಬಂತು? ಅದಾದ್ಮೇಲೆ ಅಂತ ಅಂದ್ರೆ ಕಂಪ್ನಿ ಬಿಟ್ಟು ಕೂಡ ನಿಯರ್ 1 ಮಂತಿನವರೆಗೂ ನಾವು ಕಾನ್ವರ್ಸೇಷನ್ ಅಲ್ಲಿ ಇದ್ವಿ. ಅಲ್ಲ ಆಯ್ತು, ನೀವು ಬಟ್ ನಿಮ್ಮ ಭೌತಿಕವಾಗಿ ನೀವು ಅಲ್ಲಿ ಇಲ್ಲೇ ಇಲ್ಲ ಅನ್ನೋದಾದ್ರೆ ಅವ್ರು ಯಾಕೆ ಮಾತಾಡ್ಕೊಳ್ತಿದ್ರು? ನೀವು ಇದ್ದಾಗ ಬಟ್ ಅದು ಕ್ಲೋಸ್, ಅವರ ಲೆಕ್ಕದಲ್ಲಿ ನಾನು ಕ್ಲೋಸ್ ಫ್ರೆಂಡ್ ಆಗಿದ್ದೆ, ಬೆಸ್ಟಿ ಆಗಿದ್ದೆ. ಓಕೆ, ಆದ್ರೆ ನನ್ನ ಮೈಂಡ್ ಸೆಟ್ ಅಲ್ಲಿ ಅವರು ಲವರ್ ಆಗಿದ್ರು. ಆಯ್ತು ಬಟ್ ಇಲ್ಲಿ ಆ ಎಂಪ್ಲಾಯೀಸು ನೀವು ಬೇರೆ ಕಡೆ ಹೋದ್ರಿ ಅಂತ ಹೇಳಿದ್ರಲ್ವಾ, ಸೊ ಅದಾದ್ಮೇಲೂ ಅವ್ರು ಅದನ್ನ ಮುಂದುವರಿಸಿದ್ರ ಎಂಪ್ಲಾಯೀಸು? ನೀವು ಅಲ್ಲಿ ಇಲ್ಲದೆ ಹೋದಾಗ್ಲೂ ಮುಂದುವರಿಸಿದ್ರ? ನಾನ್ ಅಲ್ಲಿ ಇಲ್ಲದೆ ಹೋದ್ರು ಮುಂದುವರಿಸಿದ್ರು. ಏನಕ್ಕೆ ಅಂದ್ರೆ ಇವ್ರು ಅವಾಗ್ಲೂ ಕೂಡ ಕಂಪ್ನಿಲಿ ಇರುವಾಗ್ಲೂ ಕೂಡ ನಾನು ಬಿಟ್ಟೋಗಿ ನಿಯರ್ ಏನಿಲ್ಲ ಅಂತಂದ್ರು 1 year ವರೆಗೂ ಯಾವ ಎಚ್ಚರು ಇದ್ದಿಲ್ಲ ಸರ್. ಫುಲ್ಲು ಉಡಾಳಾಗೋಗ್ಬಿಟ್ಟಿದ್ ಕಂಪನಿ. ಅದು ಉಡಾಳ ಅಂತ ಅಂದ್ರೆ ಆ ಎಂಪ್ಲಾಯೀಸ್ ನಡ್ದಿದ್ದೆ ದಾರಿ ಆ ತರ ಹೋಗ್ಬಿಟ್ಟಿತ್ತು ಅದು. ಸೊ ನಿಮ್ ಜೊತೆ ಮಾತುಕತೆ ನಡೀತಾ ಇತ್ತಲ್ಲ, ಅವರು ಕೂಡ ಯಾವ ಎಂಪ್ಲಾಯೀಸ್ಗೂ ಕೂಡ ಅಷ್ಟೊಂದು ಮಾತಾಡ್ತಿರ್ತಿಲ್ಲ ನನ್ ಜೊತೆ ಮಾತಾಡುವಾಗ. ಈ ತರ ಆಯ್ತು ಸರ್. ಅದಕ್ಕೋಸ್ಕರ ಅವರು ಈ ತರ ಬೇರೆಯವ್ರ ಕಡೆಯಿಂದ ಈ ತರ ಚುಚ್ಚಿ ನಾನ್ ಮಾತು ಕೇಳಬೇಕಲ್ಲ ಅಂತ ಅಂದ್ಬಿಟ್ಟು ಈ ತರ ಮಾಡ್ಬೇಡ, ಕಾಲ್ ಏನು ಮಾಡಕ್ ಹೋಗ್ಬೇಡ, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಬ್ಲಾಕ್ ಮಾಡ್ಬಿಟ್ರು. ನನ್ ಕಾಂಟ್ಯಾಕ್ಟ್ ನಂಬರ್ ಎವ್ರಿಥಿಂಗ್ ಬ್ಲಾಕ್ ಮಾಡ್ಬಿಟ್ರು. ನಾನು ಡಿಪ್ರೆಷನ್ ಅಲ್ಲಿ ಹೋದೆ ಸರ್. 3 to 4 months ಡಿಪ್ರೆಷನ್ ಅಲ್ಲಿ ಹೋದೆ. ಈ ಡಿಪ್ರೆಷನ್ ನ ಲೈಕ್ ಈ ತರ ಅವಳನ್ನ ಮರೆಯೋದಕ್ಕೋಸ್ಕರನು ಕೂಡ ನಾನು ಶಿವಮೊಗ್ಗಕ್ಕೂ ಕೂಡ ಹೋದೆ. ಶಿವಮೊಗ್ಗದಲ್ಲಿ ನಮ್ ರಿಲೇಷನ್ ಇದ್ದಾನೆ, ಅವನ್ ರೂಮ್ ಅಲ್ಲೇ 1 week ಹೋದೆ. ಆದ್ರೂ ನಂಗೆ ಏನು ಆಗ್ತಿದ್ದಿಲ್ಲ. ಫೈನಲಿ ಕೋಚಿಂಗಿಗೆ ಅಂತ ಧಾರವಾಡಕ್ಕೆ ಹೋದೆ. ಧಾರವಾಡಕ್ಕೆ ಹೋದಂಗೆ ಮರ್ತ್ಬಿಟ್ಟೆ ನಾನು, ಕಂಪ್ಲೀಟ್ ಆಗಿ ಮರ್ತ್ಬಿಟ್ಟೆ. ಅವಾಗ ಅವ್ಳು ಕಳ್ಸಿರೋ ಫೋಟೋಸ್, ನಾನು ಅವಳು ದಸರಾ ಟೈಮಲ್ಲಿ ತಕೊಂಡಿರೋ ಫೋಟೋಸ್ ಎಲ್ಲ ಇತ್ತು ನನ್ನ ಹತ್ರ. ಎವ್ರಿ ಮಂತ್ಲಿ 1 or 2 times ನೋಡ್ತಾನೆ ಇದ್ದೆ ನಾನು ಫೋಟೋಸ್ನ ನೋಡ್ತಾ ಇದ್ದಲ್ಲ. ಇನ್ನೇನ್ ಬಿಡು, ಮದ್ವೆ ಆಗಿರ್ಬೇಕೇನೋ, ಸಿಗೋದಿಲ್ಲ, ಡೈವರ್ಸ್ ಎಲ್ಲ ಇದಾಗಿರ್ಬೇಕೇನೋ ಅಂತ ಹಾಗೆ ಅನ್ಕೊಂಡು ಕಾಲ ಕಳೀತು. ಈ ಲಾಸ್ಟ್ 2024 ಐ ಥಿಂಕ್ ದಸರಾ ಟೈಮಲ್ಲೇನೋ ನಂಗೆ ನೆನಪಾದ್ರು. ಒನ್ ಟೈಮ್ ದಸರಾ ಟೈಮಲ್ಲಿ ನೆನಪಾದ್ರಲ್ಲ, ಹಾಯ್ ಮೇಡಮ್ ಅಂತ ಮೆಸೇಜ್ ಮಾಡ್ತಾರೆ ವಾಟ್ಸ್ಆಪ್ ಅಲ್ಲಿ. ಹಾಯ್ ಮೇಡಮ್ ಹೇಗೆ, ನಾನೇ ಮೆಸೇಜ್ ಮಾಡೋದು ನೆನ್ಪು ಮಾಡ್ಕೊಂಡು. ಹಾಯ್ ಮೇಡಮ್ ಹೇಗಿದ್ದೀರಾ, ಹಂಗೆ ಹಿಂಗೆ ಮೆಸೇಜ್ ಮಾಡಿದೆ. ಅವ್ರೇಂದ್ರು ರೀಪ್ಲೈ ಬಂತು, ಚೆನ್ನಾಗಿದ್ದೀನಿ ಸರ್ ಹಾಗೆ ಹೀಗೆ ಅಂತ ಮೆಸೇಜ್ ಬಂತು. ನೆಕ್ಸ್ಟ್ ಡೇ ನನಗೆ ಅವರೇ ಕಾಲ್ ಮಾಡಿದ್ರು. ಮೆಸೇಜ್ ಮಾಡಿ ನೆಕ್ಸ್ಟ್ ಡೇ ಅವರೇ ಕಾಲ್ ಮಾಡ್ಬಿಟ್ಟು ಹಾ ಸರ್ ಹೇಗಿದ್ದೀರಾ, ಹಾಗೆ ಕಾನ್ವರ್ಸೇಷನ್ ಇರುತ್ತಲ್ಲ, ಚೆನ್ನಾಗಿದ್ದೀನಿ ಹಾಗೆ ಹೀಗೆ. ಅವಾಗ ಅವ್ರು ಹೇಳಿದ್ರು ನನಗೆ ಮೇಡಮ್ ಅಂತ ಹೇಳಕ್ ಹೋಗ್ಬೇಡ್ರಿ, ಸರ್ ಅಂತಾನೆ, ಸಾರಿ ಅವ್ರ ನೇಮ್ ಹೇಳಕ್ ಇಷ್ಟಪಡಲ್ಲ, ನನ್ ಹೆಸರು ಹಿಡ್ದೆ ಕರೀರಿ ಅಂತ ಅಂದ್ರು.
ಓಕೆ ಮೇಡಮ್. ಅವಾಗ ಅಂದ್ರೆ ಇಮಿಡಿಯೇಟ್ಲಿ ಹೆಸರು ಕರೆಯಕ್ ಆಗಲ್ವಲ್ಲ, ತುಂಬಾ ಲಾಂಗ್ ಡಿಸ್ಟೆನ್ಸ್ ಆಯ್ತಲ್ಲ, ನಿಯರ್ 2 year ಡಿಸ್ಟೆನ್ಸ್ ಆಯ್ತು. ಅವಾಗ ಅವ್ ಮೇಡಮ್ ಅಂತಾನೆ ಮತ್ತೆ ಚಿಗುರಿದ ಕನಸು. ಮತ್ತೆ ಮೇಡಮ್ ಹೆಂಗೋ ಇದ್ದೆ ಮತ್ತೆ ಕಣಪ್ಪ. ಮತ್ತೆ ಹೇಳಿ ಹೇಳಿ. ಮತ್ತೆ ಮೇಡಮ್ ಅನ್ನೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅವಾಗ ಬೈ ಮಿಸ್ಟೇಕ್ ಆಗಿ ಆ ತರ ಬರ್ತಾ ಇತ್ತು. ಓಕೆ ಓಕೆ, ಈ ತರ ಡೈಲಿ ಪ್ರತಿದಿನ ಇದೇ ತರ ಸ್ಟಾರ್ಟ್ ಆಯ್ತು ಕಾನ್ವರ್ಸೇಷನ್. ಹೇಗೆ ಸ್ಟಾರ್ಟ್ ಆಯ್ತು. ಒಂದಿನ ಯಾವ್ದೋ ಕಾರಣಕ್ಕೆ ಸರ್, ನಾವು ಲೈಕ್ ಈಗ ಮೊನ್ನೆ ಪರಿಚಯ ಆಗ್ಬಿಟ್ಟು ಯಾವ್ದೋ ಕಾರಣಕ್ಕೆ ಐ ಥಿಂಕ್ ನಾನ್ ಅವ್ರ ಮೇಲೆ ಕೋಪ ಮಾಡ್ಕೊಂಡು, ಅವ್ರ ನನ್ಮೇಲೆ ನಾವು ಕೋಪ ಮಾಡ್ಕೊಂಡು, ನಂಗೆ ಎಕ್ಸಾಕ್ಟ್ ಆಗಿ ನೆನ್ಪಿಲ್ಲ ಅದೇನ್ ಮ್ಯಾಟ್ರ್ ಅಂತ. ಅವರು ನನಗೆ ಕಾಲ್ ಮಾಡಿದ್ರು. ಅವಾಗ ನಾನು ಶಾಪಲ್ಲಿ ಇತ್ತಲ್ಲ, ಕಸ್ಟಮರ್ ಇದಾರೆ, ನಾನು ಇವಾಗ ಮಾತಾಡಕ್ ಆಗಲ್ಲ ಅಂತ ಅಂದ್ಬಿಟ್ಟು ನಾನು ಕಾಲ್ ಏನೋ ಕಟ್ ಮಾಡಿದೆ. ಓಕೆ, ಇದಾದ್ಮೇಲೆ ಏನ್ ಕೆಲ್ಸಕ್ಕೆ ಬಂದಿದ್ರಿ ನೀವು ನೆಕ್ಸ್ಟ್? ಇದಾದ್ಮೇಲೆ ನಾನ್ ಕಂಪ್ನಿ ಬಿಟ್ಮೇಲೆ ನಾನು ಫ್ಯಾನ್ಸಿ ಸ್ಟೋರ್ ಇಟ್ಟೆ. ಓಕೆ, ನೀವು ಸ್ವಂತ ಇಟ್ರಿ? ಫ್ಯಾನ್ಸಿ ಸ್ಟೋರ್, ಸ್ಟೀಲು, ಪ್ಲಾಸ್ಟಿಕ್, ಜೆರಾಕ್ಸ್, ಎವ್ರಿಥಿಂಗ್ ಸರ್. 1 item ತಗೊಂಡ್ರೆ 10 items ಪರ್ಚೇಸ್ ಮಾಡಬೇಕು ಕಸ್ಟಮರ್ಸ್. ಆ ತರ ಶಾಪ್ ಇಟ್ಟೆ. ಓಕೆ, ಒಳ್ಳೇದಾಗ್ಲಿ. ಸೊ ಇಲ್ಲಿ ಈ ಜಗಳಕ್ಕೆ ಏನೋ ಜಗಳದ ವಿಚಾರ ಹೇಳ್ತಿದ್ರಿ, ಹೇಳಿ ಹೇಳಿ. ಯಾವ್ದು ನನಗೆ ಆಕ್ಚುಲಿ ಹೇಳ್ಬೇಕಂದ್ರೆ ಇವಾಗ್ಲೂ ನೆನ್ಪಾಗ್ತಿಲ್ಲ ಇದೇನಾಯ್ತು ಅಂತ ಅಂದ್ಬಿಟ್ಟು. ಓಕೆ, ಅವಾಗ 3-4 ದಿನ ನನಗೆ ಕಾಲೇ ಮಾಡ್ಲಿಲ್ಲ. ಅವಾಗ ನಾನು ಅವ್ರಿಗೆ ಮರ್ತಿದ್ನಲ್ಲ ಸರ್, ಆ ರೀಸನ್ಗೆ ಹಿಡ್ಕೊಂಡೇನ್ ಮಾಡೋಣ ಬಿಡು ಅಂತ ಅಂದ್ಬಿಟ್ಟು ಆತರ ಮೈಂಡ್ ಸೆಟ್ ಅಲ್ಲಿ ಇತ್ತು. ಒಂದು 3-4 ದಿನ ಆದ್ಮೇಲೆ ಅವರೇ ನನಗೆ ಕಾಲ್ ಮಾಡಿದ್ರು. ಮತ್ತೆ ಕಾಲ್ ಮಾಡಿದ್ರಲ್ಲ ಅಂತ ಅಂದ್ಬಿಟ್ಟು ನಾನು ಮಾತಾಡ್ದೆ. ಈಗೇನು ಮೊನ್ನೆ ಕಾಲ್ ಮಾಡಿದಾಗ ಏನೋ ಬಿಜಿ ಅಂತ ಹೇಳ್ತಿದ್ರೆ, ನಮ್ಮ ಕಸ್ಟಮರ್ ಇದ್ರು ಅದಕ್ಕೋಸ್ಕರ ಬಿಜಿ ಅಂತ ನಾನು ಹೇಳ್ದೆ. ಹಂಗೆ ಕಾನ್ವರ್ಸೇಷನ್ ಆಯ್ತು, ಹಂಗೆ ಆಯ್ತು ಸರ್. ಲೈಕ್ ಪ್ರತಿ ಟೈಮು ಕೂಡ ಮಾತಾಡೋದಕ್ಕೆ ನೈಟ್ 2 ಗಂಟೆ 3 ಗಂಟೆ ಹಂಗೆ ಮಾತಾಡ್ತಾ ಇದ್ವಿ. ಪ್ಲಸ್ ಕಾನ್ವರ್ಸೇಷನ್ ಕೂಡ ಆಯ್ತು. ಒಂದಿನ ಏನಾಯ್ತಂದ್ರೆ ನನ್ ಫ್ರೆಂಡ್ ಮನೆಗೆ ಹೋಗಿದ್ದೆ. ಅವ್ರ ಫ್ರೆಂಡ್ ಮನೆಯಲ್ಲಿ ಅವ್ರ ಅಮ್ಮ ಇದ್ದಿದ್ದಿಲ್ಲ. ಸೊ ಅವ್ರ ಮನೆಯಲ್ಲಿ ಅಡಿಗೆ ಮಾಡ್ಕೊಂಡು ಊಟ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರ ಮನೆಗೆ ಹೋಗಿದ್ದೆ. ಯಾರ ಮನೆಗೆ? ನನ್ ಫ್ರೆಂಡ್ ಮನೆಗೆ. ಓಕೆ ಓಕೆ. ಅವ್ರ ಮನೇಲಿ ಅವ್ರ ಪೇರೆಂಟ್ಸ್ ಇದ್ದಿದ್ದಿಲ್ಲ, ಊರಿಗೆ ಹೋಗಿದ್ರು. ಅದಕ್ಕೋಸ್ಕರ ಅವ್ರ ಒಬ್ಬನೇ ಇರ್ತಾನಲ್ಲ ಅನ್ಬಿಟ್ಟು ಅಡಿಗೆ ಮಾಡ್ಕೊಂಡು ಊಟ ಮಾಡೋಣ ಅಂತ ಅವ್ರ ಮನೆಗೆ ಹೋಗಿದ್ದೆ. ಓಕೆ. ಅವಾಗ ಹಳೇದ ಮ್ಯಾಟರ್ ಎಲ್ಲ ತೆಗ್ದ್ವಿ. ಅವಾಗ ಏನಕ್ಕೆ ಈ ತರ ನನ್ನನ್ನ ದೂರ ಮಾಡ್ದೆ ಕಂಪ್ನಿ ಬಿಟ್ಟಾಗ ಅಂತ ಕೇಳಿದಾಗ, ಇಲ್ಲ ಎಂಪ್ಲಾಯ್ಸ್ ಎಲ್ಲ ಈ ತರ ಹೇಳ್ತಾ ಇದ್ರು, ಆ ಇಂಟೆನ್ಷನ್ ಅಲ್ಲಿ ನನಗೂ ತೊಂದರೆ ಆಗ್ಬಾರ್ದು, ನಿನಗೂ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ನಿನ್ನ ಫ್ರೆಂಡ್ ಮನೆಗೆ ಹೋಗಿ ಈಕೆಗೆ ಫೋನ್ ಮಾಡಿದ್ದ ಅಥವಾ ಈಕೆ ಮನೆಗೆ? ಫೋನ್ ಅಲ್ಲ ಫ್ರೆಂಡ್, ಈ ನನ್ನ ಫ್ರೆಂಡ್ ಬಾಯ್ಸ್ ಇದನ್ನಲ್ಲ, ಆತನ ಮನೆಗೆ ಫೋನ್ ಮಾಡಿದ್ದು. ಫೋನ್ ಅಲ್ಲ, ಮೆಸೇಜ್ ಮಾಡಿದ್ದು. ಅಲ್ಲಿ ಇದನ್ನೆಲ್ಲ ಕೇಳಿದ್ರಿ? ನಾನು ಮೆಸೇಜ್, ಯಾಕಂದ್ರೆ ಬೇರೆ ಕಡೆ ಹೋಗ್ಬಿಟ್ಟು ಕಾಲ್ ಮಾಡಿದ್ರೆ ಸರಿ ಆಗಲ್ವಲ್ಲ, ಅದಕ್ಕೋಸ್ಕರ ಮೆಸೇಜ್ ಮಾಡಿದ್ವಿ. ಈ ತರ ಹಿಂಗ್ ಹೇಳ್ತಾ ಇದ್ರು, ಅದಕ್ಕೋಸ್ಕರ ಹಿಂಗೆ ಅಂತ ಅಂದ್ಬಿಟ್ಟು ಮೆಸೇಜ್ ಮಾಡಿದ್ವಿ. ಅವಾಗ ಕಂಪನಿಲಿ ಇರುವಾಗ ಅವಳಿಗೆ ಇಷ್ಟಪಡ್ತಿರೋದ್ರ ಬಗ್ಗೆ ಹೇಳಕ್ ಸ್ಟಾರ್ಟ್ ಮಾಡಿದೆ. ಆಕ್ಚುಲಿ ಒಂದ್ ಮಾತು ಹೇಳ್ತೀನಿ ನಿನ್ಗೆ, ನಾನು ಕಂಪನಿಲಿ ಇರುವಾಗ ನಿನ್ನ ತುಂಬಾ ಇಷ್ಟ ಪಡ್ತಾ ಇದ್ದೆ. ಬಟ್ ನಿನ್ಗೆ ಹೇಳ್ಕೊಂಡ್ರೆ ಈಗ ಫ್ರೆಂಡ್ ಆಗಿದ್ದೀವಿ, ನಿನ್ ಕಡೆ ನಾನು ಫ್ರೆಂಡ್ ಹಾಕೊಂಡು, ಬಟ್ ನನ್ ಕಡೆಯಿಂದ ನೀನು ಲವರ್ ಹಾಕೊಂಡ್ರೆ ಅದು ನಿನ್ ಬೇಜಾರಾಗುತ್ತೆ ಅನ್ನೋ ಒಂದ್ ಕಾರಣದಿಂದ ನಾನು ಏನು ಹೇಳಿಲ್ಲ, ಮನಸ್ಸಿನಲ್ಲಿ ಹಾಗೆ ಹಿಡ್ಕೊಂಡಿದ್ದೆ ಅಂತ ಹೇಳ್ತೇನೆ ನಾನು. ಆದ್ರೂ ನಾನು ಅವಳಿಗೆ ಅವಾಗ ಫೋಟೋಸ್, ಕೆಲವೊಂದು ಲವ್ ಸ್ಟೋರಿ ಮೂವಿ, ಫೀಲಿಂಗ್ಸ್ ಮೂವಿ ಇದು ಲಿಂಕ್ ಕಳಿಸ್ತಾ ಇದೆ, ನೋಡ್ಲಿ ಫ್ರೀ ಆದಾಗ ನೋಡ್ತಾ ಇರ್ಲಿ ಅಂತ ಅಂದ್ಬಿಟ್ಟು. ಅದು ಇವ್ನು ಸರ್, ಧನುಷ್ ಮತ್ತೆ ನಿತ್ಯ ಮೆನನ್ ಒಂದು ಮೂವಿ ಇದೆ. ಅದ್ ಆಕ್ಚುಲಿ ನಂಗೆ ಗೊತ್ತಿಲ್ಲ, ತುಂಬಾ ಸ್ಟಾರ್ಟಿಂಗ್ ಅಲ್ಲಿ ಫ್ರೆಂಡ್ ಆಗಿರ್ತಾರೆ, ಲಾಸ್ಟ್ ಗೆ ಲವರ್ ಆಗ್ಬಿಟ್ಟು ಮದುವೆ ಕೂಡ ಆಗ್ತಾರೆ. ಅಲ್ಲ, ಆಕೆ ಮನಪರಿವರ್ತನೆ ಮಾಡ್ಲಿಕ್ಕೆ ವಾಟ್ಸಪ್ ಅಲ್ಲಿ ಲವ್ ಸ್ಟೋರಿಗಳು, ಲವ್ ಸಾಂಗ್ಗಳು, ಲವ್ ಮೂವೀಸ್ ಲಿಂಕ್ ಎಲ್ಲ ಕಳಿಸ್ತಾ ಇದ್ದೆ ನಾನು. ಕಳಿಸ್ಬಿಟ್ಟು ಕರೆನ್ಸಿನೂ ಹಾಕ್ಸ್ಬೇಕು, ಸುಮ್ಮನೆ ಇಂಟರ್ನೆಟ್ ಬೇಕಲ್ಲ, ಬರೀ ಲಿಂಕ್ ಕಳಿಸಿ ಆಗಲ್ಲ, ನೋಡ್ಬೇಕಪ್ಪ ಒಂಚೂರು ಇಂಟರ್ನೆಟ್ ಹಾಕು ಅಂತ. ಅವನ್ನೆಲ್ಲ ಕಳಿಸ್ತಿದ್ರು, ಬಟ್ ಕಳಿಸಿರೋ ಆಗ್ಲಿಲ್ಲ. ಇಲ್ಲ ಬಟ್ ಆದ್ರೂ ಅವಳಿಗೆ ನಾನು ಅವಳನ್ನ ಇಷ್ಟಪಡ್ತಿದ್ದೀನಿ ಅಂತ ಅವಳಿಗೆ ಅನ್ಕೊಂಡಿದ್ಲು. ಅವಳು ಒಂದು ಅಂದಾಜಿತ್ತು ಅಷ್ಟೇ, ಅಂದಾಜಿತ್ತು. ಬಟ್ ಪರಿಸ್ಥಿತಿಯಲ್ಲಿ ಅದನ್ನ ತುಂಬಾ ಸ್ಪಷ್ಟವಾಗಿ ತಿಳಿಸಿ ಹೇಳುವಷ್ಟು ಸ್ಥಿತಿಲಿ ಆಕೆ ಇರ್ಲಿಲ್ಲ. ಇಲ್ಲ ಅವಾಗ ಆಕ್ಚುಲಿ ನನಗೆ ಅವಾಗ ಇಷ್ಟಪಡ್ತಿದ್ದೆ ನಂಗೆ ಗೊತ್ತಿತ್ತು, ಬಟ್ ನಾನಿರೋ ಪರಿಸ್ಥಿತಿಯಲ್ಲಿ ಅದನ್ನೆಲ್ಲ ಮಾಡೋದು ಸರಿ ಇಲ್ಲ ಅಂತ ನಾನು ಸುಮ್ಮಿದ್ದೆ. ಓಕೆ, ಆಮೇಲೆ
ಈ ತರ ಎಲ್ಲ ಕಾನ್ವರ್ಸೇಷನ್ ಆಯ್ತು ಸರ್, ಹಿಂಗ್ ಇಷ್ಟಪಡ್ತಿದ್ದು ಹಿಂಗೆ ಅಂತ ಅಂದ್ಬಿಟ್ಟು ಅವಾಗ ನಾನೇನ್ ಮಾಡಿದೆ, ನಿನಗೊಂದ್ ಮಾತು ಹೇಳ, ನಾನು ಬೇಜಾರಾಗ್ಲಿಲ್ಲ ಅಂದ್ರೆ ಒಂದ್ ಮಾತು ಹೇಳ್ತೀನಿ, ಇವಾಗ್ಲೂ ಕೂಡ ನಿನ್ನನ್ನು ತುಂಬಾ ಇಷ್ಟಪಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಐ ಲವ್ ಯು ಅಂತ ಪ್ರಪೋಸ್ ಮಾಡ್ಬಿಟ್ಟೆ ನಾನು. ತಗೋ, ನೀವೇನಲ್ಲಿ ಬಿಟ್ಟಿಲ್ಲ. ಇಲ್ಲ 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 ಆಕ್ಚುಲಿ ಬಿಟ್ಟಿದ್ದೆ ಸರ್. ಮತ್ತೆ ಕಾನ್ವರ್ಸೇಷನ್ ಯಾವಾಗ ಸ್ಟಾರ್ಟ್ ಆಯ್ತು, ಇನ್ನೂ ಪ್ರೀತಿ ಪ್ರೇಮ ಅಂತ ಇನ್ನೂ ಜಾಸ್ತಿ ಯಾವಾಗ ಸ್ಟಾರ್ಟ್ ಆಗ್ಬಿಡ್ತು. ಆಗ್ಲಿ, ಹೇಳಪ್ಪ. ಈ ತರ ಸ್ಟಾರ್ಟ್ ಆದ್ಮೇಲೆ ನಾನು ಪ್ರಪೋಸ್ ಮಾಡಾದ್ಮೇಲೆ ಅವ್ರು ಹೇಳ್ತಾ ಇಲ್ಲ, ನಾನು ಹಾರ್ಟ್ ಬೀಟ್ ಯಾಕೋ ಬೆದೆ ಬಡಿತಾ ಆಗ್ತಾ ಇದೆ, ನನ್ ಜೊತೆ ಕಾನ್ವರ್ಸೇಷನ್ ಮಾಡಕ್ ಆಗ್ತಿಲ್ಲ, ನಾನು ಮೆಸೇಜ್ ಆಫ್ಲೈನಿಗೆ ಹೋಗ್ಬಿಡ್ತೀನಿ ಅಂತ ಹೇಳ್ತಾ ಇದ್ರು. ನಾನು ಆದ್ರೂ ಬಿಡಕ್ ತಯಾರಿ ಇಲ್ಲ ಅವರಿಗೆ. ಎದೆ ಬಡಿತ ಜೋರಾಗಿದೆ ಸರ್, ಎದೆ ಬಡಿತ ಜೋರಾಗಿದೆ. ನನಗೂ ಒಂಥರ ಹಾರ್ಟ್ ಬಿಟ್ಟು ಭಯ ಬೆಟ್ಟಲ್ ಆಗಕ್ ಸ್ಟಾರ್ಟ್ ಆಗ್ಬಿಡ್ತು ಸರ್ ಒಂದೇ ಸಲ. ಹಿಂಗಾಯ್ತು. ಎಕ್ಸಾಮ್ ಬರೀತಿದ್ರಿ ಇಬ್ರು, ಅದಕ್ಕೆ ಸ್ವಲ್ಪ ಗಣಿತ ಎಕ್ಸಾಮ್ ಬರಿಬೇಕಾದ್ರೂ ಹಿಂಗಾಗಿರಲ್ಲ ಅಂತ. ಮಾತಿಲ್ಲ ಕತೆ ಇಲ್ಲ, ಇನ್ನೇನಿದೆ. ಓ, ನಿಮ್ಮ ನೆನ್ಸ್ಕೊಂಡ್ರೆ ಎಂತ ಯೋಗನಪ್ಪ ನಿಮ್ದ್ರಲ್ಲ. ಆಯ್ತು, ಹೇಳಪ್ಪ. ಸರ್, ಈ ತರ ಮೆಸೇಜಸ್ ಆದಾಗ ಅವಕ್ಕೆ ಪ್ರಪೋಸ್ ಮಾಡಿದಾಗ, ಇಲ್ಲ ನನಗೆ ಆಲ್ರೆಡಿ ಮದ್ವೆ ಆಗಿದೆ, ನನಗೆ ಆತರ ಇದು ಲೈಕ್ ಪ್ರಪೋಸಲ್ ಒಪ್ಕೊಳಕ್ ಚಾನ್ಸ್ ಇಲ್ಲ, ಇನ್ ಕೇಸ್ ಒಪ್ಕೊಂಡ್ರು ಕೂಡ ನೀನು ತುಂಬಾ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ಬೇಕಾಗತ್ತೆ ಅಂತ ಅಂದ್ಲು. ಅದಾದ್ಮೇಲೆ ನೈಟ್ ಮುಗೀತು ಸರ್. ನೆಕ್ಸ್ಟ್ ಡೇ ಏನಂದ್ರಿ ನೀವು ಅದಕ್ಕೆ? ಓಕೆ, ನೀನ್ ತುಂಬಾ ಈ ಪ್ರಾಬ್ಲಮ್ಸ್ ಫೇಸ್ ಮಾಡ್ಬೇಕು ಅಂತ ಏನಂದ್ರೆ ಎಕ್ಸಾಕ್ಟ್ ನೀವೇನ್ ಹೇಳಿದ್ರಿ ಅವ್ರಿಗೆ? ಏನಾದ್ರೂ ಬರ್ಲಿ, ತಲಾತಲ ರಸಾತಳ ಪಾತಾಳಗಳಿಗೆ ಹೋಗಾದ್ರೂ ನಾನು ಇಲ್ಲ 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 ಆತರ ಏನ್ ಹೇಳಿಲ್ಲ. ಏನ್ ಹೇಳಿದ್ರಿ? ಆತರ ಏನ್ ಹೇಳಿಲ್ಲ ಸರ್, ಅದು 1-2 ನಿಮಿಷ ನಾನು ಹೇಳ್ತೀನಿ. ಓಕೆ, ಹಿಂಗಾದ್ಮೇಲೆ 1-2 to 3 days ಆದ್ಮೇಲೆ ನಂಗೆ ಅವಳ ಕಡೆಯಿಂದ ಮಾರ್ನಿಂಗ್ ರೀಪ್ಲೇ ಬಂತು. ಅರ್ಲಿ ಮಾರ್ನಿಂಗ್ ನಿಯರ್ 8 o'clock 9 o'clock ರೀಪ್ಲೇ ಬಂತು. ನಾನು ಅವ್ರು ಮಾಡಿದ ಮೆಸೇಜ್ ಪಾಪಪ್ ಬರುತ್ತಲ್ಲ, ಪಾಪಪ್ ಅಲ್ಲಿ ನೋಡಿದೆ ನಾನು. ನಂಗೆ ರೀಪ್ಲೇ ಓಕೆ ನಿನ್ನ ಇಷ್ಟಪಡ್ಬೇಕಾಯ್ಬೇಕಾ ಅಂತ ಅಂದ್ಬಿಟ್ಟು ಐ ಲವ್ ಯು ಅಂತ ನಂಗೆ ರೀಪ್ಲೇ ಮೆಸೇಜ್ ಮಾಡಿದ್ಲು. ಓಕೆ, 1 ನಿಮಿಷ. ರಾತ್ರಿ ಮಾತಾಡ್ಕೊಂಡಿದ್ಗೆ ಬೆಳಿಗ್ಗೆ ರಿಪ್ಲೈ ಬಂದಿತ್ತು. 1-2 to 3 days ಆದ್ಮೇಲೆ ಅದೇ ಅದ್ರ ಬಗ್ಗೆ ಕಾನ್ವರ್ಸೇಷನ್ ಆಯ್ತು. ಒಂದ್ 2-3 ಮೌನ, ಅಲ್ಲೇನು ಇಲ್ಲ. ಇಲ್ಲ 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 ಇಲ್ಲ. ಸೊ 3 ದಿನ ಆದ್ಮೇಲೆ 2-3 ದಿನ ಆದ್ಮೇಲೆ ಅಂತ ಹೇಳಿ ಐ ಲವ್ ಯು. ಈಗ ಇವಾಗ ನಾನ್ ನಿನ್ನ ಇಷ್ಟಪಡ್ಬೇಕಂತ ಅಂದ್ಬಿಟ್ಟು ಐ ಲವ್ ಯು ಅಂತ ನಂಗೆ ಮೆಸೇಜ್ ಬಂತು. ನಾನು ಅದನ್ನು ಪಾಪಪ್ ಅಲ್ಲಿ ನೋಡಿದೆ, ನನಗೆ ಇನ್ನೂ ಭಯ ಆಗಕ್ ಸ್ಟಾರ್ಟ್ ಆಗ್ಬಿಡ್ತು. ಅಂದ್ರೆ ಅದು ಒಂದೇ ಪ್ರೇಮದ ಭಯ. ಅದು ಏನೋ ಒಂಥರ ಭಯ ಆಗುತ್ತಲ್ಲ ಸರ್, ಒಂಥರ ಏನೋ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ ಅದನ್ನೆಲ್ಲ, ಪದ ಇಲ್ಲ ಹೇಳಿ. ಭಯ ಆಗಕ್ ಸ್ಟಾರ್ಟ್ ಆಯ್ತು. ಆಮೇಲೆ ಒಂದ್ ಅರ್ಧ ಗಂಟೆ ಬಿಟ್ಟು ಮೆಸೇಜ್ ನೋಡಿದೆ, ಆ ಮೆಸೇಜ್ ನ ಡಿಲೀಟ್ ಮಾಡಿದ್ಲು ಅವಳು. ಬಟ್ ನೀವು ಕಳ್ರು ನೋಡ್ಬಿಟ್ಟಿದ್ರಿ ಅಷ್ಟೊತ್ತಿಗೆ. ನಾನಲ್ಲಿ ಸ್ಕ್ರೀನ್ ಶಾಟ್ ತಗೊಂಡ್ ಇಟ್ಕೊಂಡಿದ್ದೆ ಅದನ್ನ, ಪಾಪಪ್ ನ ಸ್ಕ್ರೀನ್ ಶಾಟ್ ತಗೊಂಡಿದ್ದೆ. ಪಾಪಪ್ ನ ಸ್ಕ್ರೀನ್ ಶಾಟ್ ತಗೊಂಡಿದ್ರ? ಹೌದೌದು, ಅದ್ ನೋಟಿಫಿಕೇಶನ್ ಇದ್ದಾಗ ಅಲ್ಲಿ ಇರುತ್ತಲ್ಲ ಸರ್, ಅದನ್ನ ಸ್ಕ್ರೀನ್ ಶಾಟ್ ತಗೊಂಡಿದ್ದೆ ನಾನು. ಎಂತ ನೋಡಿ, ನಿಮ್ಗೆ ಅವ್ರ ಮೇಲೆ ಡಿಲೀಟ್ ಮಾಡ್ತಾರೆ ಅಂತ ಗೊತ್ತಿದ್ದೆ. ಅದಾದ್ಮೇಲೆ ನಾನು ನಮ್ಮಮ್ಮಂಗೆ ಹೇಳ್ಬಿಟ್ಟಿದ್ದೀನಿ ನಿಮ್ ಬಗ್ಗೆ. ನಮ್ಮಮ್ಮ ಓಕೆ ಅಂತ ಹೇಳಿದಾರೆ, ನಿಮ್ ಮನೇಲಿ ಹೇಳಿ ಒಪ್ಸು ಅಂತ ಅಂದ್ರು. ಬಟ್ ಇಲ್ಲಿ ಏನು ಪ್ರಾಬ್ಲಮ್ ಅಂದ್ರೆ, ನೀವ್ ಆಗ್ಲೇ ಹೇಳಿದ ಕ್ವಶನ್ಗೆ ಇವಾಗ ಆನ್ಸರ್ ಮಾಡ್ತೀನಿ ಸರ್. ಏಜ್ ಬಗ್ಗೆ ಕೇಳಿದ್ರಿ ಆಗ್ಲೇ. ಓಕೆ, ನನ್ಗೂ ಅವ್ರಿಗೂ 5 years ಡಿಫ್ರೆನ್ಸ್. ನಾನು 5 ವರ್ಷ ಚಿಕ್ಕವನು, ಅವ್ರ 5 ವರ್ಷ ದೊಡ್ಡವರು. ಅಮಿತಾಬ್ ಬಚ್ಚನ್, ಜೈ ಬಹದ್ದೂರಿನೇ ಇಲ್ವಾ? ನನಗೆ ನಿಜವಾಗ್ಲು ಸರ್, ನಾನು ಇವಾಗ್ಲೂ ಹೇಳ್ತೀನಲ್ಲ, ಗಾಡ್ ಪ್ರಾಮಿಸ್ ಆಗಿ ಹೇಳ್ತೀನಿ, ನನಗೆ ಕ್ಯಾಸ್ಟ್ ಮೇಲೆ ಯಾವುದೇ ಕ್ಯಾಸ್ಟ್ ಆದ್ರೂ ನಾನು ಮದ್ವೆ ಆಗಕ್ ರೆಡಿ. ಒಂದು ಏಜ್ ಡಿಫ್ರೆನ್ಸ್ ಇರುತ್ತೆ, ನಿಯರ್ 4 to 5 years ಅಂತ ಡಿಫ್ರೆನ್ಸ್ ಇರುತ್ತೆ. ಏಜ್ ಮೇಲೂ ಕೂಡ ನಾನು ಯಾವ್ದ್ರ ಮೇಲೆ ನಂಬಿಕೆ ಇಲ್ಲ. ನನಗೆ ಒಬ್ಬ ಒಳ್ಳೆ ಲೈಕ್ ಸಂಸ್ಕೃತಿ, ಅದು ಒಳ್ಳೆ ಕಲ್ಚರ್ ಒಳ್ಳೆ ಕಲ್ಚರಲ್ ಹುಡುಗಿ, ನೀಟಾಗಿ ಮನೇಲಿ ಕೆಲಸ ಮಾಡ್ಬೇಕು, ನೀಟಾಗಿ ಸಂಸಾರ ನಡ್ಸ್ಕೊಂಡ್ ಹೋಗ್ಬೇಕು ಅಂತ ಒಬ್ಬ ಒಳ್ಳೆ ಹುಡುಗಿ ಇದ್ರೆ ಸಾಕು. ನನಗೆ ಏಜು ಬೇಡ, ನನಗೆ ಯಾವ ಕ್ಯಾಸ್ಟು ಬೇಡ, ಮನೇನ ಚೆನ್ನಾಗಿ ನಡ್ಸ್ಕೊಂಡು ಹೋದ್ರೆ ಸಾಕು. ಅದೊಂದು ನಂಗೆ ತುಂಬಾ ಇಂಟ್ರೆಸ್ಟ್ ಇತ್ತು. ಈಗಲೂ ಕೂಡ ನಮ್ಮ ಮನೇಲಿ ಹೇಳ್ತಾರೆ,
ನೀನ್ ಯಾವ ಹುಡುಗಿನಾದ್ರೂ ಲವ್ ಮಾಡಪ್ಪ, ಯಾವ ಕ್ಯಾಸ್ಟ್ ಏನಾದ್ರೂ ಲವ್ ಮಾಡು, ಏನಾದ್ರೂ ಲವ್ ಮಾಡು, ಬಂದವ್ರೆ ನಮಗ್ ಚೆನ್ನಾಗ್ ನೋಡ್ಕೊಂಡ್ರೆ ಸಾಕು, ಮನೆಗ್ ಬಂದವ್ರ ನೆಂಟ್ರಿಗೆ ಚೆನ್ನಾಗ್ ನೋಡ್ಕೊಂಡ್ರೆ ಸಾಕು, ಮನೆ ಚೆನ್ನಾಗಿ ನಡ್ಸ್ಕೊಂಡು ಹೋದ್ರೆ ಸಾಕು ಅಂತ ಹೇಳ್ತಾರೆ. ಸಾಕು ಸಾಕು ಅಂತ ಎಲ್ಲ ಮುಗ್ದು ಇನ್ನು ಒಂಚೂರು ದುಡ್ಕೊ ಬಂದ್ರೆ ಸಾಕು, ಒಂಚೂರು ಅಡ್ಗೆ ಮಾಡಿದ್ರೆ ಸಾಕು, ಒಂಚೂರು ನೆಲ ಒರ್ಸಿದ್ರೆ ಸಾಕು, ಅಲ್ಲ ಇನ್ನೇನ್ ಬಾಕಿ ಐತೆ ಅಂತ. ಬಟ್ ಇಲ್ಲಿ ಅಮ್ಮನ್ಗೆ ಒಪ್ಸಿದೀನಿ ಅಂತ ಹೇಳಿದಾಗ, ಸೊ ಇಲ್ಲಿ ಏಜ್ ಡಿಫ್ರೆನ್ಸ್ ಬಗ್ಗೆ ಆಗ ಚಿಂತನೆ ಮಾಡಿದ್ರಿ. ಏಜ್ ಡಿಫ್ರೆನ್ಸ್ ಆಕ್ಚುಲಿ ಮುಂಚೆನೆ ಗೊತ್ತಿತ್ತು. ಮುಂಚೆ ಗೊತ್ತಿದ್ದು ಕೂಡ ನಾನು ಅವಳನ್ನ ಇಷ್ಟಪಡ್ತಿದ್ದೆ. ಏಜ್ ಯಾರು ಲವ್ ಮಾಡ್ತಾರೆ ಸರ್? ಏಜ್ ಯಾವ್ದಕ್ಕೂ ಇಂಪಾರ್ಟೆಂಟ್ ಇಲ್ಲ ಸರ್. ಓಕೆ, ಕೆಲ್ಸ ವಿಚಾರದಲ್ಲಿ ಓಕೆ ಏಜ್ ಇಂಪಾರ್ಟೆಂಟ್ ಇದೆ, ಬಟ್ ಈ ಲವ್, ಪ್ರೀತಿ, ಪ್ರೇಮ, ಪ್ರಣಯ ಅಂತ ಹೇಳ್ತಾರಲ್ಲ, ಅದ್ರಲ್ಲಿ ಯಾವ್ದೇ ತರ ಲವ್ ಏಜ್ ಇಂಪಾರ್ಟೆಂಟ್ ಆಗದೇ ಇಲ್ಲ. ಕೂಡ ಅಂತಲ್ಲ ಸರ್, ಎಂತೆಂತವ್ರು ಏನೇನೋ ಮಾಡಿದ್ದಾರೆ, ಹೌದಾ? ಇದು ಮುಂದೆ ಈ ಏಜ್ ಏನು ಇಂಪಾರ್ಟೆಂಟ್ ಅಲ್ಲ ಅಂತ ಅಂದ್ಬಿಟ್ಟು ನಾನು ಸುಮ್ಮನಾದೆ. ಸರ್, ನನ್ ನಿಮ್ ಜೊತೆ ಈ ತರ ಮಧ್ಯ ಮಾತಾಡೋದು ನೋಡ್ಬಿಟ್ಟು ನಾನು ಈ ಮ್ಯಾಟ್ರೇ ಬರ್ತ ಹೋಗ್ತಿದ್ದೆ ನನಗೆ. ನಾನಿನ್ನು ಮೌನಿ, ನಾನಿನ್ನೇನು ಕೇಳಲ್ಲ, ಕಡೆಯಲ್ಲಿ ಮಾತಾಡ್ತೀನಿ, ನಿಮ್ ಪಾಡಿಗೆ ಹೇಳಿ, ತೊಂದ್ರೆ ಇಲ್ಲ, ಹೇಳಿ. ಸಾರಿ ಈ ತರ ನಿಮ್ ಮನೇಲಿ ಹೇಳಿದೀನಿ, ನಿಮ್ ಮನೇಲಿ ಹೇಳಿ ಒಪ್ಸು ಅಂತ ಅಂದ್ರು. ಸರಿ ತಾಳಮ್ಮ, ಆಕ್ಚುಲಿ ನಾನು ಕೂಡ ಓನ್ ಬಿಸ್ನೆಸ್ ಮಾಡ್ತೇನೆ, ಗೌರ್ಮೆಂಟಿಗೂ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ನಾನು ನನಗೆ ಕೆಲ್ಸ ಸಿಗೋವರೆಗೂ ಕೂಡ ನಿನ್ಗೆ ಇಷ್ಟ ಪಡ್ತಾನೆ ಇರ್ತೀನಿ, ಕೆಲ್ಸ ಸಿಕ್ಕರೂ ಕೂಡ ಇಷ್ಟ ಪಡ್ತೀನಿ. ಬಟ್ ನಿನಗಂತೂ ಮದುವೆ ಆಗೋದು ನಾನು 100% ರೈಟು ಅಂತ ಅಂದೆ. ಸರಿ ಅಂತ ಅಂದ್ಬಿಟ್ಟು ಹಂಗೆ ಹಿಂಗೆ ಎವ್ರಿಡೇ ಪ್ರತಿದಿನ ಕಾನ್ವರ್ಸೇಷನ್ ಆಗ್ತಾ ಹೋಯ್ತು. ನಾನು ಆಕ್ಚುಲಿ ಲಾಸ್ಟ್ ಐ ಥಿಂಕ್ ಡಿಸೆಂಬರ್ ಟೈಮಲ್ಲಿ ಆಂಧ್ರ ಹೋಗಿದ್ದೆ. ಆಂಧ್ರದಲ್ಲಿ ನಾನು ಪ್ರತಿ ಯಾವ ಟೆಂಪಲ್ಗೆ ಹೋಗ್ತಿದ್ದೀನೋ ಅಲ್ಲಿ ಬೇಡ್ಕೊಳ್ಳೋದೇ ಸರ್, ದೇವ್ರೆ ನನಗೊಂದ್ ಒಳ್ಳೆ ಗೌರ್ಮೆಂಟ್ ಜಾಬ್ ಸಿಗ್ಲಿ, ನಮ್ಮ ಅಪ್ಪ ಅಮ್ಮ ಅಷ್ಟಿಗೂ ಚೆನ್ನಾಗಿಟ್ಟಿರ್ಲಿ, ನನ್ನ ಅಂಗಡಿಗೆ ಶುಭ ಲಾಭ ತರ್ಲಿ. ಕಡೆಯದಾಗಿ ಸಾರಿ ಅವಳ ಹೆಸರು ಹೇಳಕ್ ಇಷ್ಟಪಡ್ತಾರೆ. ಹೆಸರು ಹೇಳೇ ಬಿಟ್ಟೆ ಸರ್ ನಾನು ಬಾಯಿ ಮುಚ್ಕೊಂಡು ಕೂತಿದ್ದ, ಅದು ಮಾತಾಡ್ತಿಲ್ಲಪ್ಪ, ನಾನು ಕೇಳೂ ಇಲ್ಲ ಏನೂ ಇಲ್ಲ, ನೀವೇ ಹೇಳಿ, ನನ್ ತಪ್ಪಲ್ಲ. ಅವಳನ್ನ ಕೊನೆ ನನಗೆ ಸಿಗೋಂಗ್ ಮಾಡಪ್ಪ ಅಂತ ಪ್ರತಿ ಟೈಮ್ ಬೇಡ್ಕೊಳ್ತಾ ಇದ್ದೆ. ನಾವು ಟ್ರೈನಲ್ಲಿ ಹೋಗಿದ್ದಲ್ಲ, ಟ್ರೈನಲ್ಲಿ ಎವ್ರಿಥಿಂಗ್ ಪ್ರತಿ ಟೈಮಲ್ಲಿ ಕಾನ್ವರ್ಸೇಷನ್ ಇದ್ದಿದ್ದೆ ಸರ್. ಓಕೆ, ಒಂದಿನ ಏನಾಯ್ತಂದ್ರೆ ಐ ಥಿಂಕ್ ಡಿಸೆಂಬರ್ 12ನೇ ತಾರೀಕಿಗೆ ನೈಟು ನಾವು ಡಿಸೆಂಬರ್ 10ನೇ ತಾರೀಕಿಗೆ ನೈಟು ನಾವು ನಮ್ಮ ಊರಿಗೆ ರೀಚ್ ಆದ್ವಿ. 12, 13, 14, 14ನೇ ತಾರೀಕು ನೈಟು ಏನೋ ನಮ್ದಲ್ಲಿ ಮಾತುಕತೆ ಆಗ್ತಾ ಇತ್ತು. ಹಂಗೆ ವಿಡಿಯೋ ಕಾಲ್ಸ್, ಅವ್ರ ಮನೇಲಿ ಇಟ್ಕೊಂಡ್ರೆ ವಿಡಿಯೋ ಕಾಲ್ ಕೂಡ ಮಾಡ್ತಾ ಇದ್ದವಳು. ಓಕೆ, 13ನೇ ತಾರೀಕು ಏನೋ ಕಾನ್ವರ್ಸೇಷನ್ ಆಯ್ತು, ವಿಡಿಯೋ ಕಾಲ್ ಆಯ್ತು. ನಾನ್ ಕೇಳ್ದೆ, ನಿನ್ಗೆ ಏನ್ ಹೆಸರು ಹಿಡಿದು ಕರೆದ್ರೆ ನಿಮ್ಗೆ ಇಷ್ಟ ಅಂತ ಅಂದ್ಬಿಟ್ಟು. ನನಗೆ ಪ್ರೀತಿಯಿಂದ ಏನು ಕರಿಯೋದ್ ಬೇಡ, ನನಗೆ ನನ್ನ ಅಪ್ಪ ಅಮ್ಮ ಏನ್ ಇಟ್ಟಿದಾರೆ ಹೆಸರು ಅದೇ ಹೆಸರು ಕರಿ ಅಂತ ಅಂದ್ಲು. ಓಕೆ, ನಾನು ಹಂಗೆ ಕರಿತೀನಿ ತಗೋ ಅಂತ ಅಂದೆ. ಹಂಗೆ ಕರಿತೀನಿ ಅಂತಂದ್ರೆ ನೆಕ್ಸ್ಟ್ 14ನೇ ತಾರೀಕಿನ ಮಾರ್ನಿಂಗ್ ನಾವು ಪ್ರತಿದಿನ ಕೂಡ ಎದ್ದ ತಕ್ಷಣನೇ ಅವಳಿಗೆ ಮೆಸೇಜ್ ಮಾಡ್ತಿದ್ವಿ ಸರ್. ಗುಡ್ ಮಾರ್ನಿಂಗ್, ಗುಡ್ ನೈಟ್, ಹೇಳುವಾಗ್ಲೂ ಮಲಗುವಾಗೂ ಗುಡ್ ಮಾರ್ನಿಂಗ್, ಗುಡ್ ನೈಟ್ ಅಂತ ನಾವು ಕನ್ವರ್ಸೇಷನ್ ಇರ್ತಾ ಇತ್ತು ಪ್ರತಿ ಟೈಮು ಕೂಡ. ನಾನು 14ನೇ ತಾರೀಕು ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಂತ ನಾನು ಮೆಸೇಜ್ ಕಳಿಸ್ದೆ. ನನ್ಗೆ ರೀಪ್ಲೇ ಬಂದಿಲ್ಲ. 100% ಏನೋ ಎಡವಟ್ಟಾಗಿದೆ ಅಂತ ನನಗೆ ಕನ್ಫರ್ಮ್ ಆಗೋಗ್ಬಿಟ್ಟು ಸರ್, ಏನೋ ಎಡವಟ್ಟಾಗಿದೆ. ಆಕ್ಚುಲಿ ಇನ್ನೊಂದ್ ಏನ್ ಮಾಡ್ರಾಯ್ತು ಅಂದ್ರೆ ಸರ್, ನನ್ಗೆ ಇವಳು ಈಗ ನಾನು ಎಗೇನ್ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಿದ್ನಲ್ಲ, ಈಗ ಲಾಸ್ಟ್ 24th 2024 ದಸರಾ ಟೈಮಲ್ಲಿ ಇವಳು ಮತ್ತೆ ನನ್ನ ಲೈಫಿಗೆ ಬರ್ತಾ ಇದ್ದಾಳೆ. ಯಾವುದೇ ಕಾರಣಕ್ಕೂ ಇವಳನ್ನ ದೂರ ಮಾಡ್ಕೊಳ್ಬಾರ್ದು ಅಂತ ನಾನು ಇವಳ ಮೇಲೆ ಬೀಳಕ್ಕೆ ಹೋಗ್ಲಿಲ್ಲ ಸರ್. ಲೈಕ್ ಬೀಳಕ್ಕಂದ್ರೆ ಪದೇ ಕಾಲ್ ಮಾಡೋದು, ಪದೇ ಅವಳನ್ನ ಮೆಸೇಜ್ ಮಾಡೋದು, ಆತರ ಮಾಡಕ್ಕೆ ಹೋಗಿಲ್ಲ. ಅವಳೇ ಡೇ ಬೈ ಡೇ ನನ್ ಕಡೆ ವಾಲ್ತಾ ಬದ್ಲಿಂಗೆ ಒಂದು ಘನತೆ ಮೇಂಟೈನ್ ಮಾಡಿದ್ರಿ ಅಂತ. ಯಾಕಂದ್ರೆ ಮತ್ತೆ ಈಗ ಹೆಣ್ಮಕ್ಳಿಗೆ ಏನು ಅಂತ ಅಂದ್ರೆ ಸರ್, ನನ್ಗೆ ಗೊತ್ತಿರೋ ಪ್ರಕಾರ ಜಾಸ್ತಿ ನಾವು ಅವ್ರಿಗೆ ಒತ್ತು ಕೊಟ್ಟಷ್ಟು ಇವನು ನನ್ನ ಯೋಚನೆಯಲ್ಲೇ ಹುಚ್ಚ ಆಗ್ಬಿಡ್ತಾನೆ ಅನ್ನೋ ಮೈಂಡ್ ಸೆಟ್ ಹುಡುಗಿರಿಗೆ ಬಂದ್ಬಿಡುತ್ತೆ ಸರ್. ನಾನು ಇಲ್ದೆ ಹೋದ್ರೆ ಅವ್ನು ಸಾಯ್ತಾನೆ ಅಂತ. ಹುಚ್ಚ ಅಂತ ಅಂದ್ರೆ ನನ್ ಮೇಲೆ ತುಂಬಾ ಇದು ಕೊಡ್ತಾ ಇದ್ದಾನೆ, ಒತ್ತು ಕೊಡ್ತಾ ಇದ್ದಾನೆ, ಲೈಕ್ ಆ ತರ.
ಆತರ ನಾನು ಅವಳನ್ನ ನನ್ ಕಡೆನೆ ಬರೋ ತರ ನಾನ್ ಮಾಡ್ಕೊಂಡೆ. ರಿವರ್ಸ್ Okay. ಸೈಕಾಲಜಿ ಇದು. ಹ್ಮ್. ಆ, ಈ ತರ ಆದ್ಮೇಲೆ ಮೆಸೇಜ್ ಮಾಡಿದೆ. ಓಕೆ, ಹಿಂಗಾಯ್ತು. 14ನೇ ತಾರೀಕು ಏನಂತ ಮೆಸೇಜ್ ಮಾಡಿದ್ಲು ಅಂತ ಅಂದ್ರೆ, ಓಕೆ ಹಂಗೆ ಟಿಫನ್ ಆಯ್ತಾ, ಲೈಕ್ ಅದು ಇದು ಕಾನ್ವರ್ಸೇಷನ್ ಆಯ್ತು. ಹ್ಮ್, ಬೇಜಾರಾಗ್ಬೇಡ, ಇನ್ಮೇಲೆ ನನಗೆ ಕಾಲು ಮಾಡಕ್ ಹೋಗ್ಬೇಡ, ಮೆಸೇಜ್ ಮಾಡಕ್ ಹೋಗ್ಬೇಡ ಅಂತ ಹ್ಮ್, ಮೆಸೇಜ್ ಮಾಡಿದ್ಲು ನಂಗೆ. ಹ್ಮ್, 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 ನನಗೆ ಹೆಂಗೆ ಆಗ್ಬಿಡ್ತು ಅಂದ್ರೆ ಸರ್, ದೇವ್ರನೇ ನನ್ಗೆ ನಾನ್ ಕುತ್ಕೊಳ್ಳೋದು, ನನ್ ಕಸ್ಟಮರ್ಗೆ ನಾನು ಏನೇನ್ ಐಟಮ್ ಕೊಡ್ತಾ ಇದ್ದೀನಿ, ಎಷ್ಟು ಚೇಂಜ್ ಕೊಡ್ತಾ ಇದ್ದೀನಿ, ನನಗೆ ನನ್ ಕಸ್ಟಮರ್ ಮೇಲೆ ನನ್ ಧ್ಯಾಸನೇ ಇಲ್ಲ ಸರ್. ಪ್ರತಿ ಟೈಮು ಅವಳ ಮೇಲೆ ಧ್ಯಾಸ ಆಗ್ಬಿಡ್ತಾ ಅವತ್ತಿನ ದಿನ. ಹ್ಮ್, 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 ಆ ತರ ಇದಾಗ್ಬಿಡ್ತು. ಓಕೆ, ಹಂಗಾದ್ಮೇಲೆ ನಾನು ಏನ್ ಮಾಡೋಣ, ನಾನು ಎಂತ ನಿಜ ಅವಳಲ್ಲಿ ಎಷ್ಟು ಇಷ್ಟಪಡ್ತಿದ್ದೆ ಅಂತ ಅಂದ್ರೆ, ನಾನು ಹ್ಮ್, ಪ್ರತಿ ಟೈಮು ಹೇಳ್ತಾ ಇದ್ದೆ ಸರ್, ಸೇಮ್ ಟು ಸೇಮ್ ನಮ್ಮ ಅಮ್ಮಂಗೆ ಹೋಲಿಕೆ ಮಾಡೇ ಹೇಳ್ತಾ ಇದ್ದೆ. ಯಾಕಂದ್ರೆ ನಮ್ಮ ಅಮ್ಮನ್ನು ಅವ್ರ ತರನೇ ಸರ್, ಅವಳ ತರನೇ ಅಡ್ಗೆ ಮಾಡ್ತಾ ಇದ್ರು, ಅವಳ ತರನೇ ನನ್ನ ಚೆನ್ನಾಗ್ ಮಾತಾಡಿಸ್ತಾ ಇತ್ತು. ಪ್ರತಿ ವಿಚಾರದಲ್ಲೂ ಕೂಡ ನಮ್ಮ ಅಮ್ಮನ ತರನೇ ಅವ್ರ ಆಕ್ಟಿವಿಟೀಸ್, ಎವ್ರಿಥಿಂಗ್ ನಮ್ಮ ಅಮ್ಮನ ತರ. ಹ್ಮ್, ಅಂದ್ರೆ ಪ್ರೀತಿ ತೋರ್ಸುವಂತಹ ಪ್ರೀತಿ ಇದ್ರಲ್ಲಿ. ಓಕೆ. ಓಕೆ, ಈ ತರ ಆಯ್ತು. ಅವಾಗಿಂದ ನಮ್ಗೆ ಸಿಕ್ಕಾಪಟ್ಟೆ ಡಿಪ್ರೆಷನ್ಗೆ ಹೋಗ್ಬಿಟ್ಟೆ. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ರು ಬರೀ ಅವ್ಳು ಯಾವಾಗ ಬಿಟ್ಟೋದ್ಲ ಸರ್ ನನಗೆ, ಹ್ಮ್, ಅವಾಗಿಂದ ಅವಳ ಹೆಸರಿಂದೇ ಸ್ಟೇಟಸ್ ಬರಕ್ ಸ್ಟಾರ್ಟ್ ಆದ. ಅದು ಆಟೋಮೆಟಿಕ್ಲಿ ಹೆಂಗ್ ಬರಕ್ ಸ್ಟಾರ್ಟ್ ಆಯ್ತು ನಂಗೆ ಗೊತ್ತಿಲ್ಲ ಸರ್. ಹ್ಮ್, ಇನ್ಸ್ಟಾಗ್ರಾಮು, ಫೇಸ್ಬುಕ್, ಬರೀ ಫೀಲಿಂಗ್ಸ್ ಇದು ಅದೇ ಸ್ಟಾರ್ಟ್ ಆಗ್ಬಿಡ್ತು. ಓಕೆ. ನನಗೆ ಇನ್ನೂ ಅವಳನ್ನ ಮರೆಯಕ್ಕೆ ಆಗ್ತಿದ್ದಿಲ್ಲ ಸರ್. ನನಗೊಬ್ಬ ಫ್ರೆಂಡ್ ಇದ್ದ, ಅವ್ನಿಗೆ ಹೇಳ್ದೆ ಹಿಂಗ್ ಆಗ್ಬಿಟ್ಟಿದೆ ಕಣೋ, ಏನ್ ಮಾಡೋದು ಅಂತ ಅಂದ್ಬಿಟ್ಟು. ಅವನು ಪಾಪ ಅವ್ರು ಏನ್ ಮಾಡಕ್ಕಾಗುತ್ತೆ ಸರ್, ನನ್ ಲೈಫಲ್ಲಿ ಹಿಂಗಾದ್ರೆ ಅವ್ರು ಏನ್ ಮಾಡಕ್ಕಾಗುತ್ತೆ, ಹೌದಾ? ಯಾರು ಇದ್ರಲ್ಲಿ ಇನ್ವಾಲ್ವ್ ಆಗಕ್ ಆಗಲ್ಲ. ಹ್ಮ್, 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 ಈ ತರ ಆಯ್ತು. ಬಟ್ ಅವ್ರಿಗೆ ಹೇಳ್ದೆ ನಾನು, ಬೇಕಾದ್ರೆ ನೀನ್ ನನ್ ಜೊತೆ ಲವರ್ ಆಗಿರ್ಲಿಲ್ಲ ಅಂತ ಪರವಾಗಿಲ್ಲ, ಅಟ್ಲೀಸ್ಟ್ ಫ್ರೆಂಡ್ ಆಗಾದ್ರೂ ಇರು ಅಂತ ಕೂಡ ಹೇಳಿದ್ರು ಕೂಡ ಅವಳು ಲವರು ಬೇಡ, ಫ್ರೆಂಡು ಬೇಡ, ಏನು ಬೇಡ, ನನ್ ಪಾಡಿ ನನಗೆ ಬಿಟ್ಬಿಡು, ನನ್ಗೊಬ್ಬ ಮಗ ಇದ್ದಾನೆ, ಹಿಂಗಿದೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಹ್ಮ್, 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 ಬಟ್ ನಾನು ಇಷ್ಟೊಂದು ಇಷ್ಟಪಟ್ಟಿದ್ದೀನಿ, ಅವನು ಕೂಡ ನಾನು ಇಷ್ಟೊಂದು ಇಷ್ಟಪಟ್ಟಿದ್ದಾಳೆ, ಹೆಂಗ್ ಬಿಡಕ್ಕಾಗುತ್ತೆ ಸರ್? ಹತ್ರ ಏನಿಲ್ಲ ಅಂದ್ರೆ 100ರಿಂದ 150 ಫೋಟೋಸ್ ಅವಳೇ ಸೆಂಡ್ ಮಾಡಿದಾಳೆ ನನಗೆ. ಹ್ಮ್, ಬಟ್ ಏನು ಅಂತ ಅಂದ್ರೆ ಸರ್, ನಾವ್ ಇದುವರೆಗೆ ಮೀಟ್ ಆಗೇ ಇಲ್ಲ. ಅವಳು ಆಕ್ಚುಲಿ ಈ ಜಾನ್ವರಿ, ಐ ಥಿಂಕ್ ಈ ಲಾಸ್ಟ್ ಜನವರಿಗೆ ಅವಳು ಮನೆಗೆ ಹೋಗ ಇತ್ತು. ಅಂದ್ರೆ ಅವ್ರಮ್ಮ ಹೇಳಿದ್ರು, ಅವನಿಗೊಂದ್ಸಲ ಮನೆ ಕರ್ಸೋ, ಅವ್ರ ಜೊತೆಗೆ ಮಾತಾಡೋಣ ಅಂತ ಅಂದ್ಬಿಟ್ಟು. ಅಂದ್ರೆ ನಿಜವಾಗ್ಲೂ ಅವ್ರ ಅಮ್ಮಂಗೆ ಹೇಳಿದ್ದ ಹೌದಾ? ನಿಜವಾಗ್ಲೂ ಹೇಳಿದ್ಲು. ಬಟ್ ನೀವ್ ಹೇಳಿದ್ರಿ? ನಿಜವಾಗ್ಲೂ ಅಲ್ಲ, ಅವಳು ಹೇಳಿದ್ಲು. ಅಲ್ಲ, ನೀವ್ ಹೇಳಿರ್ಲಿಲ್ಲ ಅಂದೆ ನಿಮ್ಮ ಮನೇಲಿ? ನಾನ್ ಹೇಳ್ತೀನಿ ಸರ್, ನಾನ್ ಹೇಳಿದ್ದನ್ನ ನಾನು ಹೇಳ್ತೀನಿ, ನೆಕ್ಸ್ಟ್ ಹೇಳ್ತೀನಿ. ಹ್ಮ್, ಓಕೆ, ಹಿಂಗಾಯ್ತು. ಈ ತರ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ನನಗೆ ಆಕ್ಚುಲಿ January 7th ನನ್ ಬರ್ತಡೇ. ಸಾರಿ, ನನ್ ಬರ್ತಡೇಕ್ಕಿಂತ ಹಿಂದೆ January 1st ನಾನು ಮೆಸೇಜ್ ಮಾಡಿದೆ, ಹ್ಯಾಪಿ ನ್ಯೂ ಇಯರ್ ಅಂತ ಅಂದ್ಬಿಟ್ಟು. ಹ್ಮ್, ಓಕೆ, ಮುಂದೆ ಇಮೋಜಿಸ್ ಹಾಕ್ಬಿಟ್ಟು, ಸ್ಮೈಲಿ, ಲವ್ ಸಿಂಬಲ್ ಇಮೋಜಿಸ್ ಹಾಕ್ಬಿಟ್ಟು ಮೆಸೇಜ್ ಮಾಡಿದೆ. ಹ್ಮ್, ಅದಕ್ಕೆ ಥ್ಯಾಂಕ್ ಯು ಅಂತ ಮೆಸೇಜ್ ಬಂತು. ಎಕ್ಸ್ಟ್ರಾ ಏನು ಮೆಸೇಜ್ ಬರ್ಲಿಲ್ಲ ಸರ್, ಬರೀ ಥ್ಯಾಂಕ್ ಯು ಅಂತ ಮಾತ್ರ ಬಂತು. ಹ್ಮ್, ನನಗೆ ಇನ್ನೂ ಫೀಲ್ ಆಗಕ್ ಸ್ಟಾರ್ಟ್ ಆಗ್ಬಿಡ್ತು. January 7th ನನ್ ಬರ್ತಡೇ. ಹ್ಮ್, ಎಲ್ಲಾ ಫ್ರೆಂಡ್ಸ್ ಕೂಡ ನಂಗೆ ವಿಶ್ ಮಾಡ್ತಾ ಇದ್ರು. ಎಲ್ರಿಗೂ ಒಬ್ಬ ಬೆಸ್ಟ್ ಫ್ರೆಂಡ್ ಅಂತ ಇರ್ತಾರೆ ಸರ್, ಅವ್ರು ನನ್ಗೆ ವಿಶ್ ಮಾಡಿದ್ದನ್ನ ನಾನು ಸ್ಟೇಟಸ್ ಹಾಕೊಂಡೆ. ಥ್ಯಾಂಕ್ ಯು ಮಚ್ಚ, ಥ್ಯಾಂಕ್ ಯು ಫ್ರೆಂಡ್ ಅಂತ ನಾನು ಸ್ಟೇಟಸ್ ಅಲ್ಲಿ ಹಾಕೊಂಡೆ. ಹ್ಮ್, ಸ್ಟೇಟಸ್ ಹಾಕಿ ಫಸ್ಟ್ ವ್ಯೂಸ್ ಯಾವ್ದು ಸರ್ ನೋಡಿ ಇಮಿಡಿಯೇಟ್ಲಿ ರಿಪ್ಲೈ ಮಾಡಿದ್ರು, ಮೆಸೇಜ್ ಮಾಡಿದ್ರು ನನಗೆ, ಹ್ಮ್, ಹ್ಯಾಪಿ ಬರ್ತ್ಡೇ ಅಂತ ಅಂದ್ಬಿಟ್ಟು. ಹ್ಮ್, ಹ್ಮ್, ನಂಗೆ ಫುಲ್ ಖುಷಿ ಸರ್. ಅವತ್ತಿನ ಹಬ್ಬ ನಂಗೆ. ಹ್ಮ್. ಅವ್ಳು message ಏನಂತ ಮೆಸೇಜ್ ಮಾಡಿದ್ರು? ನಂಗೆ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ನಾನು ಹೆಸರು ಹೇಳಕ್ ಇಷ್ಟ ಬಿಡಲ್ಲ, ಎಷ್ಟು ಹೆಸರು ಹೇಳಕ್ ಇಷ್ಟ ಪಡಲ್ಲ. ನನ್ನ ಹೆಸರು ಅಂದ್ರೆ ನೀವ್ ಆಕಿ ಸ್ಟೇಟಸ್ ನೋಡಿ ನಿಮಗೆ ಮತ್ತೆ ವಿಶ್ ಮಾಡಿದ್ರು ಆಕೆ ಆ ಕಡೆಯಿಂದ? ಬಟ್ ಅವಳಿಗೆ ನನ್ ಬರ್ತಡೇ ಜಾನ್ವರಿಯಲ್ಲಿ ಅಂತ ಗೊತ್ತು, ಅದೇ ಡೇಟ್ ಗೊತ್ತಿದ್ದಿಲ್ಲ. ಓಕೆ, ಬಟ್ ಇಲ್ಲಿ ಹಾಕಿದ್ ನೋಡಿ ಅವ್ರು ಹೇಳಿದ್ರು? ಹೌದು, ನೋಡ್ಬಿಟ್ಟು ಹಿಂಗ ಹಾಕಿದ್ರು. ನನಗ್ ಖುಷಿನೂ ಖುಷಿ ಸರ್, ಫುಲ್ ಖುಷಿ ಪಟ್ಬಿಟ್ಟೆ ಅವತ್ತಂದ್ರೆ, ಫುಲ್ ಎಂಜಾಯ್ ಅಂದ್ರೆ ಎಂಜಾಯ್. ಓಕೆ, ಥ್ಯಾಂಕ್ ಯು ಅಂತ ಅಂದ್ಬಿಟ್ಟು ಮೆಸೇಜ್ ಮಾಡಿದಾಗ ಮತ್ತೆ ಡೇ ಬೈ ಡೇ ಅವಳನ್ನ, ಅಂದ್ರೆ ಪ್ರತಿದಿನ ಮಾತುಕತೆ ಇರುತ್ತಲ್ಲ ಸರ್, ಒಂದೇ ಸಲ ಬಿಟ್ಕೊಡು ಅಂತ ಅಂದ್ರೆ ಹೆಂಗ್ ಬಿಡಕ್ಕಾಗುತ್ತೆ ಸರ್, ನೀವ್ ಹೇಳ್ರಿ. ಓಕೆ, ಡೇ ಬೈ ಡೇ ನಂಗೆ ಪ್ರೀತಿಯನ್ನು ಹೆಚ್ಚಿಗೆ ಆಗ್ತಾ ಹೋಯ್ತು. ಮರೆಯೋಕೆ ನಂಗೆ ಇಷ್ಟ ಆಗ್ತಿದ್ದಿಲ್ಲ. ಒಂದಿನ ಏನಾಯ್ತು, ನಾನು ವಾಯ್ಸ್ ಮೆಸೇಜ್ ಟೈಪ್ ಮಾಡ್ತಾ 4 ನೋಡಮ್ಮ, ನನಗೆ ದೇವ್ರ ಗಣಗೂ ನನ್ನ ಕೈಯಲ್ಲಿ ನಿನಗೆ ಮರೆಯಕ್ ಆಗ್ತಿಲ್ಲ,
ಹ್ಮ್ ನನಗೆ ಯಾಕೆ ನೀನು ನನ್ಗೆ ಇಷ್ಟೊಂದು ಖುಷಿ ಕೊಟ್ಟಿದ್ಯಾ, ನಾನು ಕೂಡ ಇಷ್ಟೊಂದು ಖುಷಿ ಕೊಟ್ಟಿದ್ದೀನಿ. ನಾನ್ ಅವಾಗ್ಲೇನೆ ಹೇಳ್ಬಿಟ್ಟೆ, ನೀನು ನನಗೆ ಇಷ್ಟ ಪಡೋ ಬಿಡು, ನಾನ್ ನೀನೇನಲ್ದೆ ದೇವ್ರನ್ನ ಯಾರನ್ನು ಕೂಡ ಮದುವೆನೇ ಆಗೋದಿಲ್ಲ, ನಾನು ಸಿಕ್ಕರೆ ನೀನು ನನಗೆ ಸಿಗ್ಬೇಕು ಅಂತ ವಾಯ್ಸ್ ಮೆಸೇಜ್ ಕಳಿಸ್ಬಿಟ್ಟೆ ಅವಳಿಗೆ. ಹ್ಮ್ ಅವಾಗ ಅವಳು ಮೆಸೇಜ್ ಮಾಡಿದ್ಲು, ಹಾಯ್ ನಾನು ಆರಾಮಾಗಿದ್ದೀನಿ ಅಂತ ಅಂದ್ಬಿಟ್ಟು ಮೆಸೇಜ್ ಕಳ್ಸಿದ್ಲು. ಹ್ಮ್ ಆಮೇಲೆ ಯಾಕೆ ಈ ತರ ನನ್ಗೋಸ್ಕರ ಯಾಕೆ ಈ ತರ ಲೈಕ್ ಈ ತರ ಮಾಡ್ತಾ ಇದ್ದೇನು, ನಿನ್ ಲೈಫ್ ನೀನ್ ಚೆನ್ನಾಗಿ ನೋಡ್ಕೋ, ನೀನ್ ಇನ್ನೂ ತುಂಬಾ ನಿನ್ಗೆ ಲೈಕ್ ಏನ್ ಹೇಳ್ತಾರೆ ಸರ್, ನೀನ್ ತುಂಬಾ ಜೀವನ ನೋಡೋದಿದೆ, ನನ್ ಜೀವನ ಏನು ಹಾಳಾಗ್ ಹೋಗ್ಬಿಟ್ಟಿದೆ, ನನ್ಗೊಬ್ಬ ಮಗನು ಕೂಡ ಇದ್ದಾನೆ ಹಿಂಗೆ ಅಂತ ಹೇಳಿದ್ಲು. ಹಂಗೆ ಕಾನ್ವರ್ಸೇಷನ್ ಆಗ್ತಾ 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 ಮತ್ತೆ ನಾನು ನಿನ್ ಇಷ್ಟೊಂದು ಇಷ್ಟಪಟ್ಟಿದ್ದು ನನಗೆ ಯಾಕೆ ಇಷ್ಟೊಂದು ಇಷ್ಟಪಟ್ಟೆ ನೀನು ಅಂತ ಪ್ರತಿಯೊಂದನ್ನು ಕೇಳ್ತಾ ಹೋದೆ. ಅವ್ಳು ಹೇಳಿದ್ಲು, ನಾನ್ ನಿನ್ನ ಯಾವಾಗ ಇಷ್ಟಪಟ್ಟೆ, ಒಂದು ವಾರ ನಿನ್ ಜೊತೆ ಕಾನ್ವರ್ಸೇಷನ್, ನಿನ್ ಜೊತೆ ಮಾತುಕತೆ ಮಾತಾಡಿದ್ರೆ ಅದು ಪ್ರೀತಿ ಆಗೋಗ್ಬಿಡುತ್ತಾ ಅಂತ ಅಂದ್ಬಿಟ್ಲು. ನನಗೆ ಒಂಥರ ಹುರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದ್ ವಾರ ನಾನು ನಿಯರ್ ಏನಿಲ್ಲ ಅಂತ ಅಂದ್ರು ಒಂದು 2 to 2.5 months ನನ್ ಜೊತೆ ಕಾನ್ವರ್ಸೇಷನ್ ಅಲ್ಲಿ ಇದ್ದಿದ್ದು ಸರ್. ಒಂದ್ ವಾರ ಅಂತಂದ್ರೆ ನನಗೆ ಸಿಟ್ಟು ಬಂದ್ಬಿಡ್ತು. ಹಂಗೆ ಮಾತುಕತೆ ಆಗಿ ನನ್ ಕಾಂಟ್ಯಾಕ್ಟ್ ನಂಬರೇ ಬ್ಲಾಕ್ ಮಾಡ್ಬಿಟ್ಲು ಸರ್. ನನಗೆ ಇವಾಗೂ ಕೂಡ ಪ್ರೆಸೆಂಟ್ಲಿನೂ ಕೂಡ ನನ್ಗೆ ಮರೆಯಕ್ ಆಗ್ತಿಲ್ಲ ಸರ್. ಮಾರ್ನಿಂಗ್ ಎದ್ರೆ ಅವಳು ಬರೋ ಮೊಬೈಲೇ ನೋಡ್ತೀನಿ. ಓಕೆ, ಇನ್ಸ್ಟಾಗ್ರಾಮ್ ಅಲ್ಲೂ ಫೇಸ್ಬುಕ್ ಅಲ್ಲಿ ಎಲ್ಲಾದ್ರಲ್ಲೂ ಕೂಡ ನನಗೆ ಅನ್ಫಾಲೋ ಮಾಡಿದ್ದಾಳೆ ಸರ್ ಅವಳು. ಅದೇ ಸರ್, ಈ ತರ ಹಿಂಗ ಆಗ್ಬಿಡ್ತೀನಿ, ನನಗೆ ಮರೆಯಕ್ ಆಗ್ತಿಲ್ಲ. ಆಕ್ಚುಲಿ ಈ ಫೆಬ್ರವರಿ, ಐ ಥಿಂಕ್ ಈ ಫೆಬ್ರವರಿ 23rd ಅವಳು ಬರ್ತಡೇ ಇದೆ. ಅದನ್ನು ಕೂಡ ಮಿಸ್ ಆಗ್ಬಿಡ್ತಲ್ಲ ಅಂತ ಅನ್ಬಿಟ್ಟು ನಂಗೆ ಸಿಕ್ಕಾಪಟ್ಟೆ ಫೀಲ್ ಆಗ್ತಿದೆ ಸರ್. ಒಟ್ಟಾರೆಯಾಗಿ ನಾನ್ ಆಕ್ಚುಲಿ ಏನು ಅಂದ್ರೆ ಸರ್, ನನ್ ಲೈಫ್ ಅಲ್ಲೇ ನಾನ್ ಆ ಗಾಡ್ ಪ್ರಾಮಿಸ್ ಹೇಳ್ತೀನಲ್ಲ, ನನ್ನಿಂದ 4-5 ಜನ ಹುಡುಗಿರ್ ಬಿದ್ದಿದಾರೆ ವಿನಃ ನಾನ್ ಯಾವ ಹುಡುಗಿರಿಂದನೂ ದೇವರಣೆ ಬಿದ್ದಿಲ್ಲ. ನಾನ್ PUC ಮಾಡುವಾಗ್ಲೂ ನನ್ನಿಂದ ಹುಡುಗಿರ್ ಬಿದ್ದಿದ್ದಾರೆ, ನಾನ್ ಡಿಗ್ರಿ ಮಾಡುವಾಗ್ಲೂ ನನ್ನಿಂದ ಹುಡುಗಿರ್ ಬಿದ್ದಿದ್ದಾರೆ, ನಾನು ನಮ್ ರಿಲೇಷನ್ ಮದ್ವೆ ಕೊಡಾಗ್ಲೂ ನನ್ನಿಂದ ಹುಡುಗಿ ಬಿದ್ದಿದ್ದಾರೆ. ಅದನ್ನು ನಾನು MSW ಮಾಡುವಾಗ್ಲೂ ಕೂಡ ನನ್ನಿಂದ ಹುಡುಗಿ ಬಿದ್ದು ಅವ್ರೆಲ್ಲಾರು ನನ್ ಪ್ರಪೋಸ್ ಮಾಡಿದ್ದಾರೆ. ಬಟ್ ನಾನ್ ಯಾರಿಗೂ ಕೂಡ ಇಷ್ಟಪಟ್ಟಿಲ್ಲ. ಅಂತದ್ರಲ್ಲೂ ನಾನು ಇಂಥ ಹುಡುಗಿನ ಇಷ್ಟಪಡ್ತಿದ್ರು, ಎಲ್ಲೇ ನನ್ನ ರಿಜೆಕ್ಟ್ ಮಾಡೋದ್ರೆ ಇದು ಹೆಂಗೆ ಸರ್, ನನಗೆ ಅರ್ಥನೇ ಆಗ್ಲಿಲ್ಲ ನನಗೆ. ಅದೇ ಇದನ್ನ ಅದೇ ಡೈಲಿ ಪ್ರತಿ ಟೈಮು ಕೂಡ ನನಗೆ ಕಂಟ್ರೋಲ್ ಆಗ್ತಿಲ್ಲ ಸರ್. ಪ್ರತಿ ದಿನ ಬರೀ ಅವಳದೇ ಯೋಚನೆ. ದಿನಕ್ಕೆ ಏನಿಲ್ಲ ಅಂದ್ರೆ 10 ಸಲ ಅವಳು ಫೋಟೋಸ್ ನೋಡ್ತೀನಿ ಸರ್. ಆಕ್ಚುಲಿ ಅವಳು ನನಗೆ ಮರ್ತಿರು ಅಂತ ಹೇಳಿದ್ಲಲ್ಲ, ಅವಾಗ ನಾನು ಎಲ್ಲ ದಯವಿಟ್ಟು ಇದೊಂದು ನಿಮ್ಗೆ ಹೆಲ್ಪ್ ಏನಾದ್ರು ಮಾಡ್ಬೇಕಂತಿದ್ರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಡಿಲೀಟ್ ಮಾಡು, ಕಾಂಟ್ಯಾಕ್ಟ್ ನಂಬರ್ ಅಲ್ಲ, ಫೋಟೋಸ್ ಎಲ್ಲ ಡಿಲೀಟ್ ಮಾಡು ಅಂತ ಅಂದ್ಲು. ಫೋಟೋ ಏನೋ ಬರೋದಲ್ಲಿ ನನ್ನ ಫೋಟೋಸ್ ಎಲ್ಲ ಡಿಲೀಟ್ ಮಾಡಿದೆ. ಡಿಲೀಟ್ ಮಾಡಿರೋ ಫೋಟೋಸ್ ಅಲ್ಲಿ ಮತ್ತೆ ಡೇ ಬೈ ಡೇ ನಂಗೆ ಅವಳು ನೆನಪಾಗ್ತಾ ಹೋತಲ್ಲ, ರಿಕವರಿ ಮಾಡ್ಕೊಂಡ್ಬಿಟ್ಟೆ ಫೋಟೋಸ್. ಒಂದ್ ಅಪ್ಲಿಕೇಶನ್ ಇದೆ ಸರ್, ಅದ್ರ ಮೂಲಕ ರಿಕವರಿ ಮಾಡ್ಕೊಂಡೆ. ಅದ್ರಲ್ಲಿ ಏನು ಅಂತ ಅಂದ್ರೆ ಅವಳ ಮಗ ಪ್ಲಸ್ ಅವಳು ಇರುವಂತ ಒಂದು ಫೋಟೋ ಸಿಕ್ತು. ಆಮೇಲೆ ಅವಳ 4-5 ಸಿಂಗಲ್ ಫೋಟೋ ಸಿಕ್ತು. ಈ ತರ ಆಯ್ತು. ಓಕೆ, ಆಮೇಲೆ ಏನು ಅಂತಂದ್ರೆ ಅವಳ 14ನೇ ತಾರೀಕು ನಂಗೆ ಈ ತರ ಮೆಸೇಜ್ ಮಾಡ್ಬೇಡ ಹಂಗೆ ಹಿಂಗೆ ಅಂತ ಅಂದ್ಲಲ್ಲ. ನಾನೇನ್ ಮಾಡ್ದೆ, ಇದು ಡಿಲೇ ಮಾಡಿದ್ರೆ ತುಂಬಾ ಪ್ರಾಬ್ಲಮ್ ಅಂದ್ರೆ ಲೈಕ್ ಅವಳು ನಾನು ಬಿಟ್ಟೆ ಹೋಗ್ಬಿಡ್ಬೋದು ಅನ್ನೋ ಒಂದ್ ಕಾರಣಕ್ಕೆ 15ನೇ ತಾರೀಕು ನೈಟ್ ಏನ್ ಮಾಡ್ದೆ, ನಮ್ಮಮ್ಮಂಗೂ ಕರೆದೆ, ಅಡಿಗೆ ರೂಮಿಂದ ನಮ್ಮ ಅಪ್ಪಾಜಿಗೂ ಕರೆದೆ. ಆಕ್ಚುಲಿ ಮ್ಯಾಟ್ರ್ ಬಗ್ಗೆ ನಾನು 2022 ಅವಳನ್ನ ಸ್ಟಾರ್ಟಿಂಗ್ ಅಲ್ಲಿ ಬಿಟ್ಟು ಹೋದಲ್ಲ ಸರ್, ಅವಾಗ ನಮ್ಮ ಅಪ್ಪಾಜಿ ಹತ್ರ ಹೇಳಿದ್ದೆ, ಅಪ್ಪ ನಾನು ಹಿಂಗೊಬ್ಳಿಗೆ ಇಷ್ಟ ಪಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ನನಗೆ ಇಷ್ಟ ಅಪ್ಪ, ನೀನ್ ಯಾರಿಗೆ ಕರ್ಕೊಂಡ್ ಬಂದ್ರು ನನಗೆ ಇಷ್ಟ, ಬಟ್ ನಿಮ್ಮ ಅಮ್ಮಂಗ ಒಂದ್ ಮಾತು ಕೇಳ್ಬೇಕು ಅಂತ ಅಂದಿದ್ರು. ಓಕೆ, ಅದೇ ಮ್ಯಾಟ್ರು ನಮ್ಮ ಅಪ್ಪಾಜಿಗೆ ಹೇಳಿದೆ, ಅಪ್ಪ ನಾನು ಒಬ್ಳಿಗೆ ಇಷ್ಟ ಪಡ್ತಾ ಇದ್ದಲ್ಲ ನಾನು, ಅದೇನಾದ್ರು ಅಮ್ಮಗೆ ಏನಾದ್ರು ಹೇಳಿದೆ ಅಂತ ಅಂದಿದ್ದು. ಇಲ್ಲ ಹೇಳಿಲ್ಲ ಅಂತ ಅಂದ್ರು. ಹಾಲಲ್ಲಿ ಕರೆದೆ, ಅಮ್ಮ ಬಂದ್ ಇಲ್ಲಿ ಕುತ್ಕೋ ಅಂತ ಅಮ್ಮಂಗೂ ಕರೆದೆ, ಅಪ್ಪಾಜಿಗೂ ಕರೆದೆ. ಇಬ್ರು ಬಂದ್ ಕುತ್ಕೊಂಡು, ಅಮ್ಮ ನಾನು ಒಬ್ಬಳನ್ನ ಹಿಂಗ್ ಇಷ್ಟ ಪಡ್ತಾ ಇದ್ದೀನಿ, ಅವ್ರ ಕಂಪ್ನಿಲಿ ವರ್ಕ್ ಮಾಡುವಾಗ್ಲೇ ಇಷ್ಟ ಪಡ್ತಾ ಇದ್ದೆ, ಪ್ರೆಸೆಂಟ್ಲಿ ಇಷ್ಟ ಪಡ್ತಾ ಇದ್ದೀನಿ, ಡೈಲಿ ಕಾನ್ವರ್ಸೇಷನ್ ಆಗ್ತಾ ಇದೆ, ವಿಡಿಯೋ ಕಾಲ್ಸ್ ಎವ್ರಿಥಿಂಗ್ ಆಗ್ತಾ ಇದೆ. ಬಟ್ ಇಲ್ಲಿ ಏನು ಪ್ರಾಬ್ಲಮ್ ಅಂತ ಅಂದ್ರೆ, ನಮ್ಮ ಅಕ್ಕಂದಾಗಿದೆಯಲ್ಲ, ಅಂದ್ರೆ ನಮ್ಮ ಅಕ್ಕನ ಹೆಸರು ಬೇಡ, ನಮ್ಮ ಅಕ್ಕಂಗೆ ಹೆಂಗಾಗಿದೆಯಲ್ಲ ಪ್ರಾಬ್ಲಮ್ ಅಂದ್ರೆ ಡಿವೋರ್ಸ್ ಆಗಿದೆಯಲ್ಲ, ಅದೇ ತರ ಅವಳು ಕೂಡ ಪ್ರಾಬ್ಲಮ್ ಆಗಿದೆ, ಡಿವೋರ್ಸ್ ಆಗಿದೆ.
ಅವಳು ಗಂಡನ್ ಟಾರ್ಚರ್, ಆ ಟಾರ್ಚರ್, ಈ ಟಾರ್ಚರ್ ಇಂದ ಅವಳು ಬಿಟ್ಟಿ ಅಂತಂದ್ರೆ ಅವ್ರ ಗಂಡ ತವರ್ ಮನೆ ಬಂದು ಬಿಟ್ಟೋದ್ರು ಮತ್ತೆ ಕರ್ಕೊಂಡೇ ಹೋಗಿಲ್ವಂತೆ. ಓಕೆ, ಈ ತರ ಹೇಳಿದೆ. ಹಿಂಗೆ ಹೇಳೋದಾದ್ಮೇಲೆ ಪ್ಲಸ್ ಇನ್ನೊಂದೇನು ಅಂತ ಅಂದ್ರೆ ಏಜ್ ಅಲ್ಲಿ ನನ್ಕಿಂತ 5 ವರ್ಷ ದೊಡ್ಡವಳು. ಆಮೇಲೆ ಒಂದು ಮಗು ಬೇರೆ ಆಗಿದೆ ಅವಳಿಗೆ. ಈ 3 ಪಾಯಿಂಟ್ ಹೇಳ್ದೆ. ಈ ಮೂರ್ ಪಾಯಿಂಟ್ ಹೇಳಿದ್ಮೇಲೆ ಆಕ್ಚುಲಿ 100ಗೆ 200% ನಮ್ಮ ಅಪ್ಪಾಜಿಗೆ ಇಷ್ಟ ಇದೆ ಆ ಹುಡುಗಿ ಕಂಡ್ರೆ. ಆದ್ರೆ ಇಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ ಮಗು ಒಂದೇ ಪ್ರಾಬ್ಲಮ್. ಏಜು ಕ್ಯಾರೆ ಮಾಡ್ತಿಲ್ಲ ನಮ್ಮ ಅಪ್ಪಾಜಿ, ಏಜ್ ಅನ್ನೋದನ್ನ ಕ್ಯಾರೆ ಮಾಡ್ತಿಲ್ಲ, ಪ್ಲಸ್ ಡಿವೋರ್ಸ್ ಅನ್ನೋದು ಕ್ಯಾರೆ ಮಾಡ್ತಿಲ್ಲ. ಮಗು ಅನ್ನೋ ಒಂದ್ ವಿಚಾರಕ್ಕೆ ಸ್ವಲ್ಪ ಏನೋ ಮುನಿಸು ಅಂತ ಹೇಳ್ತಾರಲ್ಲ, ಆ ತರ ಮಾಡ್ತಾ ಇದ್ದಾರೆ. ನಮ್ಮಮ್ಮ ಏನಂದ್ರು, ನೀವ್ ಅಪ್ಪ ಮಗ ಏನಾರು ಮಾಡ್ಕೊಳ್ರಿ, ನನಗಂತೂ ಅವಳು ಇಷ್ಟನೇ ಇಲ್ಲ. ನಂಗೆ ಇಷ್ಟ ಇಲ್ಲಾದ್ರು ನನಗೆ ಎದೆ ಬಡಿತ ಸ್ಟಾರ್ಟ್ ಆಗುತ್ತೆ ಸರ್. 2-3 ದಿನ ಊಟ ಮಾಡಿಲ್ಲ. ನನಗೆ ಆ ಟೆನ್ಷನ್ ನಾನು ಅವಳ ಕಡೆ ತಿರ್ಗ್ಲಾ, ಈ ಕಡೆ ತಿರ್ಗ್ಲಾ, ಅವ್ಳು ಬಿಟ್ಟಿದ್ರು ಕೂಡ ನನ್ಗೆ ಅವಳ ಬಗ್ಗೆ ಯೋಚನೆ. ನಂಗೆ ಆ ಕಡೆ ತಿರ್ಗ್ಲಾ, ಈ ಕಡೆ ತಿರ್ಗ್ಲಾ ಅಂತ ಅಂದ್ಬಿಟ್ಟು ನಂಗೆ ಏನ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು 4-5 ದಿನ ಆದ್ಮೇಲೆ ನಮ್ಮ ಅಪ್ಪಾಜಿ ಹತ್ರ ಹೋಗಿ ಕುತ್ಕೊಂಡ್ ಮಾತಾಡ್ತಿದ್ರು. ಅಂದ್ರೆ ನಮ್ ಭಾವನೂ ಇದ್ರು. ಈಗ ಆಕ್ಚುಲಿ ನಮ್ಮ ಅಕ್ಕಗೆ ಮದ್ವೆ ಆಗಿದೆ ಸರ್. ಅವ್ರ ಭಾವ ತುಂಬಾ ಚೆನ್ನಾಗಿದ್ದಾರೆ. ನಮ್ಮ ಅಕ್ಕನ್ ಫ್ರೆಂಡ್ ಅವರೇ ಬಂದ್, ನಮ್ಮ ಅಕ್ಕನ್ ಫ್ರೆಂಡ್ ಕ್ಲಾಸ್ SSLC ಕ್ಲಾಸ್ಮೇಟ್ ಅವರೇ ಬಂದ್ಬಿಟ್ಟು ಅವ್ರದ್ದು ಕೂಡ ಅವರು ತೆಲುಗು ಅಂತಂದ್ರೆ ಐ ಥಿಂಕ್ ಆಂಧ್ರ ಸೈಡ್ ಅನ್ಸುತ್ತೆ ಸರ್. ಅವ್ರಿಗೂ ಎಷ್ಟೋ ಜನ ಹುಡುಗಿರು ಹುಡುಕ್ತಾ ಇದ್ರ, ಹುಡುಗಿರು ಯಾರು ಸಿಗ್ಲಿಲ್ಲ ಅಂದ್ಬಿಟ್ಟು ಡೈರೆಕ್ಟ್ ನಮ್ಮ ಅಕ್ಕಗೆ ಬಂದ್ಬಿಟ್ಟು ಪ್ರಪೋಸ್ ಮಾಡಿದ್ರು. ನೋಡಮ್ಮ, ನನಗೂ ಯಾರು ಹುಡುಗಿ ಸಿಗ್ತಿಲ್ಲ, ನಿನಗೂ ಪ್ರಾಬ್ಲಮ್ ಈ ತರ ಆಗಿದೆ, ನಾನ್ ನಿನಗ್ ಇಷ್ಟ ಪಡ್ತಾ ಇದ್ದೀನಿ, ನಿನ್ನ ನಾನು ಮದ್ವೆ ಆಗಕ್ಕೆ ಇಷ್ಟನಾ ಅಂತ ಅಂದ್ರು. ಮದ್ವೆ ಮನೆಯಲ್ಲೆಲ್ಲ ಮಾತಾಡ್ಬಿಟ್ಟು ಮದ್ವೆ ಮಾಡಿದ್ವಿ. ಈ ತರ ಎಲ್ಲ ಆದ್ಮೇಲೆ ನಮ್ ಭಾವನ ಹತ್ರ ಹೇಳಿದೆ. ಅವರು ಕೂಡ ಇಷ್ಟ ಪಡ್ಲಿಲ್ಲ. ನಮ್ಮ ಅಕ್ಕ ನಮ್ಮ ಭಾವನ ಅವರು ಕೂಡ ಇಷ್ಟ ಪಡ್ಲಿಲ್ಲ. ಒಂದ್ 4-5 ದಿನ ಆದ್ಮೇಲೆ ಅವಳಿಗೆ ಮರೆಯಕ್ಕೆ ಆಗ್ತಿಲ್ಲ. ನಾವ್ ಅಮ್ಮನ ಹತ್ರ ಹೋಗಿ ಹೇಳಿದೆ, ಅಮ್ಮ ಅವಳನ್ನ ನನಗೆ ಮರೆಯಕ್ ಆಗ್ತಿಲ್ಲ, ನಾನು ಏನ್ ಮಾಡ್ಲಿ, ಈ ಕಡೆ ನೀವು ಬೇಕು ನನಗೆ, ಆ ಕಡೆ ಅವಳು ಕೂಡ ಬೇಕು, ನಾನು ಎಂತ ಮಾಡ್ಲಿ, ನಾನು ಏನ್ ಮಾಡ್ತಿದೀನಿ ಅಂತ ನಂಗೆ ಗೊತ್ತೇ ಆಗ್ತಿಲ್ಲ ಅಂತ ಹೇಳಿದ್ರೆ ನಾವಮ್ಮ ಅಳಕ್ ಸ್ಟಾರ್ಟ್ ಮಾಡಿದ್ಲು. ನೀನ್ ನಂಗೆ ಮಾಡ್ತಾ ಇದ್ರೆ ನಾನೆಲ್ಲಾರು ಮನೆ ಬಿಟ್ಟು ಹೋಗ್ಬಿಡ್ತೀನಿ, ನಾನೇನಾರು ಮಾಡ್ಕೊಂಡ್ ಬಿಡ್ತೀನಿ ಅಂದ್ರೆ ಭಯ ಪಡಿಸ್ತಾ ಇದಾರೆ ಸರ್. ಅವ್ರೇನು ಮಾಡ್ಕೊಳಲ್ಲ, ಯಾಕಂದ್ರೆ ನಮ್ಮಮ್ಮಂಗೆ ನಾನೊಬ್ನೇ ಹುಡುಗ, ಭಯ ಪಡಿಸ್ತಾ ಇದಾರೆ ಅಷ್ಟೇ. ನಮ್ಮಮ್ಮ ಹಂಗೆ ಸರ್. ನಮ್ಮಮ್ಮ ಏನು ಅಂತಂದ್ರೆ ಏನು ಓದಿಲ್ಲ. ಆಕ್ಚುಲಿ ಏನು ಓದಿಲ್ಲ ಅಂದ್ರೆ ಅವ್ರಿಗೆ ಪ್ರತಿಯೊಂದ್ರಲ್ಲೂ ಕೂಡ ತುಂಬಾ ಇನ್ವಾಲ್ವ್ ಆಗ್ತಾರೆ. ಈಗ ತೋಟದ ವಿಚಾರ ಅಂತ ಬಂದ್ಬಿಟ್ರೆ ಕತೆ ಮುಗ್ದೋಗ್ಬಿಡ್ತು, ಅದೇನಾದ್ರೂ ಆಗ್ಬೇಕಷ್ಟೇ. ಆತರ ನಮ್ಮಮ್ಮ ಏನು ಓದಿಲ್ಲ ಅಂದ್ರು ಸೋಷಿಯಲ್ ನಾಲೆಡ್ಜ್ ತುಂಬಾ ಚೆನ್ನಾಗಿದೆ. ಈ ತರ ಇತ್ತು. ಹಿಂಗ್ ಬಂದ್ ನಿಂತು ಬಿಟ್ಟಿದೆ ಸರ್ ನಂದು ಲೈಫ್. ನನಗೆ ಅವಳಿಗಂತೂ ಮರೆಯಕ್ಕೇನೆ ಆಗ್ತಿಲ್ಲ, ಪ್ರೆಸೆಂಟ್ಲಿ ಮರೆಯಕ್ಕೆ ಆಗ್ತಿಲ್ಲ. ಈಗ ಖಂಡಿತವಾಗಿ ಆ ಹೆಣ್ಮಗಳು ಇದನ್ನ ನಿರಾಕರಿಸಿದ್ದಾಳೆ. ಹೌದು ಸರ್, ನಿರಾಕರಿಸಿದ್ದಾಳೆ. ಆಮೇಲೆ ಹೇಳ್ದೆ, ಅವಳು ಏನ್ ಹೇಳ್ತಿದ್ದಾಳೆ ಅಂದ್ರೆ, ನಾನು ಅವಳನ್ನ ತುಂಬಾ ಹಚ್ಕೊಂಡ್ ಬಿಡ್ತೀನಿ ಅನ್ನೋ ಒಂದ್ ಕಾರಣಕ್ಕೆ ಈಗ ನನ್ ಮಗನ್ ಫ್ಯೂಚರಿಗೋಸ್ಕರನಾದ್ರೂ ನಾನು ಮದ್ವೆ ಆಗ್ದೇನೆ ಹಂಗೆ ಇರ್ಬೇಕಾಗುತ್ತೆ. ಈಗ ನಾನ್ ಯಾವ ಗಂಡಸ್ನು ಕೂಡ ನಾನ್ ನಂಬಲ್ಲ. ನನ್ ಲೈಫ್ ಹಿಂಗಾಗಿದೆ ಅಂದ್ರೆ ನಾನ್ ಯಾವ ಗಂಡಸ್ನು ಕೂಡ ನಂಬಲ್ಲ ನಾನು. ಅಲ್ದೆ ಅವ್ರ ಹಸ್ಬೆಂಡ್ ಆಕ್ಚುಲಿ ಈಗ ಐ ಥಿಂಕ್ ಈ ಮಂತ್ ಅಥವಾ ನೆಕ್ಸ್ಟ್ ಮಂತ್ ಡೈವರ್ಸ್ ಆಗಿ ಕಂಪ್ಲೀಟ್ ಕ್ಲಿಯರ್ ಆಗುತ್ತೆ ಸರ್ ಅವ್ರಿಗೆ. ಅಂದ್ರೆ ಕೊಡೋದು ತಗೊಳೋದು ಆತರ ಇರುತ್ತಲ್ಲ ಸರ್, ಅದನ್ನೆಲ್ಲ ಇದಾಗ್ಬಿಟ್ಟು ಕಂಪ್ಲೀಟ್ 100% ಕ್ಲಿಯರ್ ಆಗುತ್ತೆ. ಆಕ್ಚುಲಿ ಏನು ಅಂತಂದ್ರೆ ಅವಳೆಲ್ಲ ನಂಗೆ ಹೇಳಿದಾಳೆ, ಪ್ರತಿಯೊಂದು ಅವ್ರ ಲೈಫ್ ಅಲ್ಲಿ ಏನಾಗಿದೆ, ಏನೇನ್ ಆಗ್ತಾ ಇದೆ ಪ್ರತಿಯೊಂದು ಹೇಳಿದಾಳೆ. ಅವ್ರ ಮನೆಯಲ್ಲಿ 4-5 ಜನ ಹುಡುಗರನ್ನ ತೋರ್ಸಿದ್ರು ಕೂಡ ಪ್ರತಿಯೊಬ್ಬರನ್ನು ರಿಜೆಕ್ಟ್ ಮಾಡಿದಾಳೆ ಅವಳು. ಅಂತದ್ರಲ್ಲಿ ನನ್ನನ್ನು ಇಷ್ಟಪಟ್ಬಿಟ್ಟು, ನನ್ ಏಜ್ ಚಿಕ್ಕವನಾದ್ರೂ ಕೂಡ ನನ್ನನ್ನು ಇಷ್ಟಪಟ್ಬಿಟ್ಟು ನನ್ನನ್ನು ಹಿಂಗೆ ಇದು ಮಾಡಿದಾಳೆ. ಅಲ್ದೆ ಅವಳು ಹೇಳ್ತಾಳಲ್ಲ, ನಾನ್ ಸ್ಟಡಿ ಮಾಡುವಾಗ್ಲೂ ಕೂಡ ನನ್ನನ್ನು ಯಾರು ಇಷ್ಟಪಟ್ಟಿಲ್ಲ, ನಾನು ಕೂಡ ಇಷ್ಟಪಟ್ಟಿಲ್ಲ. ನಾನು ಫಸ್ಟ್ ಇಷ್ಟಪಟ್ಟಿದ್ದೆ ನಿನ್ನನ್ನೇ ಪ್ರೀತಿಸಿದ್ದು ಅಂತಾನು ಕೂಡ ಹೇಳಿದಾಳೆ ಸರ್. ಮತ್ ಗಂಡನ್ ಇಷ್ಟಪಟ್ಟಿರ್ಲಿಲ್ವಾ? ಗಂಡನ್ ಇಷ್ಟಪಡ್ತಿದ್ರು, ಬಟ್ ಗಂಡ ಇವಳನ್ನ ಇಷ್ಟಪಡ್ತಿದ್ದಿಲ್ಲ. ಆಕ್ಚುಲಿ ಅವ್ರ ಹಸ್ಬೆಂಡ್ ಕಡೆಯವ್ರು ಹೆಂಗೆ ಅಂದ್ರೆ, ಅವ್ರ ಅಮ್ಮಂದು 2ನೇ ಮದ್ವೆ, ಅವ್ರ ಅಣ್ಣನ್ ಅವ್ರ ಹಸ್ಬೆಂಡ್ ತಂಗಿ ಇದ್ದಾಳಲ್ಲ, ಅವಳದು 2ನೇ ಮದ್ವೆ, ಅವ್ರ ಗಂಡಂದು 2ನೇ ಮದ್ವೆ.
ಅವ್ರು ಗಂಡನ್ ಸೈಡ್ ನ ಮೋಸ್ಟ್ಲಿ ಎರಡೆರಡು ಮದ್ವೆನೆ ಅಂತ ಸರ್. ಅವ್ಳು ಹೇಳ್ತಾಳಲ್ಲ ಅವ್ರದ್ದು. ಗೊತ್ತಿದ್ರು ಯಾಕಾದ್ರು. ಬಟ್ ಅಂದ್ರೆ ಇಲ್ಲಿ ಫಾಲ್ಟ್ ಏನಂತ ಅಂದ್ರೆ ಅವರ ತಂದೆ ತಾಯಿದು ಫಾಲ್ಟ್. ಅವ್ರು ಯಾರು ಕೇಳಿದ್ರೇನೋ ಕರ್ಕೊಂಡ್ ಹೋಗಿ ಮದ್ವೆ ಮಾಡು. ಆಕ್ಚುಲಿ ಅವಳು ಇದನ್ನು ಕೂಡ ಹೇಳಿದ್ರು ಸರ್, ನನ್ಗೆ ಆಕ್ಚುಲಿ ಮದ್ವೆ ಆಗೋಕ್ಕೇನೆ ಇಷ್ಟ ಇದ್ದಿದ್ದಿಲ್ಲ. ಅವಳಿಗೆ ಮೆಡಿಟೇಷನ್, ಈ ಏಂಜಲ್ಸ್ ಅಂತ ಹೇಳ್ತಾರಲ್ಲ ಸರ್, ಆ ಮೆಡಿಟೇಷನ್, ಈ ಏಂಜಲ್ಸ್ ನ ಇದು ಮಾಡೋದು ಅದಂದ್ರೆ ತುಂಬಾ ಇಷ್ಟ ಅವಳಿಗೆ. ಈ ತರ ಆಯ್ತು ಸರ್. ನನಗೆ ಇವಾಗ್ಲೂ ಕೂಡ ಮರೆಯಕ್ಕಾಗ್ತಿಲ್ಲ. ಆಕ್ಚುಲಿ ನಾನು ಎಂಪ್ಲಾಯ್ ಆಗಿದ್ನಲ್ಲ ಸರ್, ಎಲ್ಲಾ ಎಂಪ್ಲಾಯೀಸ್ ನನ್ನ ಹತ್ರ ಡೀಟೇಲ್ಸ್ ಇತ್ತು, ಅಡ್ರೆಸ್ ಡೀಟೇಲ್ಸ್ ಎಲ್ಲ ಇತ್ತು. ಸೊ ನಾನು ಏನ್ ಅನ್ಕೊಂಡಿದೀನಿ ಅಂತ ಅಂದ್ರೆ, ಆ ಡಿಲೀಟ್ ಆಗಿರೋ ಫೋಟೋಸ್ ಅಲ್ಲಿ ಅವ್ರ ಮಗಂದು ಪ್ಲಸ್ ಅವ್ರದ್ದು ಇಬ್ರು ಅವ್ರ ಮಗಳಿಗೆ ಎತ್ಕೊಂಡಿರೋದೊಂದು ಫೋಟೋಸ್ ಇದೆ, ಅದು ಕಂಪನಿಯಲ್ಲಿ ತಗೊಂಡಿದ್ದು. ಆ ಫೋಟೋಸ್ ನ ಲೈಕ್ ನನ್ನ ಹತ್ರ ಒಂದು ಶಾಪ್ ಇದೆಯಲ್ಲ, ಅದ್ರಲ್ಲಿ ಎಂಟಿ ಫೋಟೋ ಫ್ರೇಮ್ ಇದೆ. ಆ ಫೋಟೋ ಫ್ರೇಮ್ ಅಲ್ಲಿ ಈ ಫೋಟೋನ ಕಾಪಿ ಮಾಡ್ಬಿಟ್ಟು ಹಾಕಿ ಪೋಸ್ಟ್ ಆಫೀಸ್ ಮೂಲಕ ಪೋಸ್ಟ್ ಮಾಡಿದ್ರೆ ಲೈಕ್ ನನ್ ಕಡೆ ಏನಾದ್ರು ಒಂದು ಇಂಪ್ರೆಷನ್ ಆಗ್ಬೋದೇನೋ, ಅಂದ್ರೆ ಇಷ್ಟೊಂದು ಹಚ್ಕೊಂಡಿದಾನಲ್ಲ ನನ್ನನ್ನ ಅಂತ, ಲೈಕ್ ಏನೋ ಒಂದ್ ಮನ್ಸಿಗೆ ಬರ್ಬೋದೇನೋ ಒಂದ್ ಕಾರಣಕ್ಕೆ ಅಂದ್ರೆ ಐಡಿಯಾ ಇದೆ. ಬಟ್ ಅದಕ್ಕೇನು ಇನ್ನು ಕೈ ಹಾಕಕ್ ಹೋಗಿಲ್ಲ. ಬಟ್ ಅನ್ಕೊಂಡಿದೀನಿ ಹಿಂಗ್ ಮಾಡ್ಲಾ ಅಂತ. ಇಷ್ಟೇ ಸರ್ ನಾನು ಹೇಳಬೇಕಂತದ್ದು ಮ್ಯಾಟ್ರ್ ಕಂಪ್ಲೀಟ್ ಇಷ್ಟೇ. ಬಟ್ ಮರೆಯಕ್ ಆಗ್ತಿಲ್ಲ. ಆಯ್ತಪ್ಪ, ನನ್ಗೆ ಅರ್ಥವಾಯ್ತು. ಇಲ್ಲಿ ಒಂದು ಮಗು ಇಟ್ಕೊಂಡಿರೋ ಹೆಣ್ಮಗಳಾಗಿ ತನ್ನ ದಾಂಪತ್ಯ ಜೀವನ ಯಾಕೋ ಈ ಸ್ಥಿತಿಗೆ ಬಂದು ನಿಂತಿದೆ, ತವ್ರ ಮನೇಲಿದ್ದಾಳೆ. ಆಕೆ ಬದುಕಲ್ಲೂ ನಿಮ್ಮ ಹತ್ರ ಹೇಳ್ಕೊಳ್ಳಿದ್ರು ತುಂಬ ವಿಚಾರಗಳಿರ್ತವೆ. ಅದು ಇನ್ಯಾವುದು ಹುಡುಗ ಇನ್ಯಾವುದು ಸಂಬಂಧ ಅಂತ ಅಲ್ಲ, ಬಟ್ ಒಂದು ಹೆಣ್ಣಿನ ಜೀವನ ಅಷ್ಟು ಸುಲಭ ಅಲ್ಲಪ್ಪ. ಅದರಲ್ಲೂ ಒಂದು ಮಗು ಇಟ್ಕೊಂಡಿರೋರಾಗಿ ಈಗ ಯಾಕೆ ಹಿಂಗೆ ನನಗೆ ನಂಬಿಸಿದ್ರು ಅಥವಾ ಯಾಕೆ ಹಿಂಗೆ ನನಗೆ ಒಪ್ಪಿದ್ರು ಆಮೇಲೆ ಇಲ್ಲ ಅಂದರು. ನೋಡಪ್ಪ, ಇಲ್ಲಿ ಅಪ್ರೋಚ್ ಅಷ್ಟೇ ನಮ್ಮ ಕೈಲಿರುತ್ತೆ. ಜೀವನದಲ್ಲಿ ಅಕ್ಸೆಪ್ಟೆನ್ಸ್ ಅನ್ನೋದು ಅವ್ರಿಗೆ ಬಿಟ್ಟಿದ್ದು ಆಯ್ತಲ್ಲ. ಇಲ್ಲಿ ನಿಮ್ಮ ಅಕ್ಕನ ಜೀವನ 1 ತಿಂಗಳು ಆಗಿರಲಿಲ್ಲ, ಆ್ಯಂಡ್ ಇಲ್ಲಿ ಯಾರೋ ಬಂದರು, ಅಲ್ಲಿ ಮದುವೆ ಆಗಿದ್ದಾರೆ, ನಿಮ್ಮ ಅಕ್ಕನ ಜೀವನ ಓಕೆ ಫೈನ್. ಬಟ್ ಈಕೆ ತನ್ನ ಬದುಕಲ್ಲಿ ಬೇಕೋ ಬೇಡವೋ ಅಂತ ನಿರ್ಧಾರ ಮಾಡಲಿಕ್ಕೆ ಆಕೆಗೆ ಸ್ವಾತಂತ್ರ್ಯ ಇದೆ. ಮತ್ತು ಈ ವಿಚಾರದಲ್ಲಿ ನೀವೇನೇ ಫೋಟೋ ಫ್ರೇಮಾಗಿ ಕಳಿಸಿದ್ರು ಕೂಡ ಅಂತಿಮವಾಗಿ ಆಕೆ ಬೇಡ ಅನ್ಲಿಕ್ಕೆ ಅಲ್ಲೊಂದು ಬಲವಾದ ಕಾರಣ ಇರುತ್ತೆ. ಯಾಕಂದರೆ ನೋಡಿ, ನಾಳೆ ಡೈವರ್ಸ್ ಆಗುತ್ತೆ, ಸಪ್ರೇಟ್ ಆಗ್ತಾರೆ, ತಂದೆ ತಾಯಿ ಅಥವಾ ಇನ್ಯಾರ್ದೋ ಒಂದು ಆಶ್ರಯದಲ್ಲಿ ಅವರು ತನ್ನ ಮಗುವನ್ನು ನೋಡ್ಕೊಂಡು ಜೀವನ ಮಾಡ್ತಾ ಹೋಗ್ತಾರೆ. ಬಟ್ ಇದಕ್ಕಿದ್ದ ಹಾಗೆ ನಿಮ್ಮನ್ನು ಬೇಡ ಅನ್ಲಿಕ್ಕೆ ನೀವು ಊಹಿಸದೇ ಇರುವ ಏನೋ ಒಂದು ಬಲವಾದ ಕಾರಣ ಇಲ್ಲದೆ ಆ ಮಾತುಗಳು ಬರಲಿಕ್ಕಿಲ್ಲ. ಆಯ್ತಾ? ಅದೇ ಸರ್, ಅದೇ ಹೌದು. ನಾನು ಆಕ್ಚುಲಿ ಅನ್ಕೊಂಡಿದೀನಿ, ನಾನು ಬಿಡಕ್ಕೆ ಏನೋ ಒಂದು ಬಲವಾದ ಕಾರಣ ಇದೆ. ಇಷ್ಟಪಡ್ತಿದ್ದವಳು ಕೇಳಿಸ್ಕೊಳ್ಳಿ, ನಿಮ್ಗೆ ಅವರು ಸಿಗಬೇಕು, ಅವರು ಕಣಪ್ಪ ನೀವು ಪ್ರೀತಿ ಮಾಡಿದ ತಕ್ಷಣ ಅವ್ರು ಒಪ್ಕೊಂಡ್ಬಿಡ್ಬೇಕು, ವಿಷಯ ಅದಲ್ಲ. ಮೊದಲನೇದಾಗಿ ಇಲ್ಲಿ ನಿನ್ನ ತಂದೆ ತಾಯಿ ದೃಷ್ಟಿಕೋನದಿಂದ ಅಯ್ಯೋ ಇಂಥ ಒಂದು ಹೆಣ್ಮಗಳಿಗೆ ಬಾಳ ಕೊಡಬೇಕು, ಆಕೆ ಜೀವನದಲ್ಲಿ ನಾನು ಹೋಗಬೇಕು, ಆ ಮಗುವನ್ನು ನನ್ನ ಮಗು ಅಂತ ನೋಡ್ಕೊಳ್ಬೇಕು, ಆಕೆ ಗಂಡನ್ನು ಬಿಟ್ಟು ಅಥವಾ ಗಂಡ ಅವಳನ್ನು ಬಿಟ್ಟಿದ್ದಾನೆ, ಅವಳಿಗೆ ಅನ್ಯಾಯವಾಗಿದೆ, ಅಂಥವಳಿಗೆ ನಾನು ಬದುಕನ್ನು ಕೊಡಬೇಕು ಅನ್ನೋ ಯೋಚನೆ ಅವಶ್ಯವಾಗಿ ಶ್ರೇಷ್ಠವಾದದ್ದೇ. ಆದರೆ ಮೊದಲು ನೀನು ಮನೆಗೆ ಮಗ, ಅರ್ಥ ಆಯ್ತಲ್ಲ. ಈಗ ನಿನ್ನ ತಂದೆ ನಿನ್ನ ತಾಯಿ ಅಕ್ಕನ ಬದುಕು ಯಾಕೋ ಹಿಂಗಾಗಿದೆ, ಅಥವಾ ಮಗಳ ವಿಚಾರದಲ್ಲಿ ಅವರು ಹಿಂಗೆ ನೋವು ತಿಂದಿದ್ದಾರೆ, ಮಗನ ಬದುಕಲ್ಲಿ ಸ್ವಲ್ಪ ಸಮಾಜ ಮೆಚ್ಚುವಂತೆ ಅಥವಾ ಏನೊಂದು ಸಮಾಜದಲ್ಲಿ ಕಟ್ಟುಪಾಡುಗಳು ಅಂತ ಇದ್ದಾವೆ. ನೋಡಪ್ಪ, ವಯಸ್ಸಲ್ಲಿ ದೊಡ್ಡವರಿರೋರನ್ನ ಮದುವೆ ಆಗುವುದು ಬೇಡ ಅಂದರೆ ಬೇಕು ಬೇಡ ಅಂತ ಒಂದೇ ಸ್ಪಷ್ಟವಾಗಿ ಇಲ್ಲ ಹಿಂಗೆ ಬೇಡ ಅಂತ ಹೇಳಲಿಕ್ಕಾಗಲ್ಲ. ಬಟ್ ಕೆಲವು ಸಾಧ್ಯತೆಗಳನ್ನ ಹೇಳ್ಬೋದು ಅಷ್ಟೇ ಹಿರಿಯರಾಗಿ. ಯಾಕೆ ಬೇಡ, ಯಾಕೆ ಬೇಕು ಅಂಡ್ ಒಂದು ಮಗು ಇರೋ ಹೆಣ್ಣುಮಗಳನ್ನು ಸಾಮಾನ್ಯವಾಗಿ ಸ್ವೀಕರಿಸಬೇಕಾದ್ರೆ ಇಲ್ಲಿ ಏನೇನು ವಿಚಾರಗಳು ಅಡ್ಡ ಬರ್ತವೆ. ನಿನಗೆ ಆಕೆಯ ಮೇಲಿನ ಒಂದು ಪ್ರೇಮ ಇದೆ, ನಿನ್ನದು ಒಂದು ದೊಡ್ಡತನ ಇದೆ ಅಂತ ಅಂದ್ಕೊಳ್ಳೋಣ. ಬಟ್ ನಾಳೆ ದಿನ ಬರುವ ಸವಾಲುಗಳು ಅದು ಬೇರೆ ಬೇರೆ ಕಥೆಗಳು. ಈಗ ನೀನು ನಾಳೆ ದಿನ ಯಾವನಿಗೂ ಹುಟ್ಟಿದ್ದನ್ನು ನಾನು ಯಾಕೆ ಸಾಕಲಿ ಅನ್ನೋ ಒಂದು ಕೆಟ್ಟ ಗಳಿಗೆ ನೀನು ಆಡಲ್ಲ ಅಂತ ಇರ್ಬೋದಪ್ಪ. ಬಟ್ ಬೇರೆ ಯಾರು ಆಡ್ತಾರೆ. ಒಂದು ಹೆಣ್ಣು ಅದನ್ನೇ ಹೇಳ್ದೆ, ಕೇಳಿಸ್ಕೊ. ನಾಳೆ ದಿನ ಆಕೆ ಆ ವಿಚಾರಕ್ಕೆ ಅನುಭವಿಸೋ ನೋವಿದೆಯಲ್ಲ, ಅದನ್ನ ನಿನ್ನ ಒಂದು ಪ್ರೇಮ ಸರಿ ಮಾಡ್ಲಿಕ್ಕೆ ಆಗಲ್ಲ. ಒಂದು ಹೆಣ್ಣು ಮಗಳಾಗಿ ಅವಳಿಗೆ ಅದರ ಅರಿವಿದೆ.
ಯಾಕಂದ್ರೆ ನಾನು ಒಬ್ಬನನ್ನ ಮದುವೆಯಾಗಿ ಹೋಗ್ತೀನಿ ಅಂದ್ರೆ ಅವನ ಜೊತೆ ಮಾತ್ರ ಇರ್ತೀನಿ ಅಂತ ಅಲ್ಲ. ನಮ್ದೊಂದು ಸಮಾಜದಲ್ಲಿ ಕಟ್ಟುಪಾಡು, ಒಂದು ವ್ಯವಸ್ಥೆ ನಡುವೆ ಬದುಕ್ತಾ ಇದೀವಿ ನಾವು. ನೀನಂದೆ ಹೋದ್ರು ಅಮ್ಮ ಆರಂಭದಲ್ಲೇ ಇಷ್ಟು ಹೊಂದ್ಸ್ಕೊಂಡು ಓಡಾಡ್ತಿರೋರು ನಾಳೆ ದಿನ ಏನಾಗ್ಬೋದು ಯೋಚನೆ ಮಾಡಿ ಮನೆಯಲ್ಲಿ. ಆಗ ಇಲ್ಲಿ ಗಂಡಂತ ಒಂದಷ್ಟು ನೋವು ತಿಂದು ಬಂದು ಹೆಣ್ಣುಮಗಳು, ಮತ್ತೆ ಅಲ್ಲೂ ಅತ್ತೆ ವಿಚಾರದಲ್ಲಿ ಈಗ ನಿನಗೂ ಅಮ್ಮನ ಕಂಡ್ರೆ ಪ್ರೀತಿ, ಈಗ ಅವರಿಬ್ರು ಕಚ್ಚಾಡ್ಕೊಳ್ಳೋದು, ನೀನು ನರಕ ಅನುಭವಿಸ್ತೀಯ. ಈ ಕಡೆ ಅಮ್ಮನ ಪರನ, ಈ ಕಡೆ ಹೆಂಡತಿ ಪರನ. ವಿಷಯ ಏನಂದ್ರೆ ಈ ಹೆಣ್ಣುಮಗಳು ನಾನು ಈಗ ನಿನ್ನ ಗಂಡ ಬಿಟ್ಟು ಹೋಗಿ ನಿಂಗೆ ಡೈವರ್ಸ್ ಆದರೂ ಮಗು ಇದ್ದರೂ ನಾನು ನಿನ್ನ ಬದುಕಲ್ಲಿ ಚೆನ್ನಾಗಿ ಬರ್ಲಿಕ್ಕೆ ಇಷ್ಟಪಡ್ತೀನಿ ಅಥವಾ ನೋಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಅನ್ನೋ ಅಪ್ರೋಚ್ ನಿನ್ನ ಕಡೆಯಿಂದ ಹೋಗುವುದು ತಪ್ಪಲ್ಲ. ಆಕೆ ಅದನ್ನು ರಿಜೆಕ್ಟ್ ಮಾಡಿದ್ದಾಳೆ ಅಂದ್ರೆ ಅಲ್ಲಿ ಮುಗೀತು. ಯಾಕಂದರೆ ನಾನು ಇದೆಲ್ಲ ಗೊತ್ತಿದ್ದು ಆಕೆಗೆ ಬದುಕು ಕೊಡಬೇಕು ಅಂದ್ಕೊಂಡಿದ್ದು ದೊಡ್ಡತನ ಹೌದು, ಆದರೆ ಅದನ್ನು ಆಕೆ ರಿಜೆಕ್ಟ್ ಮಾಡಿದ್ದಾಳೆ. ಅಯ್ಯೋ ನನಗೆ ಯಾರು ಮದುವೆ ಆಗ್ತಾರಪ್ಪ, ಹಿಂಗೆ ಗಂಡ ಬಿಟ್ಟು ಹೋಗಿದ್ದಾನೆ, ಒಂದು ಮಗು ಇದೆ, ನನಗಿನ್ಯಾರು ಗಂಡು ಕೊಡಲ್ಲ ಅಥವಾ ನನ್ನ ಇನ್ಯಾರು ಮದುವೆ ಆಗಲ್ಲ ಅನ್ನೋ ಮನಸ್ಥಿತಿಯಲ್ಲಿ ಒಂದು ವೇಳೆ ಆ ಹೆಣ್ಮಗಳಿದ್ದಿದ್ರೆ ಇದನ್ನು ತಕ್ಷಣ ಗಬಕ್ ಅಂತ ಹಿಡ್ಕೊಂಡ್ಬಿಡ್ತಿದ್ಲು. ಬಟ್ ವಿಷಯ ಅಷ್ಟು ದಯನೀಯವಾಗಲಿಲ್ಲ ಅಂತ ಅರ್ಥ ಆಯ್ತಲ್ಲ, ಹೌದಲ್ಲ? ಆಕೆಗೆ ಬೇರೆ ಆಪ್ಷನ್ ಇರ್ಬೋದು. ಅದು ವಿಚಾರ ಇನ್ಯಾವುದು ಹುಡುಗ ಇನ್ಯಾವುದು ಸಂಬಂಧ ಅಂತ ಅಲ್ಲ. ಆಕೆಗೆ ಬೇಡಪ್ಪ, ನಾನು ಸ್ಪಿರಿಚುವಲಿ ಕನೆಕ್ಟ್ ಆಗಿ ನನ್ನ ಮಗುನ ಸಾಕೊಂಡು ನನ್ನ ತಾಯಿ ನೋಡಿಕೊಂಡು ನನ್ನ ಬದುಕನ್ನು ಹೀಗೆ ಬದುಕ್ತೀನಿ ಅಂದರೆ ಯು ರೆಸ್ಪೆಕ್ಟ್ ದೇರ್ ಫೀಲಿಂಗ್ಸ್. ಅಥವಾ ನೀವು ಆಕೆಯ ಫೀಲಿಂಗ್ಸ್ಗೆ ಬೆಲೆ ಕೊಡುವುದಾದರೆ ಫ್ರೆಂಡ್ ಆಗಿಯೂ ಅಲ್ಲ, ಏನಾಗಿಯೂ ಅಲ್ಲ, ನನಗೆ ಬೇಡ ಅಂದಾಗ ಹಿಂದೆ ಸರಿಯುವುದಕ್ಕೊಂದು ದೊಡ್ಡ ವ್ಯಕ್ತಿತ್ವ ಬೇಕು. ಆದರೆ ನೀವು ಹಚ್ಚಿಕೊಂಡು ಹುಚ್ಚನಾದ ಕಾರಣಕ್ಕೆ ನಿನಗೇನೇನು ಭಾವನೆ ಬರ್ತಿದೆ ಅದನ್ನು ಆಕೆ ಬೆಂಬಲಿಸಬೇಕು, ಅದನ್ನು ಆಕೆ ರೆಸ್ಪೆಕ್ಟ್ ಮಾಡಬೇಕು ಅಂತ ಏನೂ ಇಲ್ಲ. ಯಾಕೆಂದರೆ ಆಕೆ ಒದ್ದಾಡ್ತಿರೋ ಸಮಸ್ಯೆಗಳೇ ಒದ್ಕೋ ಅನ್ನೋಷ್ಟಿದ್ದಾವೆ. ನಿಂದು ಬೇರೆ ತಗೊಂಡು ಒದ್ದಾಡ್ಲಿಕ್ಕೆ ಆಕೆ ತಯಾರಿಲ್ಲ. ಬಟ್ ನಿನ್ನ ಭಾವನೆ ಏನೋ ಬರ್ತಿದೆ ಅದು ನೀವು ಮಾಡಿಕೊಂಡು ಭಾವನಾತ್ಮಕ ಮಹಲು ಅದು ಬಿದ್ದು ಹೋಗಿದೆ. ಇವತ್ತು ಕಟ್ಟಿದ ಮನೆ ಬಿದ್ದು ಹೋದಾಗ ಏನು ದುಃಖವೋ, ಕಟ್ಟಿದ ಭಾವನೆಗಳು ಕಟ್ಟಿದ ಕನಸುಗಳು ಬಿದ್ದು ಹೋದಾಗ ಅದೇ ದುಃಖ. ಇಲ್ಲಿ ಆ ಹೆಣ್ಣು ಮಗಳಿಗೆ ನೀವು ಏನೇನೋ ವಿಚಾರದಲ್ಲಿ ಅಪ್ರೋಚ್ ಮಾಡುವುದು, ಮತ್ತೊಂದು ದಸರಾ ಆದಮೇಲೆ ಮತ್ತೆ ಮೆಸೇಜ್ ಬರುವುದು ಇಲ್ಲ. ಸಂಗಾತಿಯ ಆಯ್ಕೆ ಅನ್ನೋ ವಿಚಾರ ಬಂದಾಗ ನಾನು ತಪ್ಪು ಆಯ್ಕೆ ಮಾಡಿದ್ರೆ ನಿನ್ನ ಅಕ್ಕನ ಬದುಕು ಏನಾಯ್ತು, ಈ ಹೆಣ್ಮಕ್ಳ ಬದುಕು ಏನಾಯ್ತು, ತಪ್ಪು ಆಯ್ಕೆ ಆದ್ರೆ ಹಿಂಗಾಗುತ್ತೆ ಕತೆ. ಇಲ್ಲೇನಾಗುತ್ತೆ, ತಾಯಿ ತಂದೆ ಇವರ ಸಂತೋಷವನ್ನು ಒಬ್ಬ ಮಗನಾಗಿ ಅದನ್ನು ಕೂಡ ಪರಿಗಣಿಸೋದೇ ಮೊದಲ ಆದ್ಯತೆ. ಆಕೆ ಬದುಕನ್ನು ಉದ್ಧಾರ ಮಾಡ್ಲಿಕ್ಕೆ ದೇವ್ರ ಅದಕ್ಕೆ ನೀವೇ ಬೇಕು ಅಂತ ಏನಿಲ್ಲ. ಬಟ್ ಅಂಥದ್ದೊಂದು ಆಸಕ್ತಿ ತೋರಿಸಿ ನೀವು ದೊಡ್ಡತನ ತೋರಿಸಿದ್ದೀರಿ ಅಂದ್ಕೊಳ್ಳೋಣಿ, ಅದನ್ನ ಆಕೆ ರಿಜೆಕ್ಟ್ ಮಾಡಿದ್ದಾಳೆ ಅಂದ್ರೆ ಬಿಟ್ಬಿಡ್ಬೇಕದನ್ನ. ಬಟ್ ನನಗಿಲ್ಲಿ ಆಗ್ತಾ ಇಲ್ಲ, ನಾನು ಫೋಟೋ ಫ್ರೇಮ್ ಕಳಿಸ್ಕೊಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂಡ್ ನೀವು ಒಂದು ಪೋಸ್ಟ್ ಕಳಿಸ್ಕೊಡ್ತೀರಾ, ನೀವೇನೋ ವಿಚಾರ ಮಾಡ್ತೀರಾ. ಬಟ್ ಅಲ್ಲಿ ಒಬ್ಳು ಫೇಸ್ ಮಾಡೋಳಾಗಿ ಅಲ್ಲಿ ಈ ಪರಿಸ್ಥಿತಿಯಲ್ಲಿ ತವ್ರ ಮನೆಯಲ್ಲಿ ಏನು ಹೂವಿನ ಹಾಸಿಗೆ ಹಾಕೊಂಡು ಇಟ್ಕೊಂಡ್ರಲ್ಲ ಅವಕೇನು ಒಂದಷ್ಟು ಒತ್ತಡದಲ್ಲೇ ಇರ್ತಾಳೆ. ಯಾಕಂದ್ರೆ ಗಂಡನ ಬಿಟ್ಟು ಕೆಟ್ಟು ಬಂದಿರೋ ಹೆಣ್ಣುಮಗಳನ್ನು ತುಂಬ ಗೌರವಾನ್ವಿತವಾಗಿ ನಡೆಸ್ಕೊಳ್ಳೋರು ಬಹಳ ಕಡಿಮೆ. ಏನೋ ಒಂದು ರಾತ್ರಿ ನಡೆಸ್ಕೊಳ್ಬೋದು, ಒಂದಿನ ನಡೆಸ್ಕೊಳ್ಬೋದು, 3 ದಿನ ನಡೆಸ್ಕೊಳ್ಬೋದು. ಬಟ್ ಇವೆಲ್ಲ 14 ವರ್ಷದಿಂದ ಒದ್ದಾಡಿದ್ದಾರಲ್ಲ ಅವ್ರ ತವ್ರ ಮನೆಯಲ್ಲೂ. ಹಾಗಾಗಿ ಒಂದು ಹೆಣ್ಣು ಮಗಳ ಆ ಒಂದು ಮಗು ಇಟ್ಕೊಂಡು ಗಂಡನ ಜೊತೆ ಕೋರ್ಟು ಕೇಸು ಅಂತ ಓಡಾಡಿಕೊಂಡು ತವ್ರ ಮನೆಯಲ್ಲಿ ಆಶ್ರಯ ಪಡ್ಕೊಂಡು ಒದ್ದಾಡ್ತಿರೋ ಒಂದು ಹೆಣ್ಣು ಮಗಳು ಜೀವನ ನಿನ್ನ ಪ್ರೇಮದ ಭಾವನೆಗೆ ಬಹಳ ಪ್ರೀತಿಯಿಂದ ಪ್ರತಿಕ್ರಿಯಿಸುವಷ್ಟು ಆಕೆಗೆ ನಿರಾಳತೆ ಇರಲ್ಲ ಜೀವನದಲ್ಲಿ. ಇದನ್ನು ಅರ್ಥ ಮಾಡಿಕೊಂಡು ಇರೋದೊಂದು ಬದುಕಪ್ಪ. ನನ್ನ ಮನೆಗೆ ಮಗ ಆಗಬೇಕು, ನನ್ನ ತಾಯಿಗೆ ಇಷ್ಟ ಇಲ್ಲ, ಒಂದೋ ವಯಸ್ಸು ಕ್ಷಮಿಸೋಣ, ಜಾತಿನೂ ಕ್ಷಮಿಸೋಣ, ಅಥವಾ ಇವೆಲ್ಲ ಬಿಟ್ಟು ಬಿಡೋಣ. ಆದರೆ ಆಕೆಗೆ ಪೂರ್ಣ ಪ್ರಮಾಣದಲ್ಲಿ ನಿನಗೆಷ್ಟು ಹಸಿವಿತ್ತೋ ಆಕೆಗೂ ಅಷ್ಟೇ ಹಸಿವಿದ್ದು ಬಿಟ್ಟಿದ್ರೆ ಇದು ಲೆಕ್ಕನೇ ಅಲ್ಲ. ಆದರೆ ಆ ಕಡೆಯಿಂದ ತುಂಬ ಲೆಕ್ಕಾಚಾರಗಳು ನಡೀತಾ ಇದ್ದಾವೆ. ಪರಿಸ್ಥಿತಿ ಹಂಗಿದೆ, ಬೇರೆ ಲೆಕ್ಕಾಚಾರ ಹಾಕದೆ ಬೇರೆ ದಾರಿ ಇಲ್ಲ. ಇವಾಗೇನೋ ನೀನು ಕರೆದುಬಿಟ್ಟೆ ಅಂತ ಬಂದೆ, ನಾಳೆ ದಿನ ನಿನ್ನ ಅಪ್ಪನೋ ನಿನ್ನ ಅಕ್ಕನೋ ನಿನ್ನ ಅಮ್ಮನೋ ಯಾರೋ ಒಬ್ರು ಯಾವನಿಗೋ ಹುಟ್ಟಿದ ಮಗುವನ್ನ ಇದು ನಮ್ದೊಳ್ಳೆ ಕರ್ಮ ಆಯ್ತು ಅಂತ ಅಂದ್ಬಿಟ್ರೆ ಆಕೆಗೆ ಬಾಣ ಚುಚ್ಚುದಂಗ ಅದು. ಹೌದು, ಆಕ್ಚುಲಿ ನಮ್ಮ ಅಮ್ಮನ ಹತ್ರ ಹಿಂಗೆ ಹೇಳಿದಾಗ ಅವ್ರು ಹೇಳಿದ್ಲು, ಈಗ ನಿಮ್ಮ ಅಕ್ಕಂತೂ ಹಿಂಗೆ ಆಗಿದೆ, ಈಗ ನಿನ್ ಲೈಫು ಇದೇ ತರ ಆದ್ರೆ ನಾವ್ ಸಮಾಜದಲ್ಲಿ ಹೆಂಗ್ ಮುಖ ತೋರ್ಸೋದು, ಈಗ ಬೇರೆಯವ್ರು ಹುಟ್ಟಿದ ಮಗುನ ನಾವ್ ಹೆಂಗೆ ನಮ್ಮ ಮೊಮ್ಮಗು ಅಥವಾ ನಿನ್ ಮಗು ಅಂತ ಹೆಂಗ್ ಒಪ್ಕೊಳ್ತೀಯ ನೀನು ಅಂತ ಕೂಡ ಹೇಳಿದ್ರು. ನಂಗೆ ಅದ್ರ ಮೇಲೆ ಅಸಹ್ಯ ಏನಿಲ್ಲ ಸರ್, ನನ್ಗೆ ಅವ್ರ ಮಗನ ನೋಡ್ಕೊಳ್ಳೋದು ಅಸಹ್ಯ ಏನಿಲ್ಲ. ಬಟ್ ನಾಳೆ ನಮ್ಮ ಅಪ್ಪಾಜಿ ಮೇಷ್ಟ್ರ ಇದಾರಲ್ಲ ಸರ್, ಆಲ್ಮೋಸ್ಟ್ ಆಲ್ ನಮ್ಮ ಡಿಸ್ಟಿಕ್ ಅಲ್ಲೇ ನಮ್ಮ ಅಪ್ಪಾಜಿ ಅಂದ್ರೆ ಒಂದು ಹೆಸರಿದೆ ಸರ್.
ಅವರಿಗೆ ಧಕ್ಕೆ ಬರುತ್ತೆ ಅಂತ ನಾನು ನೋಡಿ ವಿಷಯ ಅದು ಹೇಳು ನಾನು ಈಗ ಯಾವಾಗ ಈ ಹೆಣ್ಣು ಮಗಳೇ ಒಪ್ಪಿ ಮುಂದುವರೆದಿದ್ರೆ ಬಹುಶಃ ನಾನು ಇಷ್ಟು ಚರ್ಚೆನೇ ಮಾಡ್ತಿರಲಿಲ್ಲ. ಬಟ್ ಆಕೆ ಬೇಡ ಅಂದಾಗ ನಿನ್ನ ಮನೆ ಘನತೆಯನ್ನು ಎತ್ತಿಡಿಯೋದೇ ಮೊದಲ ಆದ್ಯತೆ. ಅದು ಆಯ್ತಾ? ತಂದೆ ಗೌರವ, ತಂದೆ ಸಂಪಾದಿಸ್ಕೊಂಡು ಬಂದಿರೋ ಹೆಸರು ಅಥವಾ ಅವ್ರು ಕಾಪಾಡ್ಕೊಂಡು ಬಂದಿರೋ ಒಂದು ಗೌರವ, ಅಕ್ಕಣ ನೀನು ಯಾರನ್ನಾರ ಕರ್ಕೊಂಬಾರೋ ಅಥವಾ ನೀನು ಯಾರನ್ನಾರ ಪ್ರೀತಿ ಮಾಡೋ, ನಾನು ಒಪ್ಪಿಗೆ ಇದ್ದೀನಿ ಅಂತ ಹೇಳ್ತವ್ರ ಅಂತ ಅರ್ಥ ಭಾಳ ಚಿಕ್ಕ ಚಿಕ್ಕ ವಿಚಾರವನ್ನು ಅವ್ರು ಗಮನಿಸಲ್ಲ ಅಂತ ಇಲ್ಲ. ಏನೋ ಒಬ್ಬ ಮಗ ಅಂತ ಒಪ್ಕೊಳ್ಬೋದು, ಬಟ್ ಅವ್ರ ಹೃದಯದಲ್ಲಿ ನೀನು ಬೆಂಕಿ ಇಡೋದು ಧರ್ಮ ಅಲ್ಲ. ಹೌದೌದು. ಹಾಗಾಗಿ ಈ ವಿಚಾರವನ್ನು ಇಲ್ಲಿಗೇ ಬಿಟ್ಟು ಆ ಹೆಣ್ಮಗಳು ತನ್ನ ಬದುಕನ್ನು ಉದ್ಧಾರ ಮಾಡ್ಕೊಳ್ಳೋದು ಆಕೆಗೆ ಗೊತ್ತು. ನಿಮ್ಮ ಬದುಕೆ ಇನ್ನೂ ಅಯೋಮಯದಲ್ಲಿರಬೇಕಾದ್ರೆ ಆಕೆ ಬದುಕನ್ನು ನೀವೇನು ಮಾಡಬೇಕಾಗಿಲ್ಲ. ನನ್ನ ಪ್ರಕಾರ ಆಕೆ ಹೇಳ್ದಂಗೆ ನೀವು ಪಾಡಿ ನೀವು ಸುಮ್ಮನಿದ್ರೆ ಆಕೆಗೆ ಅದೇ ದೊಡ್ಡ ಉಪಕಾರ. ಇಲ್ಲಿ ನೀವೇನೋ ಇಂಪ್ರೆಸ್ ಮಾಡಲಿಕ್ಕೆ ಏನೋ ಕಳಿಸ್ಕೊಡೋದು, ಅಡ್ರೆಸ್ ಇದೆ ಅಂತ ಏನೋ ಕಳಿಸ್ಕೊಡೋದು, ಅದು ಆಕೆಗೆ ತಲುಪುತ್ತೆ ಅಂತ ಏನಿಲ್ಲ. ಮತ್ತಲ್ಲಿ ಏನೋ ಗೊಂದಲ ಆದರೆ ನಿನ್ನ ಮನೆ ಬಾಗಿಲಿಗೆ ಬರುತ್ತಪ್ಪ. ಅದು ಬಹಳ ಸೂಕ್ಷ್ಮ. ಅದು ನಿಮ್ಗದು ನೀವು ಅಂದ್ಕೊಂಡಂಗಲ್ಲ. ಅದು ಅದರಲ್ಲೂ ಒಂದು ಹೆಣ್ಣು ಅವ್ರು ತುಂಬ ಸಿಂಪಲ್ಲಾಗಿ ಅವತ್ತೇ ಹೇಳಿದ್ದಾರೆ, ತುಂಬ ಎದುರಿಸಬೇಕಾಗುತ್ತೆ ಅಂತ. ಅಲ್ಲಿ ವಿಚಾರಗಳು ಬೇರೆ ಇರ್ತವೆ. ಇವು ನೀವು ಪ್ರೀತಿಸಿದಷ್ಟು ನೀವು ಅಲ್ಲಿ ಏನು ಮಾರುತಿ ಸುಜುಕಿಯಲ್ಲಿ ಅಥವಾ ಅಲ್ಲಿ ಒಂದೇನು ಸಂಸ್ಥೆಯಲ್ಲಿ ಇದ್ದಾಗ ಮಾತಾಡಿಕೊಂಡಷ್ಟು, ಊಟ ತಿಂದಷ್ಟು ಇವು ಹಂಗಾಗಲಿಕ್ಕಿಲ್ಲ. ಯಾಕಂದರೆ ಇವೆಲ್ಲ ಒಂದು ಸಮಾಜದ ಕಟ್ಟುಪಾಡಿಗೆ ಒಳಪಟ್ಟಾಗ ಒಂದು ಮಗುವನ್ನು ಹೆತ್ತಿರೋ ತಾಯಿಯಾಗಿ ಗಂಡ ಬಿಟ್ಟು ಹೋದರೂ ಕೂಡ ಆಕೆ ಕೆಲವೊಂದು ವಿಚಾರವನ್ನು ಬಿಡಂಗಿಲ್ಲ. ಅದೇನೋ ಅದು ಹೆಣ್ಣಿಗೆ ವರವೋ ಶಾಪವೋ ಏನೋ ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ. ಅಯ್ಯೋ ಆ ಗಂಡ ಬಿಟ್ಟು ಹೋದರೆ ಈಗೇನು ತನಗೆ ಬೇಕಾದವಳು ಮದುವೆ ಆಗ್ಬೋದಲ್ಲ ಸರ್? ಆಗ್ಬೋದು, ಹೌದು. ಆದರೆ ನೀನು ಹೋಗಿ ಅವ್ರ ಮನೇಲಿ ಇದ್ದಿದ್ರೆ ಏನು ಸಮಸ್ಯೆ ಆಗ್ತಿರ್ಲಿಲ್ಲ. ಆಕೆ ಬಂದು ನಿನ್ನ ಮನೇಲಿ ಇರಬೇಕು, ಮಗುವನ್ನು ಕರ್ಕೊಂಡು ಬರ್ಬೇಕು, ಅದೇ ಸಮಸ್ಯೆ. ನೀನು ಮದುವೆ ಆಗ ನಮ್ಮ ಅಪ್ಪ ಅಮ್ಮನ ಬಿಟ್ಬಿಟ್ಟು ನಾನು ಅವ್ಳ ಮನೆಗೆ ಹೋಗಿ ಇರ್ತೀನಿ ಅಂದ್ರೆ ಇರ್ಬೋದು, ಏನು ತೊಂದರೆ ಇಲ್ಲ. ಬಟ್ ಅವಳು ಮನೆ ಬಿಟ್ಟು ಮನೆಗೆ ಬರಬೇಕು, ಒಂದು ಮಗುವನ್ನು ಕರ್ಕೊಂಡು ಬರಬೇಕು. ಮದುವೆ ಆದಾಗ ಅವಳು ಬರಲಿ ಅಂತ ಭಾವಿಸ್ತಾರೆ ಅತ್ತೆ ಮಾವ, ಮಗುವನ್ನು ಕರ್ಕೊಂಡು ಬರಲಿ ಅಂದ್ರೆ ಮದುವೆ ಆಗಬೇಕು ಅಂತಾರೆ ಅವರು. ಹಾಗಾಗಿ ಇಲ್ಲಿ ವಿಚಾರಗಳು ಸೂಕ್ಷ್ಮ ಇದ್ದಾವೆ. ಇದನ್ನು ನಾನು ಮೆಸೇಜ್ ಮಾಡ್ತೀನಿ, ಅವ್ರು ರಿಪ್ಲೈ ಕೊಡಲಿಲ್ಲ ಅಥವಾ ಅವಳು ಒಪ್ಪಲಿಲ್ಲ, ಅದಕ್ಕೆ ನಾನು ಇನ್ನೂ ಇಂಪ್ರೆಸ್ ಮಾಡ್ತೀನಿ. ವಯಸ್ಸು ಜಾಸ್ತಿ ಇದೆ, ಆಕೆ ತಿಂದಿರೋ ನೋವುಗಳು ಜಾಸ್ತಿ ಇದ್ದಾವೆ. ಆಕೆ ಬದುಕಿಗೂ ಏನೋ ಒಳ್ಳೇದಾಗಲಿ, ಅದು ನನ್ನ ಹಾರೈಕೆ ಕೂಡ ಏನೋ ಒಂದು ದಾರಿ ಕಾಣಲಿ, ಅಥವಾ ಗಂಡನಿಂದ ಒಂದು ಕಾಂಪನ್ಸೇಷನ್ ಅಂತ ಪಡ್ಕೊಂಡಿರ್ತಾರಲ್ಲಪ್ಪ, ಅದರಲ್ಲಿ ನೀನು ಅನ್ನ ತಿನ್ಲಿಕ್ಕೆ ಆಗಲ್ಲ. ಅಥವಾ ಅದು ನಿನ್ಗೆ ಆಸೆನೂ ಇಲ್ಲದೆ ಇರ್ಬೋದು, ಬಟ್ ಅದು ನಿನ್ನ ಕೇಳಿಸ್ಕೊ, ನೀನು ಆಸೆ ಪಡ್ತಿದೀಯಾ ಅಂತಲ್ಲ, ಅಲ್ಲಿಂದ ತಗೊಂಡ ಮೇಲೆ ಅದು ಬೇರೆ ಲೆಕ್ಕ. ಇನ್ನೊಂದು ಮದುವೆ ಆದರೂ ಕೂಡ ಆಕೆ, ಯಾಕಂದರೆ ಬಹಳ ಸೂಕ್ಷ್ಮನಪ್ಪ. ಒಬ್ಬರು ಯಾವ ಹಿರಿತಲೆಗಳು ಅಥವಾ ಯಾವ ವಂಶ ಸಂಪಾದಿಸಿ ಕಷ್ಟಪಟ್ಟಿರೋ ಒಂದು ಚಿಕ್ಕ ಆಸ್ತಿಯನ್ನು ಇವತ್ತಿಗೆ ಎಷ್ಟೋ ಹೆಣ್ಣು ಮಕ್ಕಳುಗಳು ನಾಶ ಕಡೇ ಸಮಯದಲ್ಲಿ ಯಾಕೆ ಅತ್ಯಂತ ದಯನೀಯ ಆಗ್ತಿದೆ ಅಂದರೆ, ಒಬ್ಬನ ಮದುವೆ ಆಗೋದು, ಅಲ್ಲಿ ಏನೋ ಒಂದು ಜಗಳ ಆಗುತ್ತೆ, ಒಂದು ಡೈವರ್ಸ್ ತಗೊಳ್ಳೋದು, ಒಂದಷ್ಟು ಜಮೀನು ಅಂದರೆ ಒಂಚೂರು ಕಾಂಪನ್ಸೇಷನ್ ತಗೊಳ್ಳೋದು, ಅದನ್ನು ಇಟ್ಕೊಂಡು ಇನ್ನೊಬ್ಬನ ಮದುವೆ ಆಗೋದು, ಅಲ್ಲೊಂಚೂರು ಕಾಂಪನ್ಸೇಷನ್ ಅಂದರೆ ಇದನ್ನು ವ್ಯವಹಾರ ಮಾಡ್ಕೊಂಡವ್ರು ತುಂಬ ಜನ ಇದ್ದಾರೆ. ಮತ್ತು ಹೀಗೆ ಒಬ್ಬರಿಂದ ಜಮೀನು ತಗೊಂಡಾಗ ಅಲ್ಲಿನ ಸಂತಾನವೇ ಅದನ್ನು ಅನುಭವಿಸಬೇಕೇ ಹೊರತು ಬೇರೆಯವ್ರಿಗೆ ಹೋದರೆ ಅದು ವಂಶನಾಶ. ಇದೆಲ್ಲ ಸೂಕ್ಷ್ಮ ಸಂಗತಿ. ನೀನು ಅದಕ್ಕೆ ಆಸೆ ಪಟ್ಟವನಲ್ಲ, ಅಥವಾ ಅದು ವಿಚಾರವೇ ತಲೆಯಲ್ಲಿ ಇರಲಿಲ್ಲ. ನಾನು ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಿಂದು ಏನೂ ಬೇಡಪ್ಪ ಅಂದ್ಬಿಟ್ಟಿದ್ರೆ ಡೈವರ್ಸ್ ಬಹಳ ವರ್ಷಗಳ ಹಿಂದೆನೇ ಆಗೋಗಿರೋದು, ಹೌದಲ್ಲ? ಬಟ್ ಇಲ್ಲಿ ಬೇರೆ ಲೆಕ್ಕಾಚಾರಗಳಿರೋದ್ರಿಂದ ಆ ಮಗುವನ್ನು ಸಾಕೋದು ಆಕೆಗೆ ಅದು ಅನಿವಾರ್ಯ. ಹುಟ್ಟಿಸಿದವನಿಗೆ ಕೊಡಬೇಕಲ್ಲ, ಹುಟ್ಟಿಸಿದವನು ಕಾಂಪನ್ಸೇಷನ್ ಕೊಡಬೇಕು. ಸುಮ್ಮನೆ ಹುಟ್ಟಿಸ್ಕೊಂಡು ಹೋದರೆ ಸಂಬಂಧಕ್ಕೆ ಏನು ಬೆಲೆ ಇದೆ ಮತ್ತೆ? ಹಾಗಾಗಿ ಆಕೆ 14 ವರ್ಷ ಹೋರಾಡಿ ಒಂದಷ್ಟು ಪಡ್ಕೊಂಡಿದ್ದಾಳೆ, ಆ ಮಗುನ ಸಾಕೊಂಡು ಹೋಗ್ತಾಳೆ. ಫ್ರೆಂಡ್ ಆಗಿ ಅದಾಗಿ ಇದಾಗಿ ಯಾವುದಾಗಿಯೂ ಬೇಡ, ಆಕೆ ಪಾಲಿಗೆ ಆಕೆ ಪಾಡಿಗೆ ಬಿಟ್ಟುಬಿಟ್ಟು ಇನ್ನು ಯಾವತ್ತೇ ಮೆಸೇಜ್ ಬಂದರೂ ಕೂಡ ನಾಳೆ ದಿನ ಒಂದು ಹೆಣ್ಮಕ್ಳು ನಿನ್ನ ಬದುಕಲ್ಲಿ ಬಂದು ಚೆನ್ನಾಗಿ ಜೀವನ ಮಾಡಬೇಕು, ನಿಮಗೂ ಒಂದು ಗೌರವ ಕೊಡಬೇಕು. ಇಲ್ಲಪ್ಪ ಈತ ಬ್ಯಾಚುಲರ್ ಆಗಿದ್ದ ಸಮಯದಲ್ಲೂ ತುಂಬ ಗೌರವಾನ್ವಿತವಾಗಿ ಬಂದಿದ್ದಾನೆ, ಒಂದು ವ್ಯಕ್ತಿತ್ವಕ್ಕೆ ಒಂದು ಬೆಲೆ ಕೊಡಬೇಕಂದ್ರೆ ಇವನ್ನೆಲ್ಲ ಅಲ್ಲಲ್ಲಿ ಸ್ಟಾಪ್ ಮಾಡಿಬಿಟ್ಟು ಕೈ ತೊಳ್ಕೊಂಬಿಡ್ಬೇಕು. ಆಕೆ ಏನೋ ಹಿಂಗೆ ಕಷ್ಟ ಇದೆ, ಅವತ್ತು ನೀವು ನನ್ನ ಸ್ನೇಹಿತರಾಗಿದ್ರಿ, ಒಂಚೂರು ಉಪಕಾರ ಮಾಡಿ ಅಂದರೆ ಧಾರಾಳವಾಗಿ ಮಾಡಿ, ಏನು ಅದರಲ್ಲಿ ತಪ್ಪಿಲ್ಲ, ಅದರಲ್ಲಿ ಮಾನವೀಯತೆ ತೋರಿಸಿ. ಇದು ಈ ವಿಚಾರದಲ್ಲ. ಅವತ್ತು ಬಂದರೆ ಆ ಪ್ರೀತಿಯನ್ನು ಅಲ್ಲಿ ತೋರಿಸಿ
ಆದರೆ ಆ ಹೆಣ್ಣು ಮಗಳು ನಿಮ್ಮ ಮನೆಗೆ ಬರೋದು, ನಿನ್ನ ತಂದೆ ತಾಯಿ ಅಥವಾ ಅದರಲ್ಲೂ ನಿನ್ನ ತಾಯಿಯ ಈ ವಿರೋಧವನ್ನು ಎದುರಿಸಿ ಬದುಕು. ಈಗ ಆಲ್ರೆಡಿ ಆಕೆ ಅರ್ಧ ನೊಂದು ಹೋಗಿದ್ದಾಳೆ, ಇದು ಬೇರೆ ಆಕೆಗೆ ತಲೆ ಕಟ್ಟೋಕೆ ಬೇಡ. ನಿಮ್ಮ ಜೀವನ, ನಿಮ್ಮ ತಾಯಿ ತಂದೆ, ನಿಮ್ದೊಂದು ಬದುಕಿದೆ, ಕಟ್ಕೊಳ್ಳಿ. ನಾಳೆ ದಿನ ಏನು ಈಕೆ ಬೇಡ, ಸಂಪರ್ಕದಲ್ಲೇ ಬೇಡ. ಒಂದು ವೇಳೆ ಹಂಗೂ ಯಾವತ್ತೂ ಒಂದು ಕಾಲದಲ್ಲಿ ಬಂತು ಅಂದರೆ ಅದನ್ನು ಕೇವಲ ಸಹಾಯ ಮಾಡಿ ಕೈ ತೊಳ್ಕೊಳ್ಬೇಕೆ ಹೊರತು, ಯಾಕಂದ್ರೆ ಅವತ್ತು ನಿಮ್ಗೆ ಹೆಂಡತಿ ಬಂದಿರ್ತಾಳೆ, ಅಲ್ಲೂ ದ್ರೋಹ ಆಗಬಾರ್ದು. ಇದನ್ನು ಇಲ್ಲಿಗೆ ನಿಲ್ಲಿಸ್ಬಿಟ್ಟು ಆ ಹೆಣ್ಣು ಮಗಳಿಗೆ ಅದೇನೊಂದು ಪ್ರೈವಸಿ ಇದೆ ಅಥವಾ ಆಕೆ ಮಾಡಬೇಡಿ, ದಯವಿಟ್ಟು ಇಲ್ಲಿಗೆ ಬಿಟ್ಟುಬಿಡಿ ಅಂತ ಬ್ಲಾಕ್ ಮಾಡುವಷ್ಟು ಹೋಗಿದ್ದಾಳೆ ಅಂದಾಗ ಅವಳ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಒಬ್ಬ ಹುಡುಗನಾಗಿ ನಿಮ್ಗೆ ಆಸೆ ಇರ್ಬೋದು, ಬಟ್ ಅವಳು ಮೊದಲ ಪ್ರೇಮದಲ್ಲಿ ಇಲ್ಲ, ಅಲ್ಲೇ ನೊಂದು ಹೋಗಿದ್ದಾಳೆ ಮದುವೆ ಅನ್ನೋ ವಿಚಾರದಲ್ಲಿ. ಹಾಗಾಗಿ ಯಾವ ಗಂಡಸರನ್ನು ನಂಬೋ ಸ್ಥಿತಿಲಿ ಅವ್ರು ಇರಲ್ಲ. ಹೌದು ಹೌದು, ಕಳ್ಳತನ ಮಾಡಿರೋನು ಈ ಸ್ವಲ್ಪ ಕಾಕಿ ಬಟ್ಟೆ ಹಾಕೊಂಡ್ರೆ ಆಟೋ ಡ್ರೈವರ್ಗೂ ಹೆದರ್ತಾನಂತೆ. ಹಂಗೆ ಈ ಗಂಡನಿಂದ ಮೋಸ ಹೋದಾಗ ಯಾವ ಗಂಡಸನ್ನು ಕಂಡ್ರೂ ಅವ್ರಿಗೊಂದು ಭಯ ಇರುತ್ತೆ. ಸೊ ನಿಮ್ಮ ನಿಜವಾದ ಪ್ರೇಮ ನಿಮ್ಮದು ಇತ್ತಾದರೂ ಕೂಡ ಅದನ್ನ ಅರ್ಥ ಮಾಡಿಕೊಂಡು ಅದನ್ನ ನಿಜವಾಗಿಯೂ ಸಮ್ಮತಿಸುವ ಸ್ಥಿತಿಲಿ ಆಕೆಲಿಲ್ಲ. ಒಂದು ಮಗು ಇದೆ, ಅದು ಸುಲಭ ಅಲ್ಲ. ನಾಳೆ ದಿನ ಹಿಂಗೆ ಇನ್ನೊಬ್ಬ ನಿಮ್ಮ ಜೊತೆ ಮದುವೆ ಆಗಿ ಬಂದು ನಾಳೆ ಅಲ್ಲಿ ಏನೋ ಗೊಂದಲ ಆಗಿ ನಿಮ್ಮನ್ನು ಬಿಟ್ಟು ಬರಬೇಕಾದ ಸ್ಥಿತಿ ಯಾಕಂದ್ರೆ ಮನ್ಸಿಗೆ ನೋವು ಆಗ್ಬಿಟ್ರೆ ನಿಮ್ಮ ಪ್ರೀತಿಯಲ್ಲಿ ಲೆಕ್ಕಕ್ಕೆ ಬರೋರಿಲ್ಲ. ಅಮ್ಮ ಹಿಂಗಂದ್ರು, ನಿಮ್ಮ ಅಮ್ಮ ಹಿಂಗಂದ್ರು, ನಾನು ಹೋಗ್ತೀನಿ, ನನ್ನ ಹಿಂಗೆ ಆಗುತ್ತೆ ಅನ್ನಂಗೆ ಇದ್ದಿದ್ರೆ ನಾನು ಬರ್ತಾನೆ ಇರಲಿಲ್ಲ. ಮತ್ತೆ ಈಕೆಗೆ ದುಃಖ ಕೊಡೋ ಪಾಪ ನೀವು ಕಟ್ಕೊಳ್ಬೇಡಿ. ಸೊ ಇನ್ನೂ 1-6 ತಿಂಗಳು ಸಮಯ ತಗೊಳ್ಳಿ, ಇದನ್ನು ಇದ್ರ ಪಾಡಿಗೆ ಮರೆತು ಇನ್ನೊಂದೆಲ್ಲೋ ಒಂದು ಒಳ್ಳೆ ಹೆಣ್ಮಗಳು ನೋಡಿ ನಿಮ್ಮ ಜೀವನ ನೀವು ಕಟ್ಕೊಳ್ಳಿ. ಆಕೆ ಪಾಲಿಗೆ ಬಂದಿದ್ದು ಅಷ್ಟೇ, ಆಕೆ ಅದನ್ನು ತಿಂದಿದ್ದಾರೆ, ಆಕೆ ಅದರಲ್ಲೇ ತೃಪ್ತಿ ಪಟ್ಕೊಳ್ಬೇಕು, ಬೇರೆ ದಾರಿ ಇಲ್ಲ. ಹಂಗೆ ಇನ್ನೂ ಏನೋ ಮದುವೆ ಆಗ್ತೀನಿ ಅಂದರೆ ಅದು ಆಕೆ ಇಷ್ಟ. ಬಟ್ ಮಾಡಿರೋ ನನಗೆ ಒಪ್ಲಿಲ್ವಲ್ಲ, ನನಗೆ ಪ್ರೀತಿಗೆ ನನಗೆ ಬೆಲೆ ಸಿಗ್ಲಿಲ್ವಲ್ಲ, ನಾನು ಆಕೆಯನ್ನು ಪ್ರೀತಿ ಭಾಳ ಕೊಡಬೇಕು ಅಂದ್ಕೊಂಡ್ರು ಆಕೆ ಒಪ್ಲಿಲ್ವಲ್ಲ, ಅದು ನೀವು ಹೇಳಿದ್ರೆ ಸುಲಭ ಇಲ್ಲ. ಒಂದು ಡೈವರ್ಸ್ ಆಗಿರೋ ಹೆಣ್ಣು ಮಗಳು ನೆಕ್ಸ್ಟ್ ಆಯ್ಕೆ ಮಾಡ್ಬೇಕಾದ್ರೆ ತುಂಬಾ ಎಚ್ಚರಿಕೆಯಲ್ಲಿ ಇರಬೇಕು. ನಾನು ಎಚ್ಚರಿಕೆಯಲ್ಲಿ ಇರ್ಬೇಕಾ ಅಥವಾ ಅವರ? ನೋ ಆಕೆ, ಯಾಕಂದ್ರೆ ಮಗು ಇರೋಳಾಗ ಹೌದು ಇಂಥ 1000 ಕತೆ ಕೇಳು. ಈ ಕಾರ್ಯಕ್ರಮದಲ್ಲಿ ನೀವು ಹಳೆ ಎಪಿಸೋಡ್ ನೋಡಿ, ನಾನ್ ನಿನ್ ಮಗುನು ನಂದು ಅಂತ ನೋಡ್ಕೊಳ್ತೀನಿ ಅಂತ ಕರ್ಕೊಂಡು ಹೋಗ್ಬಿಟ್ಟು ಆಕ್ಚುಲಿ ಫಸ್ಟ್ ವಿಡಿಯೋ ನೋಡಿದ್ದೆ ನಾನು. ಅದ್ ಹಂಗೆ ಆಗ್ಬಿಡುದು. ನೀ ಪಾಪ ನಿಮ್ಮ ಇರ್ಬೋದು, ಬಟ್ ನೀವು ಒಂದು ಸಮಗ್ರ ಕುಟುಂಬ ಅಂತ ತಗೊಂಡಾಗ ಒಬ್ಬೊಬ್ಬರ ಮೂತಿ ಮುರಿಯೋದು ಕೂಡ ಈ ಹೆಣ್ಮಗಳಿಗೆ ದುಃಖ ಅನ್ಸುತ್ತೆ. ನೀವು ಮನೆಯಲ್ಲಿ ರಾತ್ರಿ ಹೊತ್ತು ಆಕೆ ಜೊತೆ ಇರ್ಬೋದು, ಬೆಳಗ್ಗೆಲ್ಲ ನೀವು ಇರ್ಲಿಕ್ಕೆ ಆಗಲ್ಲ ಆಕೆ ಜೊತೆ. ವಿರೋಧಿಗಳ ಅಥವಾ ಇಷ್ಟವಿಲ್ಲದ ಜನಗಳ ಜೊತೆ ಬೆಳಗಿನ ಸಂಜೆವರೆಗೂ ಬದುಕಬೇಕು ನೀವು ಬರೋವರೆಗೂ ಅಂದಾಗ ಕಷ್ಟ, ಅದು ನರಕ ಅದು. ಸೊ ಆಕೆಗೆ ಅಂದ್ರೆ ನಾವು ಪ್ರೀತಿಸಿದವರಿಗೆ ಅವರನ್ನು ಮದುವೆಯಾಗಿಯೇ ಕೆಲವೊಮ್ಮೆ ಅವರಿಗೆ ಸಂತೋಷ ಕೊಡಬೇಕಾಗುತ್ತೆ. ಇನ್ನು ಕೆಲವೊಮ್ಮೆ ಅವ್ರು ಕೇಳಿದಾಗ ಅವ್ರ ಪಾಡಿಗೆ ಅವರನ್ನು ಬಿಡೋದು ಅದಕ್ಕಿಂತ ದೊಡ್ಡ ಸಂತೋಷ ಕೊಟ್ಟಂಗೆ. ಒಟ್ಟಿನಂಗೆ ನಮ್ಮ ಪ್ರೀತಿಸಿದವರು ಸಂತೋಷವಾಗಿರಬೇಕು ಅನ್ನೋದಾದ್ರೆ ನಾವು ಇಂಥ ತ್ಯಾಗಗಳನ್ನು ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಈ ತ್ಯಾಗವನ್ನು ಅವಶ್ಯವಾಗಿ ಮಾಡಿ ಆಕೆಯ ಸಂತೋಷ ನಿಮಗೆ ಮುಖ್ಯ ಅನ್ನೋದಾದ್ರೆ ಈ ವಿಚಾರದಲ್ಲಿ ಮತ್ತೆ ಆಕೆಯ ಮನಸ್ಸಿಗೆ ನೀವು, ಆಕೆ ಮನಸ್ಸಲ್ಲಿ ಆಸೆ ಇಲ್ಲ ಅಂತ ಇಲ್ಲ, ಆದರೆ ಆಕೆ ತುಂಬ ಸ್ಪಷ್ಟ ನಿರ್ಧಾರಕ್ಕೆ ಇಂಡಿವಿಜುವಲ್ ಆಗಿ ಬರುವಷ್ಟು ಸ್ಥಿತಿಲಿ ಆಕೆ ಇಲ್ಲ. ಮತ್ತೆ ನೀವು ಪ್ರಪೋಸಲ್ಗಳನ್ನ ಇಟ್ಟಾಗ ಆಕೆ ಮತ್ತೆ ಗೊಂದಲಕ್ಕೊಳಗಾಗ್ತಾಳೆ, ಮತ್ತೆ ಇರೋ ಜೀವನವನ್ನು ಹಾಳು ಮಾಡಿಕೊಳ್ಳೋ ತಪ್ಪು ನಿರ್ಧಾರ ತೆಗೆದುಕೊಳ್ಳೋ ಸ್ಥಿತಿಗೆ ಅವಳು ಹೋಗ್ಬಿಡ್ತಾಳೆ. ಅದು ಯಾವುದಕ್ಕೂ ಅವಕಾಶ ಮಾಡಿಕೊಡಬೇಡಿ. ಅವ್ರು ಡೈವರ್ಸ್ ಆಗುತ್ತೋ ಏನಾಗುತ್ತೋ ನಿಮ್ಗೆ ಅದು ಬೇಡ. ಅಲ್ಲಿಂದ ಈ ರಿಪೋರ್ಟರ್ ಥರ, ವರದಿಗಾರರ ಥರ ಅಲ್ಲಿ ವಿಷಯ ಕಲೆಕ್ಟ್ ಮಾಡ್ಕೊಳ್ಳೋದು ಅಥವಾ ಅಲ್ಲಿಗೇನೋ ಕಳಿಸ್ಕೊಡೋದು ಅಥವಾ ಇದು ಯಾವುದು ಬೇಡ. ಇದು ಇಲ್ಲಿಗೆ ಮುಗಿದ ಕತೆ. ಆಕೆ ಪಾಡಿಗೆ ಆಕೆ ಜೀವನ ನೋಡ್ಕೊಳ್ಳಿ. ನಿಮ್ಮ ಪಾಡಿಗೆ ನಿಮಗಿಂತ 1-5 ವರ್ಷ ಚಿಕ್ಕ ಇರೋ ಅಥವಾ 1-2 ವರ್ಷ ಚಿಕ್ಕಿರೋ ಹೆಣ್ಮಗಳನ್ನ ಮದುವೆ ಆಗಿ ನಿಮ್ಮ ತಾಯಿ ತಂದೆ ನಿಮಗೂ ಸಂತೋಷವಾಗೋ ರೀತಿಯಲ್ಲಿ ಬದುಕಿ. ನಾಳೆ ದಿನ ಈ ಹೆಣ್ಮಗಳು ಕಷ್ಟ ಅಂತ ಯಾವತ್ತೊಂದು ದಿವಸ ಫೋನ್ ಮಾಡಿದ್ರೆ ಅವಶ್ಯವಾಗಿ ಮಾನವೀಯ ದೃಷ್ಟಿಯಿಂದ ಉಪಕಾರ ಮಾಡಿ, ಏನು ತೊಂದರೆ ಇಲ್ಲ. ಸಂಪರ್ಕದಲ್ಲಿ ಇಟ್ಕೊಂಡು ಹೋಗ್ತೀನಿ ಅಂದರೆ ಇಲ್ಲ, ಇದೇ ಭಾವನೆಗಳು. ಯಾಕಂದರೆ ಈ ಎಕ್ಸ್ ಗರ್ಲ್ ಫ್ರೆಂಡ್ಗಳ ಜೊತೆ ಎಲ್ಲ ಸಂಬಂಧ ಇಟ್ಕೊಳ್ಳೋದು ಹೊಸ ಮದುವೆಯನ್ನು ಮುರ್ಕೊಂಡಂಗಂತೆ. ಒಂದು ಹಳೆ ಕಥೆ ಇದೆ ಇದ್ರ ಬಗ್ಗೆ. ಯಾಕಂದ್ರೆ ಅವು ಯಾವಾಗ ಮತ್ತೆ ಚಿಗುರು ಹೊಡಿತಾವ ಗೊತ್ತಿಲ್ಲ, ಮತ್ತೆ ಚಿಗುರಿದ ಕನಸಾಗ್ಬಿಡುತ್ತೆ ಯಾವುದೋ ಒಂದು ರಾತ್ರಿ ಕೆಟ್ಟಗಳಿಗೆ. ಅದು ಅವುಗಳಿಂದ ವೈರಾಗ್ಯವನ್ನು ಪಡ್ಕೊಳ್ಬೇಕು ಮೊದಲು, ಬಂದಿರೋಳನ್ನು ಬಾಳಿಸಬೇಕು ಅಂದ್ರೆ. ಇಲ್ಲ ಅಂದ್ರೆ
ಯಾವ 2 ವರ್ಷ ಬಿಟ್ಟವರು ಮತ್ತೊಂದು ರಾತ್ರಿ ಚಿಗುರುತ್ತಲ್ಲಪ್ಪ. ಹಾ ಹಾ ಹೌದು. ಹಂಗೆ ಅದು ಮದುವೆ ಆದ್ಮೇಲೂ ಮತ್ತೆ ಅಯ್ಯೋ! ಮದುವೆ ಮುಂದುವರಿಯುತ್ತೆ, ಮದುವೆ ಸಂಸಾರ ನಡೀತಾ ಇರುತ್ತೆ. ಹಳೇ ಅದೇ ಪಕ್ಕದ ಮನೆ ಒಬ್ಬಿಟ್ಟವೆಲ್ಲ. ಹಾ ಹಾ ನಮ್ಮೇನೋ ಒಬ್ಬಿಟ್ಟಿಗಿಂತ ರುಚಿ ಅನ್ನೋ ಭಾವನೆ ಅವೆಲ್ಲ. ಒಂದು ರಾತ್ರಿ ಮೆಸೇಜ್ ಬರುತ್ತೆ, ಮತ್ತೆ ಮಾತು ಮುಂದುವರಿಯುತ್ತೆ, ಮತ್ತೆ ನಿನ್ನ ಹೆಂಡತಿ ಕಣ್ ತಪ್ಪಿಸಿ ಇವೆಲ್ಲ ಮುಂದುವರಿಸೋ ಸ್ಥಿತಿ ಬಂದಾಗ ಬದುಕು ಭಾಳ ಸಂಕಷ್ಟಕ್ಕೆ ಸಿಗಾಕೊಳ್ಳುತ್ತೆ. ಒಂದು ಹೌದು ಸರ್ ಹೌದು. ಒಂದು ಸುಳ್ಳು ಹೇಳಕ್ಕೆ ಶುರು ಮಾಡ್ತೀರಾ, ಆ ಸುಳ್ಳನ್ನು ಕಾಪಾಡ್ಕೊಳ್ಳೋಕೆ ಇನ್ನೊಂದು ಸುಳ್ಳು. ನಾಳೆ ದಿನ ಬದುಕು ಅಯೋಮಯವಾಗ್ಬಿಡುತ್ತೆ. ಬೇಡಪ್ಪ, ಯಾವುದು ಹೌದು. ಒಲಿದು ಬಂತೋ ಅದು ನಿನ್ನ ಜೀವನವನ್ನು ಬೆಳಗುತ್ತೆ. ಯಾವುದನ್ನು ನಾವು ಬಲವಂತವಾಗಿ ಹೋಲಿಸ್ಕೊಳ್ಳೋಕೆ ಹೋಗ್ತೀವಿ, ಅದರಲ್ಲೂ ಹೆಣ್ಣಿನ ವಿಚಾರ, ಅದರಲ್ಲೂ ಒಂದು ಮಗು ಇರೋ ಹೆಣ್ಣಿನ ವಿಚಾರ, ನಾಳೆ ದಿನ ಮಗುವಿಗೋಸ್ಕರ ನಿನ್ನನ್ನು ಯಾವ ಕ್ಷಣದಲ್ಲಿ ಬೇಕಾದ್ಲಿಕ್ಕೂ, ಯಾಕಂದರೆ ಒಂದು ತಾಯಿಗೆ ಕರುಳು ಬಳ್ಳಿಗಿಂತ ಗಂಡ ಅನ್ನೋ ನಂತರ ಬರ್ತಾನೆ. ಹೌದು ಕರೆಕ್ಟ್ ಸರ್. ಹಾಗೆ ಇಲ್ಲ ನನ್ನ ಮಗು ಇದೆ ಅಂದ್ರೆ ಯಾವ ಪ್ರೀತಿಯನ್ನು ಕಡ್ಕೊಳ್ಳೋಕಾದ್ರೂ ತಯಾರಿರ್ತಾಳೆ ಅವಳು. ಹೌದು ನಿನ್ನ ಬದುಕಲ್ಲಿ ನಡೀತಲ್ಲಪ್ಪ ಅದು. ಹೌದು ನನಗೆ ಮಗು ಕರೆಕ್ಟ್. ಇದೆ, ನನ್ನ ಬದುಕು ಬೇರೆ ಇದೆ, ನನಗೆ ದಯವಿಟ್ಟು ಮೆಸೇಜ್ ಮಾಡಬೇಡಿ ಅಂತ ಹೇಳಿದ್ರಲ್ಲ. ಹೌದು ಹೇಳಿದ್ರು. ಸೊ ಅವೆಲ್ಲ ಬಹಳ ಸೂಕ್ಷ್ಮವಾದ ಸಂಗತಿಗಳು. ಆಯಿತು, ಏನೇನೋ ಒಂದು ಅನುಭವ ಆಗಿದೆ, ಇದನ್ನೊಂದು ಪಾಠ ಹೌದು ಅಂತ ಸರ್. ತಿಳ್ಕೊಳ್ಳಿ. ಯಾವುದಕ್ಕೂ ಕುಗ್ಗಬೇಡಿ. ಜೀವನ ಭಾಳ ಚಿಕ್ಕದು. ತಾಯಿ ತಂದೆಗೆ ಸಂತೋಷವನ್ನು ಕೊಟ್ಕೊಂಡು, ಒಳ್ಳೆ ಕೆಲಸ ಮಾಡಿಕೊಂಡು, ಯೌವನ ಇದ್ದ ಕಾಲದಲ್ಲಿ ದುಡಿಮೆ ಮಾಡಿಕೊಂಡು, ಒಳ್ಳೆ ಬಡವ್ರ ಮನೆ ಹೆಣ್ಮಗಳನ್ನು ಅಥವಾ ಹಳ್ಳಿ ಕಡೆ ಹೆಣ್ಮಗಳನ್ನು ಅಥವಾ ನಿಮಗೆ ಇಷ್ಟವಾದ ಹೆಣ್ಮಗಳನ್ನು ಮದುವೆಯಾಗಿ ಜೀವನವನ್ನು ಸಂತೋಷವಾಗಿ ಕಳೀರಿ. ಇದೇ ಬೇಕು ಅದೇ ಬೇಕು ಅನ್ನೋ ಹಠ ಬೇಡ ಅಂತ ಕೃಷ್ಣ ಹೇಳ್ತಾನೆ. ಯಾವುದು ಬಂತೋ ಅದನ್ನು ಸ್ವೀಕರಿಸಬೇಕು. ಅವತ್ತು ಕೆಲಸ ಇಲ್ಲದ ಸಮಯದಲ್ಲಿ ಅಥವಾ HR ಮಾಡಿದ್ರಿ, ಅದು ಸಿಕ್ತು ಮಾಡಿದ್ರಿ, ನೆಕ್ಸ್ಟ್ ಏನೋ ಸ್ವಂತ ಮಾಡ್ತಿದ್ರಿ ಮಾಡಿದ್ರಿ, ನೆಕ್ಸ್ಟ್ ಇನ್ನೇನೋ ಇದಕ್ಕಿಂತ ಕಡಿಮೆನೋ ಜಾಸ್ತಿನೋ ಸಿಕ್ಕರೆ ಅದನ್ನೂ ಮಾಡಬೇಕು. ಇದೇ ಬೇಕು ಅದೇ ಬೇಕು ಅಂತ ಇರಬೇಕು. ಆದರೆ ಸಿಗದೆ ಹೋದರೆ ಅದಕ್ಕೋಸ್ಕರ ಸಾಯುವಷ್ಟು ಬದುಕಿನ ಬಗ್ಗೆ ಜಿಗುಪ್ಸೆ ಇರಬಾರ್ದು. ಬದುಕು ಆ ತರ ಏನ್ ಎಲ್ಲಕ್ಕಿಂತ ಇಂಟೆನ್ಷನ್. ದೊಡ್ಡದು. ಹೌದು ಹೌದು. ಈಕೆ ಸಿಕ್ಕರು ಸಿಗದೆ ಹೋದರೂ ತಾಯಿ ತಂದೆ ಇರೋವರೆಗೂ ಅವರಿಗೆ ದುಃಖವಾಗುವ. ಈಗ ನೀವು ಯಾವುದೇ ಹೆಣ್ಮಗಳನ್ನು ಕರ್ಕೊಂಡು ಬಾರಪ್ಪ ಅಂತ ಅಷ್ಟು ಸ್ವಾತಂತ್ರ್ಯ ಕೊಟ್ಟಾಗ ನಾನು ಈ ಮಟ್ಟಿಗೆ ದುರುಪಯೋಗ ಮಾಡ್ಕೊಳ್ಬಾರ್ದು ಅದನ್ನ. ಅದೇ ನಾನು ಮಾಡಿದ ತಪ್ಪು ಅನ್ಸುತ್ತೆ. ಖಂಡಿತ ಅದು ಅಯ್ಯೋ ಇಂಥ ಹೆಣ್ಮಗಳಿಗೆ ಹೆಂಗಾದ್ರೆ ಜೀವನ ಬೇಡವಾ ಅಂತ ಜನ ಬೇಜಾರು ಮಾಡ್ಕೊಳ್ಬಾರ್ದು ಅಂತ ಕೆಲವೊಂಚೂರು ಅಂತರಿಸ್ತಾ ಇದ್ದೀನಿ. ಬಟ್ ತುಂಬ ನೋಡಿದ್ರೆ ಬೇಡ ಅದೆಲ್ಲ. ಓಕೆ. ಅವೆಲ್ಲ ಅದರಲ್ಲೂ ಒಲದು ಬಂದಿದ್ರೆ ಅದು ಬೇರೆ ಲೆಕ್ಕ. ಬಟ್ ಇವು ಅಲ್ಲಿ ಏನು ಕತೆ ಇದೆಯೋ, ಆ ಕಡೆ ಏನು ನಡೀತಾ ಇದೆಯೋ ಇವು ಗೊತ್ತಿಲ್ಲ. ಸುಮ್ಮನೆ ಏನು ಒಂದು 1/4 ಪೇಜ್ ಓದ್ಬಿಟ್ಟು ಇದೇ ಸತ್ಯ ಅನ್ಕೊಂಡು ಫುಲ್ ಪೇಜ್ ಓದ್ಮೇಲೆ ನಿನಗೆ ಭಯಾನಕ ಅನ್ಸ್ಬಿಡ್ಬೋದು. ಹೌದು ಸರ್ ಹೌದು ಕರೆಕ್ಟ್. ಬೇಡವೇ ಬೇಡ. ನಾನು ಅದನ್ನು ಅಂತರಿಸ್ತಾ ಇದ್ದೀನಿ. ಇದನ್ನು ಇಲ್ಲಿಗೆ ಬಿಟ್ಟು ಅದ್ರ ಪಾಡಿಗೆ ಅದನ್ನು ಮುಂದುವರಿರಿ. ನಿನ್ನ ತಾಯಿ ತಂದೆ ಇಲ್ಲ ಅಪ್ಪ ಇಲ್ಲ ಅಮ್ಮ, ನಾನು ಈ ವಿಚಾರದಿಂದ ಹೊರಗಡೆ ಬರ್ತಿದ್ದೀನಿ, ಬೇಜಾರು ಮಾಡ್ಕೊಂಡ್ಬಿಡಿ, ನಂದೇನೋ ತಪ್ಪಾಯಿತು, ಆಕೆ ಚೆನ್ನಾಗಿರಲಿ, ನಾನು ಇನ್ನು ಆಕೆ ಸವಾಸಕ್ಕೆ ಹೋಗಲ್ಲ, ನನಗೆ ಇನ್ನೊಂದು ವರ್ಷ ಸಮಯ ಕೊಡಿ, ಇದರಿಂದ ಹೊರಗಡೆ ಬಂದು ಆಮೇಲೆ ಬೇಕಾದ್ರೆ ಇನ್ನೊಂದು ಮದುವೆ ಅಥವಾ ಇನ್ನೊಂದು ಮದುವೆ ಅಂತೀನಿ. ಇನ್ನೊಂದು ಮದುವೆ ಅನ್ಬೇಕಂದ್ರೆ ಇನ್ನೊಂದು ಆಲೆ ಆಗಿರ್ಬೇಕು. ಅಂದರೆ ಬೇರೆ ನೀವು ಹೇಳಿದ ಮದುವೆ ಆಗ್ತೀನಿ, ಸ್ವಲ್ಪ ನಂಗೆ ಸಮಯ ಬೇಕು ಅಂದುಕೊಂಡು ತುಂಬ ಪ್ರಬುದ್ಧವಾಗಿ ಇದರಿಂದ ಸ್ವಯಂ ನೀವು ಹೊರಗಡೆ ಬರುವಷ್ಟು ಅರಿವು, ಜ್ಞಾನ, ತಿಳುವಳಿಕೆ ಹೆಚ್ಚಾದರೆ ಇನ್ಯಾರ್ದೋ ಹೊರಗಿನ ಬೆಂಬಲದಿಂದ ಡಿಪ್ರೆಷನಿಂದ ಆಚೆ ಬರೋದು ಬೇಕಿಲ್ಲ. ಸ್ವಯಂ ನಿಮ್ಮದೇ ಯಾಕಂದರೆ ತಿಳುವಳಿಕೆ ಹೆಚ್ಚು ಮಾಡಿಕೊಳ್ಬೇಕು. ಇವೆಲ್ಲ ಸುಮ್ಮನೆ ಚೆನ್ನಾಗಿರೋ ಬದುಕನ್ನು ನಾವೇ ಬೆಳ್ಳಾಕ ಅಳ್ಳಾಡಿಸ್ಕೊಂಡಂಗೆ ಆಗುತ್ತೆ ಕತೆ. ಆಕ್ಚುಲಿ ಇನ್ನೊಂದೇನು ಅಂದ್ರೆ ಸರ್, ಅವತ್ತು ಅವಳ ಬಗ್ಗೆ ನಾನು ನಮ್ಮಮ್ಮನ ಹತ್ರ ಹೇಳಿದ್ದಲ್ಲ, ಅವಾಗಿಂದ ನಮ್ಮಮ್ಮಗ್ ನಾನು ಮಾತಾಡ್ಸೇ ಇಲ್ಲ. ನಮ್ಮಮ್ಮ ಬೇಡ ಅಂದಾಗಿಂದ ನಿಯರ್ 1 hour 1.5 month ಆಯ್ತು ಅನ್ಸುತ್ತೆ. ನಮ್ಮಮ್ಮಗ್ ಮಾತಾಡ್ಸೇ ಇಲ್ಲ ನಾನು, ಲೈಕ್ ಇದರಿಂದ. ಬೇಡಪ್ಪ, ಅಮ್ಮ ಹೇಳೋದ್ಗೆ ಆಕೆಗೆ ಜೀವನ ಅನುಭವ ಇದೆ ಕಣಯ್ಯ, ಅವೆಲ್ಲ ಬೇರೆದೇ ಕತೆ. ನಿನ್ನ ಮೋಹದ ಪ್ರೀತಿ ನಿನ್ನ ಬದುಕನ್ನು ತುಂಬ ಸಮಯ ಸಂತೋಷವಾಗಿಡಲ್ಲ. ಇದು ಬೇರೆದೇ ಕತೆ ಇದೆ. ಬೇಡ, ಇದನ್ನೆಲ್ಲ ಇಲ್ಲಿ ಬಿಟ್ಬಿಟ್ಟು ನಿನ್ನ ಅಕ್ಕನ ಬದುಕು ಚೆನ್ನಾಗಾಗಿದೆ, ನಿಮ್ಮ ಬದುಕನ್ನು ಒಂಚೂರು ಚೆನ್ನಾಗಿ ಕಟ್ಕೊಳ್ಳಿ. ಈ ಹೆಣ್ಮಕ್ಳ ಬಗ್ಗೆ ಪ್ರೇಮವೂ ಕೋಪವೂ ಬೇಡ, ದ್ವೇಷವೂ ಬೇಡ, ಪ್ರೇಮವೂ ಬೇಡ, ಏನು ಬೇಡ. ಆಕೆ ತನ್ನ ಬದುಕನ್ನು ಹೆಂಗೆ ನೋಡ್ಕೊಳ್ಬೇಕು ಅದು ಆಕೆ ಇಷ್ಟ. ಅಬ್ಬಬ್ಬ ಅಂದ್ರೆ ನೀವು ಅಪ್ರೋಚ್ ಮಾಡ್ಬೋದು, ಒಪ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಕಂಪ್ನಿ ಕೆಲಸ ನನಗೆ ಕೊಡಲೇಬೇಕು ಅಂತ ಹೋಗಿ ಮ್ಯಾನೇಜರ್ ಕೊಳ್ಪಟ್ಟಿ ಇಟ್ಕೊಳಕ್ಕಾಯ್ತತ, ಸರ್ ಕೊಡಿ ಸರ್ ಅಂತ ಕೇಳ್ಬೋದು, ಕೊಟ್ರೆ ಮಾಡೋಣ, ಇಲ್ಲ ಮುಂದಕ್ಕೆ ಹೋಗೋಣ. ಜೀವನ ಅಯ್ಯೋ ಕೆಲಸ ಕೊಡ್ಲಿಲ್ಲ ಅಂತ ಏನು ನೆಣಗಣಕ್ಕಾಗುತ್ತಾ? ಹಿಂಗೆ ಕೆಲವು ವಿಚಾರಗಳು ಅಷ್ಟೇ ಸರ್. ನನಗೆ ಅವು ತೀರಾ ಖಾತ್ರಿ ಅಂತ ಆಗೋವರೆಗೂ
ತುಂಬಾ ಹಚ್ಕೊಳಕ್ ಹೋಗ್ಬಾರ್ದು. ಇದನ್ನ ಹೌದು, ಯಾವತ್ತೂ ತುಂಬಾ ತಿಳ್ಕೊಳ್ಳಿ. ಹಚ್ಕೊಳಕ್ ಹೋಗ್ಬಾರ್ದು. ನಾನು ತುಂಬಾ ಡೀಪ್ ಆಗಿ ಹೋಗ್ಬಿಟ್ಟೆ ಸರ್. ನಾನು ಅದೇ ನಾನು ಮಾಡಿದ ಹೌದು, ತಪ್ಪು. ಯಾವುದೇ ನಾನು ಇನ್ನೊಂದೇನು ಕಾರಣನೇ ಅಂದ್ರೆ ಇರಲ್ಲ. ಸರ್, ಆ? ಹ್ಮ್ ಇನ್ನೊಂದೇನಂದ್ರೆ, ಹ್ಮ್ ನಾನು ನಿಜ ಲೈಫ್ ಅಲ್ಲೂ ಹಂಗೇನೆ. ಯಾರಾದ್ರೂ ಕಷ್ಟ ಅಂತ ಬಂದ್ರೆ, ಯಾರಾದ್ರೂ ಸ್ವಲ್ಪ ಏನಾದ್ರು ಪ್ರಾಬ್ಲಮ್ ಏನಾದ್ರು ಹೇಳ್ಕೊಂಡ್ಬಿಟ್ರೆ, ನಾನು ಇಷ್ಟು ಎಮೋಷನಲ್ ಆಗ್ಬಿಡ್ತೀನಿ ಅಂದ್ರೆ ತುಂಬಾ ಹತ್ರ ಹೋಗ್ಬಿಡ್ತೀನಿ ಅವ್ರಿಗೆ. ನನ್ನಲ್ಲಿ ಕೋಪ, ದೇವರೇ ನನ್ನಲ್ಲಿ ಕೋಪ ಅನ್ನೋದೇ ಬರೋದಿಲ್ಲ ಸರ್. ನೋಡಿ, ಯಾರಿಗಾದ್ರೂ ಇದ್ರಲ್ಲೂ ಒಂದು ಬೈಬೇಕು ವಿಚಾರ ಅಂತಾನು ಇದೆ. ಕೂಡ ಅನ್ಸಲ್ಲ ಧರ್ಮ ನಂಗೆ. ಸೂಕ್ಷ್ಮ ತಿಳ್ಕೊಳ್ಳಿ. ನೀವು ಇತರರಿಗೆ ಹಾ ಈ ಶಿಬಿ ಚಕ್ರವರ್ತಿ ಪಾರಿವಾಳದ ತೂಕಕ್ಕೆ ತನ್ನ ಅಂದ್ರೆ ನಮ್ಮಲ್ಲಿ ಒಂದು ಕಥೆ ಇದೆ. ಈ ಅಗ್ನಿದೇವ ಮತ್ತೆ ಇಂದ್ರದೇವ ಇವರಿಬ್ಬರು ಕೂಡ, ಶಿಬಿ ಅನ್ನೋ ಒಬ್ಬ ರಾಜ ಇರ್ತಾನೆ. ಅವನು ತುಂಬಾ ದಾನಶೂರ. ಓಕೆ. ಅವನು ಯಾರು ಬಂದರೂ ಏನು ಬಂದರೂ ರಕ್ಷಣೆ ಕೊಡ್ತಾನೆ. ಬೇಡಿ ಬಂದವ್ರಿಗೆ ಏನು ಬೇಕಾದರೂ ಕೊಡ್ತಾನೆ. ಹಂಗೆ ಇವನನ್ನು ಚೆಕ್ ಮಾಡಬೇಕು, ಪರೀಕ್ಷೆ ಮಾಡಬೇಕು ಅಂತ ಆ, ಅಗ್ನಿದೇವ ಪಾರಿವಾಳ ಆಗ್ತಾನೆ, ಇಂದ್ರದೇವ ಹದ್ದು ಆಗ್ತಾನೆ. ಆ ಪಾರಿವಾಳವನ್ನು ಹದ್ದು ಓಡಿಸ್ಕೊಂಡು ಬರೋ ಥರ ಹ್ಮ್ ಆ ಪಾರಿವಾಳ ಬಂದು ರಾಜನ ಹತ್ರ ಬಂದು, ಹೀಗೆ ನನ್ನನ್ನು ಹದ್ದು ತಿನ್ಲಿಕ್ಕೆ ಬರ್ತಾ ಇದೆ, ನನ್ನನ್ನು ಕಾಪಾಡು ರಾಜ ಅಂತ ಕೇಳ್ಕೊಳ್ತಾನೆ. ಹಿಂದೆಲೇ ಹದ್ದು ಬರುತ್ತೆ, ರಾಜ ಅದು ನನ್ನ ಬೇಟೆ, ನನಗೂ ಹೊಟ್ಟೆ ಇದೆ, ನಾನು ಅದನ್ನು ತಿಂದ್ರೇನೆ ಈಗ ನಾನು ಬದುಕೋಕೆ ಸಾಧ್ಯ, ಹಾಗಾಗಿ ಆ ಪಾರಿವಾಳ ನನ್ನ ಬೇಟೆ, ನನಗೆ ಕೊಟ್ಟು ಬಿಡು. ಆ ರಾಜ ಹೇಳ್ದ, ಅದು ನನ್ನನ್ನು ರಕ್ಷಣೆ ಮಾಡ್ಕೋ ರಾಜ ಅನ್ನೋ ಆಶ್ರಯ ಬೇಡಿ ಬಂದಿದೆ, ನಾನು ಅದನ್ನು ಕೊಡ್ಲಿಕ್ಕೆ ಆಗಲ್ಲ, ಸಾಧ್ಯವೇ ಇಲ್ಲ ಆ ಪಾರಿವಾಳವನ್ನು ನಿನಗೆ ಕೊಡ್ಲಿಕ್ಕೆ. ರಾಜ, ಆ ಪಾರಿವಾಳವನ್ನು ಕಾಪಾಡೋದು ಎಷ್ಟು ಧರ್ಮವೋ, ನನ್ನ ಹೊಟ್ಟೆ ಹಸಿವನ್ನು ನೀನು ನಿರ್ಲಕ್ಷ್ಯ ಮಾಡ್ತಿದೀಯ, ನನ್ನ ಹಸಿವನ್ನು ನೀನು ಲೆಕ್ಕಿಸಬೇಕಲ್ವಾ ರಾಜ ಅಂದಾಗ, ಆಯಿತು ಆ ಪಾರಿವಾಳಕ್ಕೆ ತಕ್ಕಷ್ಟು ಮಾಂಸವನ್ನು ನನ್ನ ದೇಹದಿಂದ ಕಟ್ ಮಾಡಿಕೊಡ್ತೀನಿ ಅಂತ ನಾವು. ತೂಕ ಶುರುವಾಗುತ್ತೆ. ಒಂದು ಕಡೆ ಪಾರಿವಾಳ ಇಡ್ತಾರೆ, ಇನ್ನೊಂದು ಕಡೆ ಇವನ್ ತೊಡೆ ಮಾಂಸನೆಲ್ಲ ಕಟ್ ಮಾಡ್ಕೊಂಡು ಅಲ್ಲಿ ಹಾಕ್ತಾ ಬರ್ತಾರೆ. ಎಷ್ಟು ಹಾಕಿದ್ರು ಪಾರಿವಾಳ ತೂಕಕ್ಕೆ ಬರ್ತಾನೆ ಇಲ್ಲ, ಗಾಡಿ ಇವನೇ ಕೂತ್ಕತಾನೆ. ಆಗ ಆ ದೇವತೆಗಳಿಗೆ ಸಂತೃಪ್ತಿ ಆಗುತ್ತೆ. ಅಯ್ಯ ರಾಜ, ಎಂತ ದಾನಶೂರನಯ್ಯ, ಆ ಪಾರಿವಾಳಕ್ಕೆ ನ್ಯಾಯ ಕೊಡಿಸ್ಲಿಕ್ಕೆ ನಿನ್ನನ್ನೇ ಅರ್ಪಿಸಿಕೊಳ್ಳಿಕ್ಕೆ ಹೋದಲ್ಲ, ನಿನ್ನ ಬದುಕು, ನಿನ್ನ ರಾಜ್ಯ ಸುಭಿಕ್ಷವಾಗಿರಲಿ, ನೀನು 100 ವರ್ಷ ಚೆನ್ನಾಗಿ ಬದುಕು, ನಿನ್ನ ಬದುಕು ಬಂಗಾರವಾಗಲಿ, ನಿನಗೆ ಸ್ವರ್ಗ ಸಿಗಲಿ ಅಂತ ಹಾರೈಸಿ ಹೋಗುತ್ತಾರೆ. ಅಂದರೆ ನಾನು ಇತರರಿಗೆ ನನ್ನ ಚರ್ಮ ಕೊಟ್ಟರು ಏನು ತೊಂದರೆ ಇಲ್ಲ, ಇನ್ನೊಬ್ರು ನನಗೇನೋ ಕೊಡಲಿ, ಇಲ್ಲಿ ಸಮಸ್ಯೆ ಇರುವುದು. ಈಗ ನೀವು ಹೇಳಿದ್ರಿ ಸರ್, ಯಾರಾದರೂ ನನಗೇನೋ ಹೇಳ್ಕೊಂಬಿಟ್ರೆ ಸರ್, ನಾನು ಅವರಿಗೆ ಎಮೋಷನಲ್, ಇದು ಓಕೆ ಫೈನ್, ಇದು ಮನುಷ್ಯತ್ವ. ಬಟ್ ನಾನು ದುಃಖದಲ್ಲಿದ್ದಾಗ ನನಗೂ ಇನ್ನೊಬ್ರು ನನ್ನ ಅಷ್ಟೇ ಕರುಣೆಯಿಂದ ಕಾಳಜಿಯಿಂದ ನನ್ನ ಕಣ್ಣೀರೋರು, ಇದು ತಪ್ಪು ಅಂತ. ಈಗ ನಾನು ಅದನ್ನೇ ಹೇಳ್ತೆ, ಶಿಬಿ ರಾಜ ತಾನೇನು ತನ್ನ ಮಾಂಸ ಕೊಟ್ಟ, ಅದು ಧರ್ಮವಾಯಿತು. ನಾನು ಅವತ್ತು ಕೊಟ್ಟೆ, ನನ್ಗೆ ಯಾರು ಕೊಡ್ಲಿಲ್ವಲ್ಲ ಅಂತ ಅದು ಅಂದ್ಬಿಟ್ಟಿದ್ರೆ ನಾನು ಅವನ ಉದಾಹರಣೆ ಹೇಳ್ತಿರ್ಲಿಲ್ಲ ಇವತ್ತು. ಆಕ್ಚುಲಿ ಇದನ್ನ ಅಪೇಕ್ಷೆ ಮಾಡೋದು ತಪ್ಪು, ಪ್ಲಸ್ ಆತರ ಯಾರು ಕೂಡ ಮಾಡೋಕ್ಕೂ ಹೋಗೋದಿಲ್ಲ. ಇವತ್ತು ಲೋಕ ಯಾಕೆ ದುಃಖದಲ್ಲಿದೆ ಅಂದ್ರೆ ಅಪೇಕ್ಷೆ, ಎಕ್ಸ್ಪೆಕ್ಟೇಷನ್ಸ್. ನನಗೆ ನಾನು ಅವ್ರಿಗೆ ಕಣ್ಣೀರು ಹಾಕದೆ, ಅವ್ರ ಕಷ್ಟದಲ್ಲಿದ್ದಾಗ ನನಗಾಗ್ಲಿಲ್ವಲ್ಲ, ಅದು ಧರ್ಮ. ಇವ್ರಿಗೆ ಅವ್ರಾಗೋದು, ಅವ್ರಿಗೆ ಇವ್ರಾಗೋದು ಧರ್ಮ, ಹೌದು. ಧರ್ಮಕ್ಕೆ ಇಲ್ಲ, ಸಹಾಯ ಮಾತ್ರ ನೋಡ್ತಾರೆ, ಅದಾದ್ಮೇಲೆ ಅವ್ರು ತಿರುಗು ನೋಡಲ್ಲ. ಹಾಗಾಗಿ ನೀವು ಇನ್ನೊಬ್ಬರು ದುಃಖಕ್ಕೆ ಮರುಗುತ್ತೀರಾ, ಅದು ನಿಸ್ವಾರ್ಥವಾಗಿ ಆಗ್ಬೇಕು. ಆದ್ರೆ ನಾನು ಅವತ್ತಾದೆ, ನನ್ಗೆ ಇವತ್ತು ಇವಳು ಹಿಂಗೆ ಕೈ ಕೊಟ್ಬಿಡ್ಲಲ್ಲ, ಇದು ದುಃಖ. ಹಾಗಾಗಿ ಸ್ವಾರ್ಥವಿಲ್ಲದೆ ಯಾರಿಗೆ ಮರುಗಿದರೂ ಅದು ಪುಣ್ಯವೇ ಆಗುತ್ತೆ. ಆದರೆ ಸ್ವಾರ್ಥವಿದ್ದುಕೊಂಡು ಮರುಗಿದರೆ ಅದೊಂದು ದಿವಸ ಕಣ್ಣೀರಿಗೆ ಕಾರಣವಾಗುತ್ತೆ. ಮರುಗಿ, ಒಬ್ರಿಗೆ ನಿಮ್ಮ ಹೃದಯ ಮಿಡಿಬೇಕು. ಅಯ್ಯೋ ಪಾಪ, ಅಲ್ಲೊಂದು ಆಂಬುಲೆನ್ಸ್ ಹೋಗ್ತಿದ್ರೆ, ಅಯ್ಯೋ ಅದರೊಳಗಡೆ ಯಾರು ಏನು ನೋವಲ್ಲಿದ್ದಾರೋ ಅವ್ರಿಗೆ ಒಳ್ಳೇದಾಗಲಿ ಅಂದ್ಕೊಂಡ್ರೆ ಇದು ನಿನ್ನ ಕಡೆಯಿಂದ ಒಂದು ಹೃದಯ ಮಿಡಿಯುವಿಕೆ. ಆದ್ರೆ ನಾನು ಕಷ್ಟದಲ್ಲಿದ್ದಾಗ ಲೋಕ ನನಗೋಸ್ಕರ ಮಿಡಿಲಿ ಅಂದ್ರೆ ಮತ್ತಿಲ್ಲಿ ದುಃಖ. ಸೊ ಯಾಕೆಗೋಸ್ಕರ ನೀವು ಮಿಡಿದ್ರಿ, ಅದು ನಿಮ್ಮ ಧರ್ಮ. ಬಟ್ ಇಲ್ಲಿ ವಿಚಾರ ಸ್ವಾರ್ಥ ಇತ್ತು. ಹಾಗೆ ನನಗೆ ಅರ್ಥ ಮಾಡಿಕೊಳ್ಳಿ, ನನ್ನ ಇಚ್ಛೆ ಅಂತ ಇರಲಿ, ಅಥವಾ ನಾನು ಆಕೆಗೆ ಒಂದು ಬದುಕು ಕೊಡಬೇಕು, ಅಥವಾ ನನ್ನ ಇಷ್ಟದಂತೆ ಆಕೆ ನಡ್ಕೊಳ್ಬೇಕು, ಇದು ಸಮಸ್ಯೆ ಆಗಿದ್ದು. ಹಾಗಾಗಿ ನಿಮ್ಮದಲ್ಲದ ವಿಚಾರ, ನಿಮ್ಮದಲ್ಲದ ವ್ಯಕ್ತಿಗಳಿಂದ ಅಂಥದ್ದೊಂದು ಸ್ಪಂದನೆ ಅಥವಾ ರಿಯಾಕ್ಷನ್ ಅನ್ನ, ಅಥವಾ ಅಷ್ಟೇ ಪ್ರೀತಿಯಿಂದ ನಮಗೆ ರಿಪ್ಲೈ ಮಾಡಲಿ ಅಂತ ನಿರೀಕ್ಷೆ ಮಾಡೋದೇ ಮೂರ್ಖತನ. ತುಂಬಾ ತಪ್ಪುಗಳು, ತುಂಬಾ ದೊಡ್ಡ ದೊಡ್ಡ ಅನ್ಯಾಯಗಳೇನಾಗಿಲ್ಲ, ಏನೋ ಮನಸ್ಸಿನ ವಿಚಾರಗಳು ನಡೆದಿದ್ದಾವೆ, ತಿದ್ದುಕೊಂಡಿದ್ದೀರಿ, ನಿಮಗೆ ಇದರಿಂದ ಒಳ್ಳೇದಾಗಲಿ. ಇದನ್ನ ಇಲ್ಲಿಗೆ ಬಿಟ್ಟು ನಿಮ್ಮ ತಾಯಿ ತಂದೆಗೆ ಸಂತೋಷವನ್ನು ಕೊಡಿ, ನಿಮಗೂ ಒಂದೊಳ್ಳೆ ಹೆಣ್ಮಗಳು ಸಿಗಲಿ, ಚೆನ್ನಾಗಿ ಕೆಲಸ ಮಾಡಿ, ಜೀವನ ಕಾಪಾಡಿಕೊಳ್ಳಿ, ಆರೋಗ್ಯ ಕಾಪಾಡಿಕೊಳ್ಳಿ.
ಆ, ಯಾವ ಡಿಪ್ರೆಷನ್ನಿಂದಲೂ ಇಲ್ಲ, ಏನೂ ಇಲ್ಲ, ಚೆನ್ನಾಗಿ ಇದ್ದೀರಾ. ಏನೋ ಒಂದು ಗೊಂದಲ ಇತ್ತು, ಇನ್ನು ಮುಂದೆ ನಾನು ಅದ್ರ ಸವಾಸಕ್ಕೆ ಹೋಗಬಾರ್ದು ಅನ್ನೋದಕ್ಕೆ ನಾನು ಆಕ್ಚುಲಿ ನಾನು ತುಂಬಾ ಚೆನ್ನಾಗಿದ್ದೀನಿ ಸರ್. ಏನು ನನಗೆ ಯಾವುದೇ ತರ ನನಗೆ ಯಾವ್ದು ಪ್ರಾಬ್ಲಮ್ ಇಲ್ಲ, ನನಗೆ ಯಾವ್ದು ಹ್ಯಾಬಿಟ್ಸ್ ಇಲ್ಲ, ಡ್ರಿಂಕ್ಸ್ ಇಲ್ಲ, ಸಿಗರೇಟ್ ಇಲ್ಲ, ಒಂದ್ ಅಕ್ಕಿ ಚೀಟಿ, ಒಂದು ಚಾಕ್ಲೇಟ್ ಸಹ ತಿನ್ನಲ್ಲ. ಅದೇನೋ ನನ್ನ ಮೈಂಡ್ ಸೆಟ್ ಅಲ್ಲಿ ಆಕ್ಚುಲಿ ನನ್ನ ಏಜ್ನವರು ಆ ರೋಡ್ ಅಲ್ಕೊಂಡಿದ್ದಾರೆ ಸರ್. ಯಾಕೆ ಹೇಳ್ಬೇಕು, ನಾನು ರೋಡ್ ಅಲ್ಲಿ ಅಲ್ಕೊಂಡು ಓಡಾಡ್ತಾ ಇದ್ದಾರೆ. ನಾನು ಇಷ್ಟು ಚೆನ್ನಾಗಿದ್ದೀನಿ ಅಂದ್ರೆ ಮನೆ ಕಡೆನೂ ಕೂಡ ಚೆನ್ನಾಗಿದ್ದಾರೆ, ಅದು ಸೆಕೆಂಡ್ರಿ. ಬಟ್ ನನಗೆ ಈ ಪ್ರೀತಿ ಅಂತ ಬಂದ್ಬಿಟ್ರೆ ಏನೋ ಸ್ವಲ್ಪ ಇದನ್ಸತ್ತೆ ಅಷ್ಟೇ, ಇನ್ನೇನಿಲ್ಲ. ಇದು ಸರಿಯಾಗಿ ನಡ್ಕೊಳ್ದೆ ಹೋದ್ರೆ ಕುಡ್ಕನ್ಗಿಂತ ದೊಡ್ಡ ಕಾಟ ಕೊಡುತ್ತಿದ್ದು. ಅವ್ನ್ ಕುಡ್ಕೊಂಡು ಒಂದ್ಸಲಿ ಸತ್ತೋಯ್ತ ನಿಂದ ಹಂಗಲ್ಲ, ಜೀವನ ಪೂರ್ತಿ. ಹೌದೌದು. ತಾಯಿಗೆ ದುಃಖ ಕೊಡಬಾರ್ದಪ್ಪ. ಇಲ್ಲಿ ವಯಸ್ಸಲ್ಲಿ ದೊಡ್ಡದು, ಮಗು ಇದೆ, ಮದುವೆ ಆಗಿದೆ, ಎಲ್ಲ ಮೂರೂ ಭಯಾನಕವೇ ತಂದೆ ತಾಯಿಗಳಿಗೆ. ಹೌದೌದು. ಇರ್ಲಿ, ಒಳ್ಳೇದಾಗ್ಲಿ, ಶುಭವಾಗ್ಲಪ್ಪ ನಿಮ್ಗೆ, ಎಲ್ಲ ಒಳ್ಳೇದಾಗ್ಲಿ. ಸರ್ ಆಮೇಲೆ ಇನ್ನೊಂದೇನಂದ್ರೆ, ನಾನು ಮಾರ್ನಿಂಗ್ 9 o'clock ಶಾಪ್ ಓಪನ್ ಮಾಡೋದು. ನನ್ ಶಾಪ್ ಶಟರ್ ಓಪನ್ ಮಾಡಿದ ತಕ್ಷಣ ಫಸ್ಟ್ ಪ್ಲೇ ಮಾಡದೆ ನಿಮ್ ವಿಡಿಯೋಸ್. ದೇವ್ರಣ್ಣ ನಾನ್ ಸುಳ್ಳು ಹೇಳ್ತಿಲ್ಲ, ಎಂಟ್ರಿ ಕೊಟ್ಟ ತಕ್ಷಣ ವಿಡಿಯೋಸ್ ಹಾಕೊಂಡು ಇಯರ್ಫೋನ್ ಹಾಕೊಂಡು ಕಂಪ್ಲೀಟ್ ಏನಿಲ್ಲ ದಿನಕ್ಕೆ 4-5 ವಿಡಿಯೋಸ್ ನೋಡ್ತೀನಿ ನಿಮ್ದು. ಪಾಪ ಒಂದೊಂದು ಗಂಟೆ ಇರ್ತವೆ. ಅದಂತೂ ಕಸ್ಟಮರ್ ಬಂದ್ರೆ ನನಗೆ ಗೊತ್ತಾಗ್ಬಿಡುತ್ತೆ. ಕಸ್ಟಮರ್ ಬಂದಾಗ ಪಾಸ್ ಮಾಡ್ತೀನಿ, ಅವ್ರು ಹೋದ ತಕ್ಷಣ ಪ್ಲೇ ಮಾಡ್ತೀನಿ. ಮಾರ್ನಿಂಗ್ ಎಂಟ್ರಿ ಕೊಟ್ಟಾಗ ಒಂದು ವಿಡಿಯೋ, ಮಿಡಲ್ ಅಲ್ಲಿ ಒಂದು 2-3 ವಿಡಿಯೋ ಪ್ಲೇ ಆಗುತ್ತೆ. ನೈಟ್ ಕ್ಲೋಸ್ ಮಾಡುವಾಗಲೂ ಕೂಡ ಒಂದು ವಿಡಿಯೋ, ಮ್ಯಾಕ್ಸಿಮಮ್ 4-5 ವಿಡಿಯೋಸ್ 100% ನೋಡ್ತೀನಿ ಸರ್ ನಿಮ್ಗೆ. ಇರ್ಲಿ ನೋಡಿ, ನೀವು ಎಷ್ಟು ಸ್ಟೇಬಲ್ ಆಗಿ ಮಾತಾಡ್ತಿದ್ದೀರಿ. ಬಹುಶಃ ನನ್ಗನ್ಸುತ್ತೆ ಇಲ್ಲಿಂದ ಒಂದೊಂದು ಇನ್ಪುಟ್ಗಳು ನಿಮಗೆ ಸಿಕ್ಕಿರ್ತವೆ. ಓಕೆ, ನೋಡ್ಬೇಕು, ಇಟ್ಗೆ ಇದ್ರೆ ಸಾಲದು, ಅದನ್ನ ಕಟ್ಟೋಕ್ ಗೊತ್ತಿರ್ಬೇಕಲ್ಲ. ಬಟ್ ಆದ್ರೂ ನಿಮ್ದು ಕೆಲವೊಂದು ವಿಡಿಯೋಸ್ ನೋಡ್ತೀನಲ್ಲ ಸರ್, ಆ ಲೇಡೀಸ್ ಜೆಂಟ್ಸ್ ಅವ್ರ ಮಾತುಗಳನ್ನ ಕೇಳಿ ನಾನೇ ಎಮೋಷನಲ್ ಆಗ್ಬಿಡ್ತೀನಿ. ಏನ್ ಪ್ರಪಂಚದಲ್ಲಿ ಏನ್ ಆಗ್ತಿದೆ, ಯಾಕೆ ಒಬ್ರನ್ನೊಬ್ರು ಹಿಂಗ ಅವ್ರನ್ನ ಹಾಳು ಮಾಡ್ಕೊಳ್ತಾ ಇದಾರೆ, ನನಗೆ ಏನು ಅರ್ಥವೇ ಆಗಲ್ಲ ಸರ್. ಯಾಕೆ ಹಿಂಗ್ ಲೈಫ್ ನ ಹಾಳು ಮಾಡ್ಕೊಳ್ತಿದಾರೆ ಅಂತ ನಂಗೆ ಒಂದೊಂದ್ಸಲ ಯೋಚನೆ ಆಗ್ಬಿಡುತ್ತೆ. ಆರಾಮಾಗಿರ್ಬೋದಲ್ಲ ಅಂತ. ಈಗ ನಿಮ್ದೆ ನೋಡಿ, ಹೌದು, ಸುಮ್ನೆ ಎಚ್ಚರಾಗಿ ಬಂದಿದ್ರೆ ಆಗದು, ಯಾಕೆ ಹಿಂಗ್ ಬಾಡಿ ಸಾರ್ ತರಿಸ್ಕೊಂಡು ಹಾಳು ಮಾಡ್ಕೊಂಡು. ನನಗೆ ಕೆಲವೊಂದ್ ಟೈಮ್ ಅದೇ ಅನ್ಸುತ್ತೆ ಸರ್, ಆರಾಮಾಗಿ ವರ್ಕ್ ಮಾಡ್ಕೊಂಡು ಹೋಗ್ಬೋದಲ್ಲ, ಸುಮ್ನೆ ಅವ್ರ ಇದನ್ನ ಬಿಟ್ಟು ಮನೇಲಿ ಯಾರನ್ನ ತೋರ್ಸೋತಾರ, ಅವ್ರನ್ನ ಮದ್ವೆ ಆದ್ರೆ ಚಂದ ಅಂತ ಅನ್ಸುತ್ತೆ. ಆದ್ರೆ ಈ ಹಾಳಾದ ಈ ಸ್ಕೂಲ್ ಲೈಫ್ ಹೆಂಗಿತ್ತಪ್ಪ ಅಂದ್ರೆ, ಯಾರು ತುಂಬಾ ತರಲೆ ಮಾಡ್ಕೊಂಡು ಒಂದ್ ಲೈಫ್ ತುಂಬಾ ಚೆನ್ನ, ಅವನ್ಗೊಂದ್ ನೆನಪುಗಳಿದ್ದು ಆ ಸಮಯದಲ್ಲಿ. ಮೊದಲು ಬೆಂಚಲ್ಲಿ ಕೂತಿದ್ದ ಬಂದ ಅಂದ್ರೆ ಅವನ ಹತ್ರ ಕಥೆಗಳೇ ಇಲ್ಲ. ಈ ಸಮಯ ಇದೆಯಲ್ಲ, ತುಂಬಾ ದೊಡ್ಡ ಕಥೆಗಳು ಮಾಡ್ಕೊಳಕ್ ಹೋಗ್ಬಾರ್ದು, ಬಟ್ ಚಿಕ್ಕ ಪುಟ್ಟ ಇಂಥದ್ದೇನೋ ಆಕರ್ಷಣೆ ಇರಬೇಕು ಅಲ್ವಾ. ಹಾಗಾಗಿ ಬೋಳು ಅನ್ಸಬಾರ್ದು ಜೀವನ. ಹಾಗಾಗಿ ಇವೆಲ್ಲ ಯಾಕೆ ಆಗ್ತವೆ, ಮುಂದೆ ಒಂದೊಂದು ಸಂಸಾರದ ನೌಕೆಯಲ್ಲಿ ನೀವು ಹೆಂಡತಿ ಮಕ್ಕಳು ಕೂತು ಅದನ್ನ ಒಬ್ಬರೇ ಹೋಗ್ಬೇಕಾದ್ರೆ ಆ ಪ್ರಯಾಣವೂ ಸುಲಭ, ಆ ದೋಣಿಗೆ ಅಷ್ಟು ತೂಕವೂ ಇರಲ್ಲ. ಮೂವರು ಒಟ್ಟಿಗೆ ಕೂತಾಗ ದೋಣಿ ತೂಕವೂ ಜಾಸ್ತಿ ಆಗುತ್ತೆ, ಮತ್ತೆ ಅವರೆಲ್ಲರನ್ನು ಮುನ್ನಡೆಸ್ಕೊಂಡು ಹೋಗ್ಬೇಕಾದ ಜವಾಬ್ದಾರಿ ನಿಮ್ಮ ಮೇಲೇನೆ ಇರುತ್ತೆ. ಪರಿಪಕ್ವತೆ ಈ ಏಜ್ ಅಲ್ಲಿ ಇಂಥ ಘಟನೆಗಳಿಂದ ಪರಿಪಕ್ವತೆ ಸಿಗ್ಬೇಕು. ಹಾಗಾಗಿ ಇವೆಲ್ಲವೂ ಶಾಪವಲ್ಲ, ಇವನ್ನೆಲ್ಲ ಆಗ್ತವೆ. ಬಟ್ ಟೈಮಿಗೆ ಒಂದು ಮಾರ್ಗದರ್ಶನ ತಗೊಂಡು ಇದನ್ನ ಹೇಗೆ ನೋಡಬೇಕು, ಅದಕ್ಕೆ ಈ ಕಾರ್ಯಕ್ರಮ ರೂಪಿಸಿದ್ದೇ ಆ ಕಾರಣಕ್ಕೆ. ಈಗ ನಾನು ಎಲ್ಲೋ ಕೂತು ಪ್ರವಚನ ಮಾಡೋದು ಬೇರೆ, ಬಟ್ ಈ ಜನರ ಕಥೆಯನ್ನೇ ಬಳಸ್ಕೊಂಡು ಅವರಿಗೆ ಎಂಡಲ್ಲಿ ಒಂದು ಸಂದೇಶ ಕೊಟ್ರೆ ಅದೇ ತರ ದಾರಿಯಲ್ಲಿರೋ ಬೇರೆಯವ್ರಿಗೂ ಅದು ಪಾಠ. ಹಾಗಾಗಿ ಬಹುಶಃ ನೋಡಿ, ಈಗ ನೀವು ಅಲ್ಲಿ ಕೇಳ್ತೀರಿ, ಅಂಗಡಿಲಿದ್ದಾಗಲೂ ಕೇಳಿ, ಇದು ನಾವು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ನೀವು ಅದಕ್ಕೊಂದಷ್ಟು ಗೌರವ ಕೊಟ್ಟಿದ್ದೀರಿ, ಅಥವಾ ಅದರಿಂದ ಒಂದು ಚಿಕ್ಕ ಸಹಾಯ ಆಯಿತು ಅಂತ ನನಗೆ ಕೃತಜ್ಞತೆಯಿಂದ ಹೇಳ್ತೀರ. ಅದು ನಿಮ್ಮ ದೊಡ್ಡತನ. ನಿಮ್ಮ ಹೊರತಾಗಿ ಕಾರ್ಯಕ್ರಮ ಏನೂ ಇಲ್ಲ, ಅದು ಜ್ಞಾನದ ಕಾರಣಕ್ಕಾಗಿ, ಮತ್ತು ಆ ಜ್ಞಾನವನ್ನು ನಿಮ್ಮಂಥ ಏಜವರು ಏನೇನೋ ನೋಡ್ಬೋದು ಕೂತ್ಕೊಂಡು, ಬಟ್ ನೊಂದ ಅಥವಾ ಸ್ವಲ್ಪ ಪೆಟ್ಟು ಬಿದ್ದ ಜೀವಕ್ಕೆ ನೀವೆಂಥ ಆಹಾರ ಕೊಡ್ತಿದ್ದೀರಿ ನೋಡಿ, ಅದಕ್ಕೆ ಪೆಟ್ಟು ಬೀಳಬೇಕು ಅನ್ನೋದು. ಯಾಕಂದ್ರೆ ಈ ಜ್ಞಾನಗಳೆಲ್ಲ ಇಲ್ಲಿಗೆ ಮಾತ್ರ ಅಲ್ಲ, ಜೀವನ ಪೂರ್ತಿ ಬರ್ತವೆ. ಹೆಣ್ಣಿನ ವಿಚಾರದಲ್ಲಿ ಹೆಂಗಿರ್ಬೇಕು, ನಾಳೆ ನಮಗೆ ಹುಟ್ಟಿದ ಮಕ್ಕಳು ನಮಗೆ ಅನ್ಯಾಯ ಮಾಡಬಾರ್ದು ಅಂದ್ರೆ ನಾವಿವತ್ತು ನಮ್ಮ ತಂದೆ ತಾಯಿಗೆ ಅನ್ಯಾಯ ಮಾಡಿರಬಾರ್ದು. ಒಂದೊಂದು ಕರ್ಮಗಳು ಆಯಾ ಕಾಲಕ್ಕೆ ಕಾಲದ ಪ್ರವಾಹದಲ್ಲಿ ಮನುಷ್ಯ ಮರಿಬಹುದು, ಆದರೆ ಕರ್ಮಗಳು
ಕಾಲಕ್ಕೆ ಅಯ್ಯೋ ತಗೊಳ್ಳೋ, ಓದು ಹೌದು ಓದು 20 ವರ್ಷದ 10 ವರ್ಷದ 5 ವರ್ಷದ ಹಿಂದೆ ನಿಮ್ಮ ಅಪ್ಪ ಅಮ್ಮಂಗೆ ಮಾಡಿದ್ದಲ್ಲೋ ತಗೊಳ್ಳೋ ನಿನಗೀಗ ಅಂತ ಕೊಡ್ತಾ ಇರ್ತವೆ. ಅದೇ ಕರ್ಮ ಇಸ್ ರಿಟರ್ನ್ಸ್ ಅಂತಾರಲ್ಲ. ಹಾಗೆ ಹಾಗೆ ಅದು ಹಾ, ಹಾ. ಅದು ಒಳ್ಳೇದು ಮಾಡಿದ್ರೆ ಒಳ್ಳೇದು, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ ಕೆಟ್ಟದ್ದು. ಮಾಡಿದ್ರೆ ಸ್ವಲ್ಪ ತಡ ಕೆಟ್ಟದ್ದು. ಆಗಬಹುದು ಅನ್ನೋದು ಬಿಟ್ರೆ ಹೌದು ಹೌದು. ಮಾವಿನ ವಾಟೆಯನ್ನ ಬಿತ್ತಿ ಬೇವಿನ ಮರವನ್ನು ನಿರೀಕ್ಷೆ ಮಾಡ್ಲಿಕ್ಕಾಗಲ್ಲ. ಇಲ್ಲ ಇಲ್ಲ. ಅಥವಾ ಬೇವಿನ ಬೀಜವನ್ನ ನೆಲಕ್ಕೆ ಹಾಕ್ಬಿಟ್ಟು ಎಲ್ಲಿ ಮಾವಿನ ಹಣ್ಣು ಹುಟ್ಲೇ ಇಲ್ಲ ಅಂತ ಹೇಳಕ್ಕಾಗಲ್ಲ. ಹೌದು ನೀವೇನು ಕೊಡ್ತೀರೋ ಅದು ನಿಮ್ಗೆ ವಾಪಸ್ ಬರುತ್ತೆ. ಕೆಲವರು ಹೌದು, ಹೇಳ್ಬೋದು, ನಾನು ಎಲ್ಲರಿಗೂ ಒಳ್ಳೇದೇ ಕೊಡ್ತೀನಿ ಸರ್, ಯಾಕೆ ಸರ್ ಜನ ಹಿಂಗೆ ಮಾಡ್ತಾರೆ? ಒಳ್ಳೇದು ಮಾಡಬೇಕು, ಹೌದು. ಆದರೆ ನಿಮ್ಮ ಪೂರ್ವದಲ್ಲಿ ನೀವು ಏನೇನು ಮಾಡ್ಕೊಂಡ್ ಬಂದಿದ್ದೀರೋ ಅವೆಲ್ಲ ಇವತ್ತು ಫಲ ಆ, ಕೊಡ್ತಾವೆ. ನೀವು correct, ಒಳ್ಳೇದೇ correct. ಮಾಡ್ತಿರ್ತೀರಾ, ಬಟ್ ಹಿಂದಿನ ನಮಗೆ ನೆನಪಿರಲ್ಲ. ಹ್ಮ್. ನಿಮ್ಮ ಪಾಲಿಂದಲ್ಲದೆ ಇನ್ಯಾರದ್ದನ್ನು ನೀವು ತಗೊಳ್ಳೋಕ್ಕಾಗಲ್ಲ. ನಿಮ್ಮ ಪಾಲಿಂದನ್ನ ನೀವು ಯಾರಿಗೂ ಕೊಡ್ಲಿಕ್ಕೂ ಆಗಲ್ಲ. ಹೌದು ಅದು ಹಿಂದಿನ 10 ಜನ್ಮದ್ದಾದ್ರೂ ಕಾಲ ಪರಿಪಕ್ವವಾಗೋವರೆಗೂ ಅವು ಹಂಗೆ ಕಾಯ್ತಾ ಇರ್ತವೆ. ಹೌದು ಸರ್. ಹಾಗಾಗಿ ಎಲ್ಲವೂ ನಮ್ಮ ಪಾಲಿಂದನ್ನೇ, ನಮ್ಮ ಪಾಲಿಂದೇ ನಾವು ತಿಂತಾ ಇದೀವಿ ಹೊರತು ಯಾರ ಪಾಲಿಂದೂ ಅಲ್ಲ. ಅದು ಸುಖವಾದ್ರೂ ದುಃಖವಾದ್ರೂ ಅಷ್ಟೇ. ಅವರವರು ಪಡ್ಕೊಂಡು ಬಂದಿದ್ದು ಅವರವರು ತಿಂತಿದ್ದಾರೆ. ನಿಮಗೆ ಈ ವಿಚಾರದಲ್ಲಿ ಅಧ್ಯಾತ್ಮದ ಕಡೆ ಮನಸ್ಸು ಹರಿದು ಎಲ್ಲವನ್ನು ಬಹಳ ಶ್ರದ್ಧೆಯಿಂದ ಮಾಡೋ ಕೆಲಸ, ಈ ಕಾಯಕ ಹುಡುಕೊಂಡಿದ್ದೀರಿ, ಸ್ವಂತ ಮಾಡ್ತಿದ್ದೀರಿ. ಎಷ್ಟು ಜನಕ್ಕೆ ಈ ಅವಕಾಶ ಇದೆ, ಎಷ್ಟು ಜನಕ್ಕೆ ಸ್ವಂತ ಮಾಡೋ ಯೋಗ್ಯತೆ ಅಥವಾ ಅರ್ಹತೆ ಅಥವಾ ಅದು ಕಾಲ ಕೂಡಿ ಬಂದು ಅಥವಾ ಬಂಡವಾಳ ಬಂದು ಎಲ್ಲವೂ ನಿಮಗಿರಬೇಕಾದ್ರೆ ಹೆಣ್ಣಿನ ವಿಚಾರದಲ್ಲಿ ಮಾತ್ರ ಒಂಚೂರು ತಪ್ಪಾಗ್ಬಿಟ್ರೆ ಎಲ್ಲವೂ ಕೆಟ್ಟು ಹೋಗ್ಬಿಡುತ್ತೆ. ಹೌದು ಇದು ಒಂದು ಸರಿ ಹೋದ್ರೆ ಜೀವನದ ಅರ್ಧ ಭಾಗ, ಒಳ್ಳೆ ಸಂಗಾತಿ ಸಿಕ್ಕರೆ ಜೀವನದ ಅರ್ಧ ಭಾಗ ಟೆನ್ಷನ್ ಕಡಿಮೆ ಆಯ್ತು. ಬೇರೆ ಎಲ್ಲವೂ ಮಾಡ್ಕೊಂಡು ಇದೊಂದು ವಿಚಾರದಲ್ಲಿ ಎಡವಟ್ಟು ಮಾಡಿಕೊಂಡ್ರೆ ಅದೇ ದೊಡ್ಡ ಮನೆ ಕಟ್ಬಿಟ್ಟು ಬಾರಲ್ಲಿ ಕೂತ್ಕೊಂಬೇಕಾಯ್ತತೆ. ಅದೇ ಹೌದು ಸರ್. ಕಟ್ಟಿರೋದು ಸರ್ ಆಮೇಲೆ ಇನ್ನೊಂದು ಲಾಸ್ಟ್ ಫೈನಲ್ ಏನು ಅಂತ ಅಂದ್ರೆ, ಅವಳು ನನ್ನನ್ನ ಬಿಟ್ಟು ಹೋಗ್ತಾ ಇದ್ಲಲ್ಲ, ಸೊ ಅವಾಗ ಹೇಳಿದ್ದೆ ನಿನ್ ನೆನ್ಪಿಗೋಸ್ಕರ ನಂಗೆ ಏನಾದ್ರೂ ಒಂದ್ ಕೊಡು ಅಂತ ಹೇಳಿದ್ದೆ ನಾನು. ಓಕೆ, ಅದು ಮನ್ಸಲ್ಲಿತ್ತು. ಇಲ್ಲ 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 ಒಂದೇ ಸೆಕೆಂಡ್ ಮುಗ್ಬಿಡತ್ತೆ. ಅಂದ್ರೆ ಅದು ಮನ್ಸಲ್ಲಿರುತ್ತೆ, ಬಟ್ ಅವಳು ಒಪ್ಕೊಂತಿಲ್ಲ ಅಂತಂದ್ರೆ ನಾನು ಏನು ಮಾಡಕ್ಕಾಗಲ್ಲ. ಹೌದಾ, ಅದಕ್ಕೋಸ್ಕರ ಅವಳು ನಂಗೋಸ್ಕರ ಒಂದು ಬ್ರಾಸ್ಲೆಟ್ ಆರ್ಡರ್ ಮಾಡಿದ್ದು ಆನ್ಲೈನ್ ಅಲ್ಲಿ. ಈಗ್ಲೂ ಕೂಡ ಇದೆ ಸರ್. ಅದನ್ನ ಹಾಕೊಂಡ್ರೆ ಒಂಥರ ಫೀಲ್ ಆಗುತ್ತೆ, ಇಟ್ರೆ ಒಂಥರ ಫೀಲ್ ಆಗುತ್ತೆ ಸರ್. ಫೀಲ್ ಅಂದ್ರೆ ನೆನ್ಪಾಗೋದು. ನೋಡಪ್ಪ, ಅದನ್ನ ಧರಿಸ್ಕೊ, ಏನ್ ತಪ್ಪಿಲ್ಲ. ಆದ್ರೆ ತಪ್ಪಿಲ್ವಲ್ಲ, ಕಣ್ಣು ಮುಂದಿದ್ದಾಗಲೂ ನಾನು ಆಕೆ ಬಗ್ಗೆ ಮೆಸೇಜ್ ಮಾಡೋದು ಅಥವಾ ಅದಿರ್ಲಿ ಅಂದ್ರೆ ಇದು ನಿಮ್ಮ ಪರೀಕ್ಷೆ ಮಾಡ್ಕೊಳ್ಲಿಕ್ಕೆ ಇರೋದು. ಸೈಡ್ಗೆ ಎಸ್ಬಿಟ್ಟು ಯಾರು ಬೇಕಾದ್ರೂ ಮರೆತು ಬದುಕಬಹುದು. ಕಣ್ಣು ಮುಂದಿದ್ರು ನಾನು ಆ ವಿಚಾರಕ್ಕೆ ಟಚ್ ಮಾಡಲ್ಲ ಅನ್ನೋ ಆ ಇಂದ್ರಿಯ ನಿಗ್ರಹ ನಿಮಗಿರಬೇಕು. ಆಯ್ತಾ? ಧರಿಸ್ಕೊಳ್ಳಿ. ಅಯ್ಯೋ ಆಕೆ ಕೊಟ್ಟಿದ್ದಾಳೆ, ದುಡ್ಡು ಹೆಚ್ಚಾಗ್ತಂದ್ರ ಇಲ್ಲ, ಪ್ರೀತಿ ಕೊಡ್ಸೋರು ಹಾಕೊಳ್ಳಿ. ಪ್ರೀತಿದವ್ರು ಬಿಟ್ಟು ಹೋಗ್ಬಿಟ್ರೆ ಅವ್ರು ಕೊಟ್ಟರನ್ನೆಲ್ಲ ಸುಟ್ಟು ಹಾಕೋದು, ಇವೆಲ್ಲ ಅತ್ಯಂತ ದುರ್ಬಲ ಮನಸ್ಥಿತಿಗಳು. ನೋ ಅವ್ರು ಕೊಟ್ಟಿದ್ದಾರೆ, ಅವರ ದುಡ್ಡನ್ನ, ಅವರ ಸಮಯವನ್ನ, ಅವರ ಕೊಟ್ಟ ಆ ಕೊಡುವಿಕೆಯ ಆ ಬುದ್ಧಿಯನ್ನ ನಾನು ಗೌರವಿಸಬೇಕು. ನನಗೆ ಅವಳಿಂದ ನಾನು ಬಯಸಿದ್ ಸಿಗ್ಲಿಲ್ಲ ಅಂತ ಸುಟ್ಟು ಹಾಕ್ಬಿಟ್ರೆ ಅವಳು ಕೆಡ್ಲಿಲ್ಲ, ನೀನು ಕೆಟ್ಟೆ. ಧರ್ಮ ಅದು ಬಹಳ ಸೂಕ್ಷ್ಮ. ಅದನ್ನ ಧರಿಸಿ, ಏನ್ ತಪ್ಪಿಲ್ಲ. ಅದು ಒಂದು ಹೆಣ್ಮಕ್ಳು ಕೊಟ್ಟಿದ್ದಾರೆ, ಧರಿಸಿ ಅವ್ರು ಕೊಟ್ಟಿರೋ ಆ ಗುಣ ಅಥವಾ ಕೊಟ್ಟಿರೋ ಹಣ ಎಲ್ಲದಕ್ಕೂ ರೆಸ್ಪೆಕ್ಟ್ ಮಾಡ್ಬೇಕು ನಾವು. ಆಕ್ಚುಲಿ ಅವಳು ನನಗೆ ₹1 ಕಾಯಿನ್ ಸಹ ಕೊಟ್ಟಿದ್ಲು ಸರ್ ಕಂಪ್ನಿಲಿ ಇರುವಾಗ. ಆ ಕಾಯಿನು ಕೂಡ ಅಷ್ಟು ಜೋಪಾನವಾಗಿ ಬೇರಲ್ಲಿ ಇಟ್ಟಿದೀನಿ ಅಂತ ಅಂದ್ರೆ, ಕಾಯಿನ್ ಬಿಡಿ ಸರ್, ಪುಕ್ಕ ಇರುತ್ತಲ್ಲ, ಅದು ಯಾವ ಪುಕ್ಕ ಏನೋ ಕಾಗೆದು ಪಕ್ಷಿದು ಯಾವ ಅದು ಕೂಡ ಕೊಟ್ಟಿಲ್ಲ, ಅದು ಹಾಗೆ ಬಾಕ್ಸ್ ಅಲ್ಲಿ ಇಟ್ಟಿದ್ದೀನಿ. ಈಗ ಬಾ ನೋಡು ನವಿಲು ಗರಿಯು ಮರಿಯಾಗಿದೆ, ಇಲ್ಲಿ ನವಿಲು ಅಲ್ಲ, ಸರಿ ಬಿಡಿ ಸರ್, ಕೊಟ್ಟಿದ್ರೆ ಅದನ್ನ ನೋಡಿ. ಸರಿ, ಮತ್ತೆ ನೀವು ಆರಾಮ ಸರ್? ಈಗ ಆರಾಮ್ ಸರ್. ನೋಡಿ, ನಿಮ್ಮನ್ನ ನಗಿಸ್ಬಿಟ್ಟೆ ಇವತ್ತು. ಸರ್ ಅಂದಾಗೆ ನಿಮ್ದು ಯಾವ ಊರಂತ ನಂಗೆ ಗೊತ್ತಾಗ್ಲಿಲ್ಲ. ತುಮಕೂರು ಸರ್. ತುಮಕೂರೇನಾ? ಹೌದು ಹೌದು. ಅಂದ್ರೆ ನಮ್ದು ಬೆಂಗಳೂರೇ, ಬಟ್ ನಾವು ಬೆಳೆದಿದ್ದು ಆ ತುಮಕೂರು ಅಜ್ಜನಹಳ್ಳಿ. ಸೊ ನಾವ್ ಯಾರಿಗೆ ನಮ್ದು ಸ್ವಂತ ಬೆಂಗಳೂರೇ ಆದ್ರೂ ನಾವು ಬೆಳೆದಿದ್ದ ಕಾರಣಕ್ಕಾಗಿ ನಾವೆಲ್ಲ ಹೋದ್ರು ತುಮಕೂರು ಅಂತಲೇ ನಮ್ಮ ಅಜ್ಜ. ಈಗ ಇನ್ ಕೇಸ್ ಹಾಗಾದ್ರೆ ನಾನು ಅವಾಗ ಬ್ಯಾಂಗ್ಳೂರು ಅಥವಾ ತುಮಕೂರಿಗೆ ಬರ್ತಾ ಇರ್ತೀನಿ, ನಿಮ್ಮನ್ನ ಮೀಟ್ ಮಾಡೋದಂದ್ರೆ ಹೆಂಗೆ ಅಂತ? ಖಂಡಿತ ಬನ್ನಿ ಸರ್, ನಮ್ದು ಆಶ್ರಮ ಇದೆ. ಅದಕ್ಕೆ ಭಾನುವಾರದೊತ್ತು ಭೇಟಿ ಇರುತ್ತೆ. ಸೊ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಪ್ರತಿ ಭಾನುವಾರ. ಬಟ್ ಈಗ ಸದ್ಯಕ್ಕಿಲ್ಲ, ಮಾರ್ಚ್ ಇಂದ ಶುರು ಆಗುತ್ತೆ. ಸೊ ಇದೇ ನಂಬರ್ ವಾಟ್ಸಪ್ ಮಾಡಿ ಅಡ್ರೆಸ್ ಕೇಳಿ ಅವ್ರು ನಿಮಗೆ ಕೊಡ್ತಾರೆ. ಇದೇ ನಂಬರ್ಗ? ಹೌದು ಹೌದು. ದಯವಿಟ್ಟು ಅಂದ್ರೆ
ಓಕೆ, ಅಂದ್ರೆ ನಿಮ್ಮ ಭಾನುವಾರ ಭಾನುವಾರ ಸಿಗ್ತೀನಿ ಅಂತ ಅಂದ್ರಲ್ಲ, ಅಂದ್ರೆ ಅದು ಬ್ಯಾಂಗ್ಳೂರಲ್ಲ ಅಥವಾ ತುಮಕೂರಲ್ಲ? ಬೆಂಗಳೂರು ಅಯ್ಯೋಯ್ಯೋ, ನಾವು ಇರೋದು ಬೆಂಗಳೂರೇ ಕನ್ಫರ್ಮ್, ಅಂದ್ರೆ ಅದು ಪರ್ಮನೆಂಟು. ಬಟ್ ಅಲ್ಲಿ ಹಾ. ನಮ್ಮ ಬಾಲ್ಯ ಕಳೆದಿದ್ದರಿಂದ ನಾವು ತುಮಕೂರು ಅಂತ ಹೇಳ್ತೀವಿ ಅಷ್ಟೇ. ಬಟ್ ಈಗೆಲ್ಲ ಕಾರ್ಯಕ್ರಮ ಹಾ. ಅಥವಾ ಆಶ್ರಮ ಅಥವಾ ಎಲ್ಲ ನಾವಿರೋದು ಕಾರ್ಯಕ್ರಮ ನಡೆಯೋದೆಲ್ಲ ಬೆಂಗಳೂರು. ಓಕೆ, ಅಂದ್ರೆ ಬ್ಯಾಂಗ್ಳೂರಲ್ಲಿ ಇರ್ತೀರಾ ಫಿಕ್ಸ್ ನೀವು? ಆಗಿ ಬೆಂಗಳೂರಲ್ಲಿ ಇರ್ತೀವಿ, ಆಗಾಗ ನಮ್ಮ ಹಳ್ಳಿಗೆ ಹೋಗ್ತೀವಿ. ಹ್ಮ್. ಓಕೆ ಸರ್, ಓಕೆ ಆಗಲಿ, ವಾಟ್ಸಪ್ ಮಾಡಿ ನಿಮ್ಗೆ ಅಡ್ರೆಸ್ ಕಳಿಸ್ತಾರೆ, ಬನ್ನಿ. ಓಕೆ. ಅವಾಗ ಇದು ಒನ್ ಟೈಮ್ ಅಲ್ಲ, ಆಶ್ರಮದ ಸಂಪರ್ಕ ಇಟ್ಕೊಳ್ಳಿ. ಏನೇ ಗೊಂದಲ 100%. ನಾನು ಎವ್ರಿ 2 to 3 months ಒಂದ್ಸಲ ಬ್ಯಾಂಗ್ಳೂರಿಗೆ ಬರ್ತಾನೆ ಇರ್ತೇನೆ ಸರ್, ಏನೋ ಒಂದು ರೀಸನ್ಗೋಸ್ಕರ. ಬನ್ನಿ ಅವಾಗ ಸರ್, 100% ಮೀಟ್ ನಮ್ಮ ಆಗ್ತೀನಿ ಸೇವೆಯಲ್ಲಿ ನೀವು ಪಾಲ್ಗೊಳ್ಳಿ. ಓಕೆ ಸರ್, ಲೋಕದ ಬಗ್ಗೆ ಗಮನ ಕೊಡ್ಲಿಕ್ಕೆ ನಿಮ್ಗೊಂದು ಅವಕಾಶ ಅಲ್ವಾ? ಸೊ ಏನು ಇಲ್ಲ, ಹಾ, ಹೌದು. ಒಂಚೂರು ನೆಮ್ಮದಿಗೋಸ್ಕರ ಬಂದು ಕೂತು ಅಷ್ಟೊತ್ತು ಧ್ಯಾನಸ್ಥರಾಗಿ ಏನಾದ್ರೂ ಗೊಂದಲ ಇದ್ರೆ ಕೇಳ್ಕೊಂಡು ಮತ್ತೆ ನಿಮ್ ಗೂಡು ಸೇರ್ಕೊಳ್ಳಿ ಅಷ್ಟೇ. ಓಕೆ ಸರ್, ಓಕೆ. ಒಳ್ಳೇದಾಗ್ಲಿ, Okay. ಶುಭವಾಗಲಿ. ಓಕೆ, ಥ್ಯಾಂಕ್ ಯು ಸರ್. ಹಾ, ಈಶ್ವರ ಪರಮಾತ್ಮ ನೋಡಿ, ಈಗ ಕೆಲಸ ಮಾಡೋ ಜಾಗದಲ್ಲಿ ಒಂದಷ್ಟು ಪ್ರೇಮ ಕಥೆಗಳು ಹುಟ್ಟುಕೊಂಡಿರ್ತವೆ. ಕೆಲವೊಂದು ಹ್ಯಾಪಿ ಎಂಡಿಂಗ್ ಆಯ್ತವೆ, ಇನ್ನು ಕೆಲವೊಂದು ಈ ರೀತಿ ಆಯ್ತವೆ. ಇರಲಿ, ಒಂದು ಅನುಭವ ಅಂತ ತಗೊಳ್ಳಿ. ಯಾವುದನ್ನು ಅಷ್ಟೇ ಫೋರ್ಸ್ ಆಗಿ ಯಾರನ್ನು ಪ್ರೀತಿ ಎಲ್ರನ್ನೂ ಮಾಡಿ, ಬಟ್ ಭಾಳ ಸಂಗಾತಿಯಾಗಿ ತಗೊಳ್ಬೇಕು ಅಂದಾಗ ಒಂದಷ್ಟು ಕಾನ್ಷಿಯಸ್ ಇರಬೇಕು. ಇರಲಿ, ನಿಮ್ಗೆ ಒಳ್ಳೆಯದಾಗಲಿ, ಶುಭವಾಗಲಿ.